ಪೂಜಾ ಮತ್ತು ಹರೀಶ್ ಅವರೇನು ಅಥ್ಲೀಟ್ಸ್ ಅಲ್ಲ, ಅವ್ರು ಬರೀ ಇಬ್ಬರು ಜೊತೆಯಾಗಿ ಆ್ಯಕ್ಟಿವ್ ಜೀವನ ನಡೆಸ್ತಿರೋ ಸಾಮಾನ್ಯ ದಂಪತಿಗಳು. ಪೂಜಾ ಅವರು ಬೆಳೆದದ್ದು ಚಿಕ್ಕಮಗಳೂರಿನಲ್ಲಿ. ಸಣ್ಣ ವಯಸ್ಸಿನಲ್ಲೇ ಮದುವೆಯಾಗಿ ಮೈಸೂರಿಗೆ ಬಂದವರು. ತಮ್ಮ ಕೆರಿಯರ್ ರೂಪಿಸ್ಕೊಂಡು ಇಬ್ಬರು ಮಕ್ಕಳನ್ನು ಬೆಳೆಸಿದ್ರು. ಬೇರೆಲ್ಲ ಹೆಂಗಸರ ಥರಾನೇ ಅವರು ತಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಹರೀಶ್ ಅವರು ಬೆಳೆದದ್ದು ಭದ್ರಾವತಿಯಲ್ಲಿ. ಚಿಕ್ಕವರಿರುವಾಗಲೇ ತಂದೆಯನ್ನು ಕಳ್ಕೊಂಡು ಓದೋದಕ್ಕೆ ಅಂತ ಮೈಸೂರಿಗೆ ಬಂದವರು. ಪರಿಸ್ಥಿತಿಯಿಂದಾಗಿ ಬೇಗ ಕೆಲಸ ಶುರು ಮಾಡಬೇಕಾಯ್ತು. 18ನೇ ವಯಸ್ಸಿನಲ್ಲೇ ಬಿಸ್ನೆಸ್ ಮ್ಯಾನ್ ಆದರು. ಎಲ್ಲವನ್ನು ಪ್ಲ್ಯಾನ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಂಡ್ರು. ಕೆಲಸ, ಸಂಸಾರ, ಬಿಸ್ನೆಸ್ ಹೀಗೆ ಲೈಫ್ ಬ್ಯುಸಿಯಾಗಿತ್ತು. ಆಮೇಲೆ ನಿಧಾನಕ್ಕೆ ಅವ್ರ ಲೈಫ್ಗೆ ಒಂದು ಮೂಮೆಂಟ್ ಬಂತು. ಒಂದು ಜಿಮ್, ವೀಕೆಂಡ್ ಹೈಕಿಂಗ್, ವೆಸ್ಟರ್ನ್ ಘಾಟ್ಸಲ್ಲಿ ಟ್ರೆಕ್ಕಿಂಗ್, ಒಂದಷ್ಟು 10K ರನ್, ಸಣ್ಣ ಸಣ್ಣ ದೂರದ ಸೈಕ್ಲಿಂಗ್ ನಿಧಾನಕ್ಕೆ ದೊಡ್ಡದಾಗ್ತಾ ಹೋಯಿತು. ಅದೇನು ಎಕ್ಸ್ಟ್ರೀಮ್ ಅಲ್ಲ, ದಿನ ಮಿಸ್ ಮಾಡದೆ ಪಾಲ್ಗೊಳ್ತಾ ಇದ್ರು ಅಷ್ಟೆ. ಪೂಜಾ ಅವರು ಫಿಟ್ ಆಗ್ತಾ ಹೋದ ಹಾಗೆ ಮನೆಯಲ್ಲೂ ಬದಲಾವಣೆ ಶುರುವಾಯಿತು. ಜಾಸ್ತಿ ಎನರ್ಜಿ, ಒಳ್ಳೆ ಮಾತುಕತೆ, ಮನಸ್ಸು ನಿರಾಳ. ಹರೀಶ್ ಅವರು ಅವರನ್ನು ತಡೀಲಿಲ್ಲ. ಬದಲಿಗೆ ತಾವು ಜೊತೆಗೂಡಿ ಅವ್ರ ಜೊತೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲು ಹಿಮಾಲಯದಲ್ಲಿ ಸೈಕ್ಲಿಂಗ್ ಮಾಡಿದ್ರು. ಆಮೇಲೆ ಒಂದು ದೊಡ್ಡ ಆಸೆ ಶುರುವಾಯಿತು. ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸೈಕಲ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಕೆಲಸ, ಸಂಸಾರ, ಜವಾಬ್ದಾರಿಗಳ ಮಧ್ಯೆನೇ ತಯಾರಿ ನಡೆಸಿದ್ರು. ತಮ್ಮ 40-50 ವಯಸ್ಸಿನ ಸ್ನೇಹಿತರನ್ನು ಜೊತೆಗೂಡಿಸ್ಕೊಂಡ್ರು. 22 ದಿನಗಳ ಕಾಲ ದಿನಕ್ಕೆ ಸುಮಾರು 180 ಕಿಲೋಮೀಟರ್ ಸೈಕಲ್ ತುಳಿದ್ರು. 11 ರಾಜ್ಯಗಳು, ಸುಮಾರು 3750 ಕಿಲೋಮೀಟರ್ ದೂರ. ಸರಿಯಾದ ನಿದ್ದೆ ಇಲ್ಲದೆ, ಬಿಸಿಲು, ಮಳೆ, ಕೆಟ್ಟ ರಸ್ತೆ, ಎದುರು ಗಾಳಿ ಎಲ್ಲವನ್ನು ಎದುರಿಸಿ ಮುಂದೆ ಸಾಗಿದ್ರು. ಯಾರಿಗೂ ಏನನ್ನು ಪ್ರೂವ್ ಮಾಡೋಕ್ಕೆ ಇದನ್ನು ಮಾಡಲಿಲ್ಲ, ಬರೀ ಸಂತೋಷಕ್ಕೆ ಅಂತ ಮಾಡಿದರು. ಲೈಫ್ ಇಂಟ್ರೆಸ್ಟಿಂಗ್ ಇರಲಿ ಅಂತ, ಮತ್ತೆ ಆ್ಯಕ್ಟಿವ್ ಆಗಿರೋಕ್ಕೆ ಮಾಡಿದರು. ಈ ಪ್ರಯಾಣದಲ್ಲಿ ಅವ್ರಿಗೆ ಒಂದು ಸರಳವಾದ ಸತ್ಯ ಅರ್ಥ ಆಯಿತು. ಆ್ಯಕ್ಟಿವ್ ಆಗಿರೋದು ಸಂಸಾರದಿಂದ ಏನನ್ನು ಕಸಿದುಕೊಳ್ಳಲ್ಲ ಅಂತ, ಬದಲಿಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಯಾಕೆಂದರೆ ಗಂಡ ಹೆಂಡತಿ ಜೊತೆಯಾಗಿ ಹೆಜ್ಜೆ ಹಾಕಿದಾಗ ಜೀವನ ಹಗುರ ಆಗುತ್ತೆ, ಪ್ರೀತಿ ಇನ್ನೂ ಗಟ್ಟಿಯಾಗುತ್ತೆ. ಲೈಫು ಇಷ್ಟಾನೇ. ನಮಸ್ಕಾರ ಎಲ್ರಿಗೂ. ಲೈಫ್ ಇಷ್ಟಾನೆ ಪಾಡ್ಕಾಸ್ಟ್ ನ ಮತ್ತೊಂದು ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ನಿಮ್ಮ ಸುತ್ತ ಇರುವಂತ ಸಾಮಾನ್ಯ ವ್ಯಕ್ತಿಗಳನ್ನೇ ಮಾತಾಡಿಸಿ ಅವರಿಂದ ನಾವು ಫಿಟ್ನೆಸ್ ಅಥವಾ ಒಂದು ಜೀವನದ ಬಗ್ಗೆ ಏನ್ ಇನ್ಸ್ಪಿರೇಷನ್ ತಗೋಬಹುದು ಅನ್ನೋದೇ ನಮ್ಮ ಒಂದು ಪ್ರಮುಖ ಉದ್ದೇಶ. ಕೆಲವಷ್ಟು ಜನ ಹೇಳ್ತಾರೆ 40 ಆದ್ಮೇಲೆ ಜೀವನ ನಿಧಾನ ಆಗೋಗುತ್ತೆ ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ ಮದುವೆ ಆದ್ಮೇಲೆ ದಿನಚರಿ ಅನ್ನೋದು ಒಂದು ನಾರ್ಮಲ್ ಆಗಿ ಮೊನಾಟನಸ್ ಆಗೋಗ್ಬಿಡುತ್ತೆ ಅಥವಾ ಸಾಮಾನ್ಯವಾಗಿ ಒಂದೇ ತರ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ ಜೊತೆ ಇವತ್ತಿರೋ ಅತಿಥಿಗಳು ಈ 3 ಮಾತಿಗೂ ಬೇರೆ ತರಹದ ಉತ್ತರನೇ ಕೊಟ್ಟಿದ್ದಾರೆ. ಪೂಜಾ ಇವರು ಚಿಕ್ಕಮಗಳೂರಿಂದ ಬಂದವರು. ಹರೀಶ್ ಜೀವನ ಪಥದಲ್ಲಿ ಅವ್ರದೇ ಒಂದು ಗೆರೆ ಹಾಕೊಂಡು ಅದ್ರ ಪ್ರಕಾರ ನಡೀತಾ ಇರುವಂತವ್ರು. ಇವರಿಬ್ಬರ ಕತೆ ಒಂದು ಬರೀ ದೇಹದ ಫಿಟ್ನೆಸ್ ನ ಕತೆ ಅಲ್ಲ, ಸಂಬಂಧದ ಹೇಗೆ ಫಿಟ್ ಆಗಿರ್ಬೋದು ಅಂತ ಹೇಳುವಂತ ಕತೆ. ಪೂಜಾ ಮತ್ತು ಹರೀಶ್ ಇವರ ಜೊತೆ ಸೈಕ್ಲಿಂಗ್, ಫಿಟ್ನೆಸ್ ಬಗ್ಗೆ ಮಾತಾಡೋಣ, ಹಾಗೂ ಸಂಬಂಧಗಳ ಬಗ್ಗೆ ಕೂಡ ಮಾತಾಡೋಣ. 40 ಆದ್ಮೇಲೆ ನಿಜವಾಗ್ಲೂ ಸಂಬಂಧ ಅಥವಾ ಜೀವನ ನಿಧಾನವಾಗಿ ಹೋಗುತ್ತಾ ಅನ್ನೋದನ್ನ ಕೇಳೋಣ, ಅಥವಾ ಇನ್ನೂ ಆಳವಾಗಿ ಹೋಗುತ್ತಾ ಅನ್ನೋದನ್ನ ಇವರಿಬ್ಬರ ಮಾತಲ್ಲೇ ಕೇಳೋಣ. ಬನ್ನಿ, ಎಲ್ರಿಗೂ ಸ್ವಾಗತ. ಹಾಗೂ ಇವತ್ತಿನ ಪಾಡ್ಕಾಸ್ಟ್ ನ ಪ್ರಾಯೋಜಕರು ಮಿಡಲ್ ಓವರ್ ಸ್ಟುಡಿಯೋ. ಇದು HRBR ಲೇಔಟ್ ನಲ್ಲಿದೆ. ನೀವು ನಿಮ್ಮ ಪಾಡ್ಕಾಸ್ಟ್ ನ ಯಾವುದೇ ಒಂದು ಅಗತ್ಯಗಳಿಗೆ ಇದನ್ನ ಬಳಸ್ಕೋಬಹುದು. ಅದ್ರ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತೀವಿ. ಹಾಗೂ ಇಲ್ಲಿ ಕ್ಯಾರಿಯೋಕೆ ಸೌಲಭ್ಯ ಕೂಡ ಇದೆ. ಜೊತೆಗೆ ಇನ್ನೊಬ್ರು ನಮ್ಮ ಜೊತೆ ಕೈ ಜೋಡಿಸಿರೋರು ದಿ ಗ್ಲಾಂಪೀಸ್ ರೆಸಾರ್ಟ್ಸ್. ಇದು ತುಮಕೂರು ಹಾಗೂ ಕುಣಿಗಲ್ ಇದಕ್ಕೆ ಸಮೀಪವಾಗಿದೆ, ಬೆಂಗಳೂರಿಗೆ ತುಂಬಾ ಹತ್ರ. ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಜೊತೆ ಹೋಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರ್ಬೋದು. ಒಳ್ಳೆ ಫೆಸಿಲಿಟೀಸ್ ಎಲ್ಲ ಇದೆ, ಬೆಂಗಳೂರಿಗೆ ಹತ್ರ ಬೇರೆ ಇದೆ. ಹಾಗೂ ನೀವು ಅಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅಥವಾ ಏನಾರು ಈವೆಂಟ್ಸ್ ಇದೆಲ್ಲ ಮಾಡೋದಕ್ಕೂ ಎಲ್ಲಾ ಸೌಕರ್ಯಗಳನ್ನು ಅಲ್ಲಿ ಪಡ್ಕೋಬಹುದು. ಅದರ ಡೀಟೇಲ್ಸ್ ಕೂಡ ಇಲ್ಲೇ ಕೊಟ್ಟಿರ್ತೀವಿ. ನೀವು ಯಾವಾಗ ಬೇಕಿದ್ರು ಅದರ ಉಪಯೋಗನ ಪಡ್ಕೋಬಹುದು. ನಮ್ ಜೊತೆ ಇವತ್ತು ಇದಾರೆ ಪೂಜಾ ಮತ್ತು ಹರೀಶ್. ವೆಲ್ಕಮ್ ಟು ಲೈಫ್ ಇಷ್ಟಾನೆ. ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು ಸೋ ಮಚ್. ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡೋದು ಅನ್ನೋದು ಖಂಡಿತವಾಗ್ಲೂ ಒಂದು ಅಡ್ವೆಂಚರ್. ಹರೀಶ್ ನ ಕೇಳೋಣ, ಮನೇಲಿ ಇಬ್ಬರ ನಡುವೆ ಯಾರು ತುಂಬಾ ಅಡ್ವೆಂಚರಸ್ ಅಂತ ಬಂದಾಗ ಪೂಜಾ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಅವಳಿಂದನೇ ಅಡ್ವೆಂಚರ್ ನ ಈ ಮಟ್ಟಕ್ಕೆ ಬಂದಿದ್ದು.
ಪೂಜಾ ಅವ್ರು ನೀವು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀರಿ. ಖಂಡಿತವಾಗಿ 100%. So, ನೀವೇ ಒಂದು ಇನ್ಸ್ಪಿರೇಷನ್ ಹರೀಶ್ ಅವ್ರಿಗೂ ಕೂಡ. ಡೆಫಿನೆಟ್ಲಿ. ಓಕೆ, ಸೈಕಲ್ ನಲ್ಲಿ ಭಾರತನ ಮೇಲಿಂದ ಕೆಳವರೆಗೂ ದಾಟೋ ಮೊದಲು ನೀವಿಬ್ರು ಒಂಥರ ಹಾರ್ಮೋನಿಯಸ್ ಆಗಿ ಅಥವಾ ರಿದಮಿಕ್ ಆಗಿ ಮಾಡುವಂತ ಒಂದು ಚಿಕ್ಕ ಸ್ಮಾಲ್ ಹ್ಯಾಪಿ ಆಕ್ಟಿವಿಟಿ ಮನೇಲಿ ಏನಿರುತ್ತೆ? ಯೂಶಲಿ ಸೈಕಲ್ ಓಡಿಸೋದ್ ಬಿಟ್ಟು ಬೇರೆ ಏನಾದ್ರು ಹ್ಯಾಪಿ? ಯೋಗ ಅನ್ಬೋದು. ಬೆಳಗ್ಗೆ ಎದ್ದು ನಾವು ಯೋಗ ಮಾಡ್ತೀವಿ, ವಿಚ್ ಇಸ್ ಅರೌಂಡ್ 1 hour ಆಫ್ ಯೋಗ. ಅದು ಯೋಗ ಆಗದ್ ಕಾಯ್ತಾ ಇರ್ತೀವಿ. ಮೋರ್ ಹ್ಯಾಪಿನೆಸ್ ಮೋರ್ ದೆನ್ ಯೋಗ. ಅದಾದ್ಮೇಲೆ ನಾನ್ ಕಾಫಿ ಮಾಡ್ತೀನಿ, ನಾವಿಬ್ರು ಕೂತ್ಕೊಂಡು ಕುಡಿಯೋದಷ್ಟೇ ಹ್ಯಾಪಿನೆಸ್. ಯಾವ್ದು ಚಿಕ್ಕ ಸಂತೋಷ ಅಂದ್ರೆ ಇದೆ ನೋಡಿ, ಒಂದು ಸಣ್ಣ ಕಾಫಿ ಮೊಮೆಂಟ್ ಅಂತಾರೆ ನೋಡಿ, ಡೈಲಿ ಬೆಲೆನೇ ಕಟ್ಟಕ್ಕಾಗಲ್ಲ. ನಿಜವಾಗ್ಲು ಖಂಡಿತವಾಗ್ಲು ಹೌದು. ಇಬ್ರನ್ನ ಈಗ ಒಬ್ರನ್ನ ನೀವು ಹರೀಶ್ನ ಪೂಜಾ ಮತ್ತು ಪೂಜಾನ ಹರೀಶ್ ಒಂದು ಪದದಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಅದನ್ನ ಹೇಳ್ಬಿಡಿ, ಆಮೇಲೆ ಮುಂದುವರ್ಸೋಣ. ಪೇಷನ್ಸ್. ಪೂಜಾ ಅವರು ಪವರ್ ಸ್ಟಾರ್ ಪೂಜಾ ಅವರು. ಓಕೆ, ಸೊ ಪೂಜಾ ಅವರ ಹಿನ್ನೆಲೆ ಬಾಲ್ಯದ ಬಗ್ಗೆ ಮಾತಾಡ್ಕೊಂಡು ಬರೋಣ. ಈಗ ಪೂಜಾ ಅವರು ಚಿಕ್ಕಮಗಳೂರಿನಲ್ಲಿ ನೀವು ಎಲ್ಲ ಹುಟ್ಟಿ ಬೆಳೆದಿದ್ದು, ನಿಮ್ಮ ಬಾಲ್ಯ ಹೇಗಿತ್ತು ಅದ್ರ ಬಗ್ಗೆ ಹಂಚ್ಕೊಳ್ಳಿ. ಬಾಲ್ಯ ಆಗಿನ ಬಾಲ್ಯ ಎಲ್ಲ ತುಂಬಾ ಜಾಯ್ಫುಲ್. ಅಂದ್ರೆ ಯಾವಾಗ್ಲೂ ಗ್ರೌಂಡ್ ಅಲ್ಲೇ ಇರ್ತಿದ್ವಿ ನಾವು. ಸ್ಕೂಲ್ ಬಿಟ್ರೆ ಆಟ ಬಿಟ್ರೆ ಸ್ಕೂಲು, ಅಷ್ಟೇ ನಮ್ ಲೈಫ್ ಇದ್ದಿದ್ದು. ಅಂದ್ರೆ ನಮಗೆ ಸ್ಟ್ರಕ್ಚರ್ಡ್ ಆಟಗಳು ಅದೆಲ್ಲ ಗೊತ್ತಿಲ್ಲ. ಬಿಕಾಸ್ ನಾನು ಓದಿದ್ದಲ್ಲಿ ಸೆಂಟ್ ಜೋಸೆಫ್ಸ್ ಅಲ್ಲಿ ಒಂದೊಂದ್ ಕ್ಲಾಸ್ ಅಲ್ಲಿ ಗೊತ್ತಲ್ಲ, ಮಿನಿಮಮ್ 80-90 ಎಲ್ಲ ಇರ್ತಿದ್ವಿ ಸ್ಟೂಡೆಂಟ್ಸ್. ಸೊ ನಮ್ಗೆ ಅಲ್ಲಿ ಆಪರ್ಚುನಿಟೀಸ್ ಆರ್ ವೆರಿ ಲೆಸ್. ಆ ತರದೇನು ಸಿಗ್ಲಿಲ್ಲ. ಮನೆ ಎನ್ವಿರಾನ್ಮೆಂಟ್ ಕೂಡ ಕನ್ಸರ್ವೇಟಿವ್, ತುಂಬಾ ಅದು ಪ್ರೋಗ್ರೆಸಿವ್ ತರ ಅಷ್ಟೇನಿರ್ಲಿಲ್ಲ. ಬಟ್ ವಿ ವೇರ್ ಫ್ರೀ ಟು ಪ್ಲೇ ಆಸ್ ಲಾಂಗ್ ಆಸ್ ವಿ ವಾಂಟ್ ಅಂತ ಹೇಳ್ಬೋದು. ಯಾವಾಗ್ಲೂ ಗ್ರೌಂಡ್, ಲಗೋರಿ ಆಡು, ಸೈಕಲ್ ಹೊಡಿ, ಒಟ್ ಕ್ರಿಕೆಟ್ ಆಡು, ಶಟ್ಲ್ ಆಡು, ಬಟ್ ಆಟ. ಬಾಲ್ಯ ಕೂಡ ಚಟುವಟಿಕೆಯಿಂದ ಇತ್ತು, ಅದಿತ್ತು. ಚಿಕ್ಕಮಗಳೂರು ಅಂದ ತಕ್ಷಣ ಪೂಜಾಗೆ ಏನ್ ನೆನಪಾಗುತ್ತೆ? ಒಂದ್ ಜಾಗ ಅಥವಾ ಒಂದು ದಿನಚರಿ, ಒಂದೇನೋ ಒಂದು ಚಿಕ್ಕಮಗಳೂರು ಅಂತ ನೆನೆಸ್ಕೊಂಡ್ರೆ ಈಗ ಮೈಸೂರಿಂದ ನಮ್ಮೂರಲ್ಲಿ ಯಾವಾಗ್ಲೂ ಮಳೆ ಇದ್ ನೆನಪಾಗುತ್ತೆ. ಇದು ಯಾವಾಗ್ಲೂ ಖಂಡಿತ ಇಲ್ಲ. 9ನೇ ತರಗತಿ ಅಥವಾ 9th ಸ್ಟ್ಯಾಂಡರ್ಡ್ ಅಲ್ಲಿ ತಾಯಿನ ಕಳ್ಕೊಂಡಿದ್ದು, ಅದಾದ್ಮೇಲೆ ನಿಮ್ ಜೀವನದಲ್ಲಿ ಬಂದಂತ ಬದಲಾವಣೆ? ಟಾಪ್ ಸೀಟ್ ಅಲ್ಲಿ ಅಂದ್ರೆ ಅದು ಅಲ್ಲಿ ತನಕ ನನಗ್ ತುಂಬಾ ಇಂಪಾರ್ಟೆನ್ಸ್. ಒಂಥರ ನನಗೇನು ಮಾಡಕ್ಕೆ ನಮ್ಮ ಮನೇಲಿ ಏನು ಬಿಡ್ತಾನೆ ಇರ್ಲಿಲ್ಲ. ಲೈಕ್ ಐ ವಾಸ್ ಗಿವನ್ ಆಲ್ ಇಂಪಾರ್ಟೆನ್ಸ್. ನಾನೊಂಥರ ಆಟ ಆಡ್ಕೊಂಡು ಮನೆ ಬಗ್ಗೆ ನನ್ಗೆ ಆ ಚಿಕ್ಕ ಏಜ್ ಅಲ್ಲಿ ಏನು ರೆಸ್ಪಾನ್ಸಿಬಿಲಿಟೀಸ್ ಆ ತರದೇನು ಗೊತ್ತೇ ಇರ್ಲಿಲ್ಲ, ಕೊಟ್ಟು ಇರ್ಲಿಲ್ಲ ನಮ್ಮ ಅಪ್ಪ ಅಮ್ಮ. ಅಮ್ಮಂಗೆ ಶಿ ಸ್ಟಾರ್ಟೆಡ್, ಅವ್ರಿಗೊಂದಾದ್ಮೇಲೆ ಒಂದು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯ್ತು. ಸೊ 1 or 2 years ಅಲ್ಲಿ ತುಂಬಾ ಅದು ಡಿಟೀರಿಯೋರೇಟ್ ಆಯ್ತು. ಬ್ರೈನ್ ಹೆಮರೇಜ್ ಆಯ್ತು ಅವರಿಗೆ. ಸೊ ಶಿ ಹ್ಯಾಡ್ ಟು ಲೀವ್ ಅಸ್. ಆ ಟೈಮ್ ಅಲ್ಲಿ ಆಟೋಮೆಟಿಕಲಿ ಅದು ಎಲ್ಲಿತ್ತು ಗೊತ್ತಿಲ್ಲ ರೆಸ್ಪಾನ್ಸಿಬಿಲಿಟೀಸ್. ನಾನ್ ದೊಡ್ಡವಳು ಮನೇಲಿ, ಅಂದ್ರೆ ನಾನು ಅಕ್ಕ, ನನಗಿಬ್ರು ತಮ್ಮಂದಿರು. ಸೊ ಅದೇನೋ 9th ಸ್ಟ್ಯಾಂಡರ್ಡ್ ಅಲ್ಲಿ ತನಕ ಒಲೆ ಹಚ್ಚಕ್ಕೆ ಬರ್ತಿರ್ಲಿಲ್ಲ ನನಗೆ. ಎಲ್ಲದನ್ನೂ ಕಲ್ತಿದ್ದು, ಇನ್ನೊಬ್ರಿಂದ ಕೇಳ್ಕೊಂಡು ಕಲ್ತು. ಸೊ ಆಟೋಮೆಟಿಕಲಿ ಆ ರೆಸ್ಪಾನ್ಸಿಬಿಲಿಟೀಸ್ ಮೇ ಬಿ ಹೆಣ್ಣು ಅಂದ್ರೆ ಬರುತ್ತೋ ಅಥವಾ ಮನೆಗ್ ದೊಡ್ಡವಳು ಅಂತ ಬಂತೋ ಅದೆಲ್ಲ ಗೊತ್ತಿಲ್ಲ, ಬಂತು. ಐ ಹ್ಯಾಡ್ ಟು ಟೇಕ್ ಆಲ್ ಆಫ್ ಎ ಸಡನ್ ಒಂದ್ ಮನೆಯದ ರೆಸ್ಪಾನ್ಸಿಬಿಲಿಟಿ ಹತ್ರ ಬಂತು. ಸೊ ನನ್ನ ಚೈಲ್ಡಿಶ್ನೆಸ್, ಆ ಆಟಗಳು ಅವೆಲ್ಲ ಒಂದು ಸಡನ್ ಆಗಿ ಪಾಸ್ ನನಗೆ. ನಂಗೆ ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ ಆಚೆ ಹೋಗ್ಬೇಕು, ಆಟ ಆಡ್ಬೇಕು, ಆತರ ಎಲ್ಲ ತುಂಬಾ ಆ ಮೈಂಡ್ ಸೆಟ್ ಹೊಟ್ಟೋಗ್ಬಿಡ್ತು ಸಡನ್ ಆಗಿ ಬಂದಂತ ಬದಲಾವಣೆ. ಯಾಕಂದ್ರೆ ಅದೊಂದು ಅಸಹಜ ಪ್ರಕ್ರಿಯೆ ಅಂತ ಹೇಳ್ಬೇಕು. ಯಾಕಂದ್ರೆ 9th ಸ್ಟ್ಯಾಂಡರ್ಡ್ ಅಂದ್ರೆ ಇನ್ನು ಬಾಲ್ಯ ಅಂತಾನೆ. ಸೊ ನೀವ್ ಹೇಳಿದಾಗ ಅದು ಒಂದು ಕಷ್ಟದ ಪರಿಸ್ಥಿತಿ ಅಥವಾ ಚಾಲೆಂಜಿಂಗ್ ಅಂತ ಹೇಳ್ಬೇಕು. ಅಂಡ್ ನೀವು ಮನೆಯಲ್ಲಿ ದೊಡ್ಡವರಾಗಿದ್ದ ಕಾರಣಕ್ಕೆ ಇನ್ನು ತಮ್ಮಂದಿರು ಇಬ್ರು ಇದ್ದಿದ್ದು, ಜವಾಬ್ದಾರಿ ಅನ್ನೋದು ಕೂಡ ಸಹಜವಾಗಿ ಬಂದಿದೆ. ಓಕೆ, ಈಗ ಹರೀಶ್ ಕಡೆ ಹೋಗೋಣ. ಹರೀಶ್, ನೀವು ಎಲ್ಲ ಹುಟ್ಟಿ ಬೆಳೆದಿದ್ ಭದ್ರಾವತಿಲಿ. ನಿಮ್ಮ ಬಾಲ್ಯದ ಬಗ್ಗೆ ಮತ್ತೆ ಒಂದು ಪರಿಚಯಾತ್ಮಕವಾಗಿ ಒಂದು ಸಣ್ಣದಾಗಿ ಹೇಳಿ, ವಿವರವಾಗಿ. ನಾನು ಹುಟ್ಟಿದ್ದು ಭದ್ರಾವತಿಲೆ. ನಮ್ಮ ತಂದೆಯವರು VISL ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಬಾಲ್ಯದಲ್ಲಿ ನಮಗೆ ಏನಂತಂದ್ರೆ ನಮ್ಮ ತಂದೆ ತುಂಬಾ ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ರು.
ತುಂಬಾ ಇವೆಂಟ್ಫುಲ್ ಆಗಿತ್ತು ನಮಗೆ ಲೈಫ್. ಏನು ಅಂತಂದ್ರೆ ಪ್ರತಿ ಒಂದು ಆಟಗಳಿಗೂ ಅವ್ರ ಎಂಕರೇಜ್ಮೆಂಟ್ ಜಾಸ್ತಿ ಇತ್ತು. ಆಮೇಲೆ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಡೋರು. ಒಂದು ಹೈ ಜಂಪ್ ಮಾಡಬೇಕು ಅಂತಂದ್ರೆ ಹೈ ಜಂಪಿಗೆ ಏನ್ ಬೇಕೋ ಆ ಟೂಲ್ ಎಲ್ಲ ಮಾಡಿ ಮನೆ ಪಕ್ಕದಲ್ಲಿರೋ ಜಾಗದಲ್ಲಿ ಒಂದಿಷ್ಟು ಗ್ರೌಂಡ್ ನ ಕೆತ್ತಿ ಅಲ್ಲಿ ಮರಳು ತರಿಸಿ ಹಾಕ್ಸಿ ಹೈ ಜಂಪ್ ನ ಮಾಡಿಸೋರು, ಅಭ್ಯಾಸ ಮಾಡಿಸೋರು. ಇಡೀ ಏರಿಯಾದಲ್ಲಿ ಇರೋ ಮಕ್ಕಳುಗಳೆಲ್ಲ ನಮ್ಮ ಮನೆ ಹತ್ರ ಆಫ್ಟರ್ ಸ್ಕೂಲ್ ಹಾಜರು. ಅಷ್ಟು ಚೆನ್ನಾಗೆ ಅವರು ನಮ್ಮನ್ನ ಒಂದು ಈ ಕಲ್ಲು ಮಣ್ಣು ಅಂತ ಆಟ ಆಡಿದ್ರು ಅವ್ರು ಅದಕ್ಕೆ ಬೇಕಾಗಿರೋದನ್ನ ಐಟಮ್ಸ್ ಗಳನ್ನ ರೆಡಿ ಮಾಡ್ಕೊಡೋರು. ಅಷ್ಟು ಪ್ರಿಪರೇಷನ್ ಎಲ್ಲ ಮಾಡ್ಕೊಡೋರು. ಆಮೇಲೆ ಫುಡ್ ಅಂತಂದ್ರೆ ನಮ್ ತಂದೆಗೆ ತುಂಬಾ ಆತ್ಮೀಯ. ಮಕ್ಕಳುಗಳು ಇಂಥದೇ ತಿನ್ಬೇಕು, ಹಿಂಗೆ ಇದಿರ್ಬೇಕು. ಪ್ರತಿ ಒಂದು ಸ್ಟೇಜ್ ಅಲ್ಲೂ ಜೀವನ ಅನ್ನೋದನ್ನ ನೀಟಾಗಿ ಅವರು ಹೇಳ್ಕೊಟ್ರು. ಹೇಳ್ಕೊಟ್ರು. ಆ ಟೈಮಲ್ಲೇ ಒಂದು ನೀವು ಐ ಆಮ್ 15 years old, ಅವ್ರಿಗೆ ಕ್ಯಾನ್ಸರ್ ಆಗೋಯ್ತು. ಆಮೇಲೆ ಅದು 3rd ಸ್ಟೇಜ್ ಅಲ್ಲಿ ಗೊತ್ತಾಯ್ತು ಅವ್ರಿಗೆ. ದೆನ್ ನಾನು 10th ಮುಗಿಸಿದ್ದೆ ಆಗಿದ್ದು. ಇನ್ಎವಿಟಬಲ್ ಸ್ಟೇಜು. ನಾನು ಕೊನೆಯವನು, ನನಗಿಂತ ಅಣ್ಣ ದೊಡ್ಡವನು ಒಬ್ಬ 2 years ಎಲ್ಡರ್ ದೆನ್ ಮೀ. ಅಂಡ್ ಅವನಿಗಿಂತ 1 ವರ್ಷ ದೊಡ್ಡವಳು ಅಕ್ಕ. ಆಲ್ ಆಫ್ ಎ ಸಡನ್ ನಮಗೆ ಗೊತ್ತೇ ಇಲ್ಲ ಅವ್ರಿಗೆ ಅನ್ನೋದೇ ಗೊತ್ತಿಲ್ಲ. ಇದೆಲ್ಲ ಭದ್ರಾವತಿ ಅದೊಂಥರ ದೋಸೆ ಮುಗ್ಚಾಕ್ದಂಗ ಆಗೋಯ್ತು ನಮ್ ಲೈಫ್. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ರು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗೋಯ್ತು. ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಯಾವ ಮಟ್ಟಕ್ಕೆ ನಾವು ಫೈನಾನ್ಷಿಯಲಿ ವಿ ಹ್ಯಾವ್ ಟು ಟೇಕ್ ಕೇರ್ ಅವರ್ ಸೆಲ್ಫ್ ಅಂಡ್ ವಿ ಹ್ಯಾವ್ ಟು ಕಂಪ್ಲೀಟ್ ಅವರ್ ಎಜುಕೇಶನ್. ದೆನ್ ನಮ್ಮ ಚೈಲ್ಡ್ಹುಡ್ ಅನ್ನೋದು ವಾಶ್ ಔಟ್ ಆಗೋಯ್ತು. ಬಾಲ್ಯ ಹುಡುಗಾಟಿಗೆ ಆಗ್ಲೇ ಒಂದು 16 years ನಮ್ಗೆ ರೆಸ್ಪಾನ್ಸಿಬಿಲಿಟಿ ಬಂದೋಗ್ತು. ಅದು ಬಂದಾಗ ನಾನು ಆಮೇಲೆ ಇನ್ಎವಿಟಬಲಿ ನಾವು ಭದ್ರಾವತಿ ಬಿಡಬೇಕಾಯ್ತು. ಶಿವಮೊಗ್ಗಕ್ಕೆ ಹೋದ್ವಿ. ಶಿವಮೊಗ್ಗದಿಂದ ನಾನು ಮೈಸೂರಿಗೆ ಬಂದು ಮೈಸೂರಲ್ಲಿ ಕಂಪ್ಲೀಟೆಡ್ ಮೈ ಡಿಗ್ರಿ. ಓಕೆ. ಸೊ ತಂದೆ ಕಳ್ಕೊಳ್ಳೋದು ಅನ್ನೋದು ತುಂಬಾ ಒಂದು, ಅದು ಎಸ್ಪೆಷಲಿ ಆತರ ಅವರು ನಿಮ್ಗೆ ಒಂದು ಮಾರ್ಗದರ್ಶಕರಾಗಿ ಎಲ್ಲಾದ್ರಲ್ಲೂ ಒಂದು ಪ್ರಿಪೇರ್ಡ್ನೆಸ್ ಇದೆಲ್ಲ ಮಾಡ್ತಾ ಇದ್ದಿದ್ದು. ಎಲ್ಲಾನು ಪ್ಲಾನ್ ಮಾಡೇ ಮಾಡೋದು ಹರೀಶ್ರ ಸ್ವಭಾವ. ಇದನ್ನ ಎಲ್ಲ ಆಗ್ಲೇ ಕೇಳ್ಪಟ್ಟೆ. ಸೊ ಇದೇನೆ ನಿಮ್ಗೆ ಆ ಪ್ರಾರಂಭದ ದಿನಗಳಿಂದ ನಿಮ್ಮನ್ನ ಸಕ್ಸಸ್ಫುಲ್ ಮಾಡಕ್ಕೆ ಇದೇ ಒಂದ್ ಕಾರಣ ಅಂತ ಅನ್ಸುತ್ತಾ ಏನು? ನೀವು ಎಲ್ಲ ತಂದೆ ಹಾಕೊಟ್ಟ ಮಾರ್ಗದರ್ಶನ. ನಮ್ ತಂದೆ ಹಾಕೊಟ್ಟಿದ್ ಮಾರ್ಗದರ್ಶನ ಪ್ಲಸ್ ಅವರಿಗೆ ಬರ್ತಿದ್ದಂತ ಸ್ವಲ್ಪವಾದ ಸಂಬಳದಲ್ಲಿ ಮನೆ ತುಂಬಾ ಜನ, ಅಷ್ಟು ಜನನು ಎಜುಕೇಶನ್ ಇಂದ ಹಿಡಿದು ಅವ್ರನ್ನ ಎಲ್ಲದನ್ನು ನೋಡ್ಕೊಳ್ಬೇಕಾಗಿತ್ತು. ಅದು ಒಂದಾದ್ರೆ ಇನ್ನೊಂದು ಲೈಫ್ ವಿಲ್ ಟೀಚ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಆ ಒಂದು ಯಾಕೆಂದ್ರೆ ನಮ್ಗೆ ಫೈನಾನ್ಷಿಯಲಿ ವಿವರ್ ಚಾಲೆಂಜ್ ಇತ್ತು. ಹಾಗಾಗಿ ಒಂದೊಂದು ರೂಪಾಯಿನೂ ಖರ್ಚು ಮಾಡಬೇಕಾದಾಗ ವಿ ಶುಡ್ ಥಿಂಕ್ ಟ್ವೈಸ್. ಮಾಡಬೇಕೋ ಬೇಡ, ಇದು ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದು ಆಗ್ಲಿಂದನೇ ಬಂದ್ಬಿಡ್ತು. ಏನೇ ಮಾಡ್ಬೇಕಾದ್ರೂ ಪ್ಲಾನಿಂಗ್ ಮಾಡ್ತಿದ್ವಿ, ಅದಾದ್ಮೇಲೆ ಅದ್ರದ್ದು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ವಿ. ಹಾಗಾಗಿ ನನಗೆ ಚೈಲ್ಡ್ಹುಡ್ ಇಂದಾನೆ ಪ್ಲಾನಿಂಗ್ ಬಂದಿತ್ತು. ಅದು ಇಟ್ ಹಸ್ ಕಂಟಿನ್ಯೂಡ್ ಇನ್ ಮೈ ಪ್ರೊಫೆಷನಲ್ ಲೈಫ್ ಆಲ್ಸೋ ಅಂಡ್ ಮೈ ಪ್ಯಾಷನ್ ಅಲ್ಲೂ ಅದೇ ಬಂದಿದೆ. ಪ್ಯಾಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಎಂಡ್ಯೂರೆನ್ಸ್, ಫಿಟ್ನೆಸ್ ಇದೆಲ್ಲ ಇವಾಗ ನಿಮ್ಮ ಜೀವನದಲ್ಲಿ ಒಂಥರ ಹೊಕ್ಬಿಟ್ಟಿದೆ, ಸೇರ್ಕೊಂಡ್ಬಿಟ್ಟಿದೆ, ಮೇನ್ ರೋಲ್ ತಗೊಂಡ್ಬಿಟ್ಟಿದೆ. ಸೊ ಇದು ಬರೋಕ್ ಮುಂಚೆ ನಿಮಗೆ ಹರೀಶ್ಗೆ ಜೀವನದ ದೃಷ್ಟಿಕೋನ ಅಥವಾ ಜೀವನ ವಯಸ್ಸು ಇದ್ರ ಬಗ್ಗೆ ನಿಮ್ ದೃಷ್ಟಿಕೋನ ಹೇಗಿತ್ತು? ಅಂದ್ರೆ ಫಿಟ್ನೆಸ್ ಇದ್ರ ಬಗ್ಗೆ ಎಲ್ಲ. ನಾನು ಚಿಕ್ಕವನಿಂದ ಆಟಾಡೇ ಬೆಳೆದಿರೋದು. ಹಾಗಾಗಿ ಅಂದ್ರೆ ನಮ್ಗೆ ಫೋಕಸ್ಡ್ ಒಂದೇ ಒಂದು ಸ್ಪೋರ್ಟ್ ನ ತಗೊಂಡು ನಾನು ಅದನ್ನ ಕೆರಿಯರ್ ಆಗಿ ತಗೋಬೇಕು ಅನ್ನೋದು ನಮಗೆ ಅವಾಗ ಯಾರು ಗೈಡೆನ್ಸ್ ಇರಲಿಲ್ಲ. ಮೊರೋವರ್ ಅಂದ್ರೆ ನಾವು ಆಡ್ತಿದ್ದಿದ್ದೆಲ್ಲ ಸೀಸನಲ್ ಗೇಮ್ಸ್. ಗೊತ್ತಲ್ಲ, ಚಿಕ್ಕವರಿದ್ದಾಗ ಬುಗ್ರಿ ಆದ್ಮೇಲೆ ಗೋಲಿ ಈ ತರ ಸೀಸನ್ಸ್ ಬರೋದು. ಸೀಸನ್ ಅಲ್ಲಿ ನಾವು ಆಡ್ತಾ ಇದ್ವಿ. ಬಟ್ 365 days ಕ್ರಿಕೆಟ್ ಆಡ್ತಿದ್ವಿ. ಈ ಮಧ್ಯದಲ್ಲಿ ಏನಾಗೋದು, ಸೈಕಲ್ ಅಂತಂದ್ರೆ ನಮ್ಗೆ ಅವಾಗ ಮರ್ಸಿಡೀಸ್ ಬೆಂಜ್ ಇದ್ದಂಗೆ. ಯಾಕೆಂತಂದ್ರೆ ಆವಾಗ ನಾವಿದ್ದು ಫ್ಯಾಕ್ಟರಿ ಏರಿಯಾ, ವೇರ್ ಇಸ್ ಮೋರ್ ಆಫ್ ಇಟ್ ಇಸ್ ಅ ಲೇಬರ್ ಕ್ವಾರ್ಟರ್ಸಸ್. ಆ ಲೇಬರ್ ಕ್ವಾರ್ಟರ್ಸ್ ಅಂತಂದ್ರೆ ಎಲ್ಲಾರು ಎಕನಾಮಿಕ್ ಸ್ಟೇಟಸ್ ಒಂದೇ.
ಒಂದ್ ಮನೇಲಿ ಸೈಕಲ್ ಇತ್ತು ಅಂತಂದ್ರೆ ಆ ಸೈಕಲ್ಗೆ ಎಷ್ಟು ಜನ ಕಣ್ಣು ಹಾಕ್ತಿದ್ವಿ ಅಂತಂದ್ರೆ ಅದ್ ಸಿಕ್ಕಿದ್ರೆ ಒಂದ್ ರೌಂಡ್ ಸಿಕ್ಕಿದ್ರೆ ಒಂದು ಮರ್ಸಿಡೀಸ್ ಬೆಂಜ್ ಅಲ್ಲೇ ಅವತ್ತಿನ ಕಾಲಕ್ಕೆ ಹೊಡೆದಂಗೆ. ನಮ್ ತಂದೆ ಹತ್ರ ಒಂದ್ ಸೈಕಲ್ ಇತ್ತು. ಅವರು ನಮಗೆ ಯಾವಾಗ್ಲೂ ವ್ಯಾಲ್ಯೂಸ್ ಅಲ್ಲೇನೆ ಇದ್ ಮಾಡ್ತಿದ್ರು. ಸುಮ್ನೆ ಅಂತೂ ಸೈಕಲ್ ಹೊಡಿ ಅಂತ ಕೊಡ್ತಿರ್ಲಿಲ್ಲ. ಏನಾದ್ರು ಒಂದ್ ಕೆಲಸ ಮಾಡ್ಕೊಂಬ, ಅದಕ್ಕೆ ತಗೊಂಡ್ ಹೋಗ್ಬಿಟ್ಟು ರಿವಾರ್ಡ್ಗೆ ಸೈಕಲ್ ಹೊಡಿ ಅಂತ. ಆ ಬೀಳೋದು ಏಳೋದು ಇವೆಲ್ಲ ನಮಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅವಾಗೆಲ್ಲ ಯಾರು ನಮ್ಮನ್ನ ಹಿಡ್ಕೊಳ್ತೀವಿ, ಓಡಿಸ್ತೀವಿ, ಮಾಡಿಸ್ತೀವಿ ಅವೆಲ್ಲ ಬರ್ತಿರ್ಲಿಲ್ಲ. ತುಂಬಾ ಇಷ್ಟಪಡ್ತಿದ್ವಿ ಸೈಕಲ್ ಹೊಡಿಯೋಕೆ ಅಂತ. ಹಾಗಾಗಿ ಅದು ಸೈಕಲ್ ಅವಾಗಿತ್ತು. ಆಮೇಲೆ ವಿಚ್ ವಾಸ್ ಡಿಸ್ಕನೆಕ್ಟೆಡ್ ಬಿಕಾಸ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಲೈಫ್ ನ ಒಂದು ದಾರಿಗೆ ತಗೊಂಡೋಗ್ಬೇಕಿತ್ತಲ್ಲ. ಆಮೇಲೆ ಮೊದ್ಲಿಂದನೂ ಕನಸು ಜಾಸ್ತಿ. ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಎಕನಾಮಿಕಲಿ ಹಿಂಗ್ ಮುಂದುವರಿಬೇಕು. ಸಾಮಾನ್ಯ ಮಧ್ಯಮ ವರ್ಗದ ಕನಸುಗಳು. ಆ ಕನಸುಗಳನ್ನ ಹಿಂದೆ ಓಡಿ ಆಮೇಲೆ ಒಂದು ಸೋಷಿಯಲ್ ಸ್ಟೇಟಸ್ ಅನ್ನೋದು ಬೇಕು. ಆಮೇಲೆ ಒಂದು ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ನಾವು ಇರ್ಬೇಕು ಅನ್ನೋ ಒಂದು ಇದು ಬಂತು. ಅವಾಗ ಯಾವುದೋ ಒಂದು ಗೈಡೆನ್ಸ್ ಅಂತ ಇರ್ಲಿಲ್ಲ. ನಮ್ಗೆ ಏನೋ ಒಂದು ಏನೋ ತಪ್ಪು ದಾರಿಲಿ ಹೋಗ್ತಾ ಇದ್ವಿ ನಾವು ನಮ್ ಲೈಫ್ ಅಲ್ಲಿ, ಅಂದ್ರೆ ನಮ್ ಲೈಫ್ ಸ್ಟೈಲ್ ಬಗ್ಗೆ. ದೆನ್ ಒಂದು 40 ವರ್ಷ ಅಷ್ಟೊತ್ತಿಗೆ ಬಂದಾಗ ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿ ಇವಳು ಜಿಮ್ಮಿಗೆ ಸೇರಿದ್ಲು, ನಾನು ಜಿಮ್ಮಿಗೆ ಸೇರಿದೆ. ಬಟ್ ಐ ವಾಸ್ ನಾಟ್ ಎ ಜಿಮ್ ಪರ್ಸನ್ ಅಲ್ಲ. ಇವಳಿಗೂ ಅದೇ ಅನ್ನಿಸ್ತು. ಯಾಕೆ ಅಂತಂದ್ರೆ 4 ಗೋಡೆ ಒಳಗಡೆ ಕೂತ್ಕೊಂಡು ಬಾಡಿ ಸ್ವೆಟ್ ಮಾಡ್ಕೊಳ್ಳೋ ಅಷ್ಟು ಇದಿರ್ಲಿಲ್ಲ. ದೆನ್ ಮೈಸೂರ್ ಇಸ್ ಬ್ಲೆಸ್ಡ್ ಟು ಹ್ಯಾವ್ ಸೋ ಮೆನಿ ಪ್ಲೇಸಸ್ ಲೈಕ್ ಕುಕ್ರಳ್ಳಿ ಅಂಡ್ ಅದರ್ ಪ್ಲೇಸಸ್. ಎಲ್ಲಾ ಕಡೆ ಹೋಗ್ತಾ ಇದ್ವಿ. ದೆನ್ ವಿ ಸ್ಟಾರ್ಟೆಡ್ ಲೈಕ್ ದಟ್. ಮೇಡಮ್ಮೇ ಹಿಂದ್ಗಡೆ ಪ್ರೇರಣೆ. ಅವರು ಪ್ರೇರಣೆ ಆಗಿರೋ ಕಾರಣಕ್ಕೆ ವಿವಾಹ ಅಥವಾ ದಾಂಪತ್ಯ ಜೀವನದ ಬಗ್ಗೆ ಫಸ್ಟ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೊದಲ ಹೇಗೆ ಪರಿಚಯ ಆಗಿದ್ದು, ಹರೀಶ್ ಮತ್ತೆ ಪೂಜಾ ಪರಿಚಯ, ಮೊದಲ ಭೇಟಿ, ಇದ್ರ ಬಗ್ಗೆ ಏನಾದ್ರು ನೆನಪಿದ್ರೆ ಪೂಜಾ ಹೇಳಿ. ಟೋಟಲಿ ಅರೇಂಜ್ಡ್ ಮ್ಯಾರೇಜ್. ಓಕೆ. ಯಾವ ಎಲ್ಲೋ ಮೀಟ್ ಮಾಡಿದ್ವಿ ಆತರ ಎಲ್ಲ ಪ್ರೀ ಪ್ಲಾನ್ಡ್, ಪ್ರೀ ಫಿಕ್ಸ್ಡ್ ಮದ್ವೆ. ಹಾಗೆ ನೋಡಿದ ದಿನ ಅಂದ್ರೆ ನಮ್ದ್ರಲ್ಲಿ ಇದು ಇರುತ್ತಲ್ಲ, ನೋಡಕ್ ಬರೋದು, ಇಷ್ಟಪಡೋದು, ಮಾತುಕತೆ. ಸೊ ಇಟ್ ವಾಸ್ ಆನ್ ರಿಪಬ್ಲಿಕ್ ಡೇ, ಒನ್ ಆಫ್ ದ ರಿಪಬ್ಲಿಕ್ ಡೇ. ಸೊ ಅವತ್ ಬಂದಾಗ ಇವರು ನನ್ನನ್ನು ಇಷ್ಟಪಟ್ಟಿರುತ್ತೆ. ನನಗಿನ್ನು ಆ ಮದ್ವೆ ಆಗ್ಬೇಕು ಅನ್ನೋ ಒಂದು ಥಾಟೇ ಬಂದೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಾನಿನ್ನು ಐ ವಾಸ್ ಜಸ್ಟ್ ಡಿಗ್ರಿ ಪಾಸ್ ಮಾಡಿ ಐ ವಾಸ್ ಡೂಯಿಂಗ್ ಮೈ LLB. ಸೊ ಸ್ಟಾರ್ಟೆಡ್ ಮೈ LLB. ಆ ಟೈಮಲ್ಲಿ ನನಗೆ ಅದರ ಆಪ್ಷನ್ಸ್ ಏನ್ ಇರ್ತಿರ್ಲಿಲ್ಲ. ನಾನೇನೋ ಓದ್ಬೇಕು ಅಂದ್ರೂ ನನ್ಗೆ ಐ ವಾಸ್ ನಾಟ್ ಅಲೌಡ್ ಟು ಗೋ ಔಟ್ಸೈಡ್ ಚಿಕ್ಕಮಗಳೂರು. ಸೊ ನನ್ನ ಸರ್ಕಮ್ಸ್ಟಾನ್ಸಸ್ ಮನೇಲಿ ಇಲ್ಲ, ಕಳ್ಸಿದ್ರೆ ಮದ್ವೆ ಆದ್ಮೇಲೆ ಆಚೆ ಕಳಿಸ್ತೀನಿ. ಸೊ ಫೈನ್ ಅಂತ ಹಾಗೆ ಮದ್ವೆ ಇವ್ರು ಇಷ್ಟಪಟ್ರಂತೆ, ನನ್ಗೂನು ಓಕೆ ಫೈನ್ ಅಂತ ಅದಾಗೆ ತಗೊಂಡೋಯ್ತು ಲೈಫ್. ಏನು ಪ್ಲಾನ್ ಇಲ್ಲ. ಮೊದಲನೇ ಭೇಟಿ ಅನ್ನೋದಾಗಿದ್ರೆ ಏನು ಡ್ರಾಮ್ಯಾಟಿಕ್ ಆತರದ್ದು ಏನಿಲ್ಲ. ಎಲ್ಲ ಮನೆಗ್ ಬಂದಿದ್ದು, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಹಿರಿಯರ ಜೊತೆ ನೋಡಿದ್ದು, ಎಲ್ಲ ಫಾರ್ಮಲ್ ಆಗಿ ಒಂದು ಟ್ರೆಡಿಷನಲ್ ವೆಡ್ಡಿಂಗ್ ಇದ್ರ ಪ್ರಕಾರ ಆಗಿದ್ದು. ಚಿಕ್ಕ ವಯಸ್ಸಿನಲ್ಲೇ ಆಲ್ಮೋಸ್ಟ್, ಅಂದ್ರೆ ತುಂಬಾ ವಯಸ್ಸಂತೂ ಆಗಿರಲಿಲ್ಲ, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದು, ಮೈಸೂರಿಗೆ ಶಿಫ್ಟ್ ಆಗಿದ್ದು. ಈ ಶಿಫ್ಟ್ ಮತ್ತೆ ಆಮೇಲೆ ಮಕ್ಕಳಾದ್ವು, ಮಕ್ಕಳನ್ನ ಬೆಳೆಸೋದು, ಆ ವರ್ಷಗಳು, ಈ ಬಿಗಿನಿಂಗ್ ಡೇಸ್ ಆಫ್ ದ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ವರ್ಷಗಳು ಹೇಗಿತ್ತು ಪೂಜಾ? ಆಕ್ಚುಲಿ ಏನು ಥಾಟ್ಸ್ ಪ್ಲಾನಿಂಗ್ ಅದರದ್ದೆಲ್ಲ ಏನು ಇರ್ಲಿಲ್ಲ. ಈಗಿನ ಮಕ್ಳಿಗೆಲ್ಲ ತುಂಬಾ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಈಗ ಏನ್ ಸ್ಮಾರ್ಟ್ ಈಗಿನ ಮಕ್ಳು ಅನ್ಸುತ್ತೆ. ಬಟ್ ನಮಗೆ ಮದ್ವೆ ಆಯ್ತು. ಸೊ ಅದನ್ನ ಆ ಲೈಫ್ ನ ಎಂಜಾಯ್ ಮಾಡ್ತಾ, ಅಂದ್ರೆ ಇವ್ರದ್ದು ದೊಡ್ಡ ಫ್ಯಾಮಿಲಿ, ಎಲ್ಲಾರು ಅಣ್ಣ, ಅತ್ತಿಗೆ, ಅಕ್ಕ, ಬಾವ, ಕಸಿನ್ಸ್ ಆತರ ಎಲ್ಲ ದೊಡ್ಡ ಫ್ಯಾಮಿಲಿ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಎಲ್ಲ ಆಚೆ ಹೋಗ್ತಾ ಇದ್ದಿದ್ದು, ಫ್ರೆಂಡ್ ಸರ್ಕಲ್ ಚೆನ್ನಾಗಿತ್ತು. ಸೊ ಎಲ್ಲಾ ತರನು ವಿ ವರ್ ಎಂಜಾಯಿಂಗ್. ಮಕ್ಕಳಾದ್ಮೇಲೆ ಲೈಕ್ ಆ ರೆಸ್ಪಾನ್ಸಿಬಿಲಿಟಿ, ಅವನು ಆಸ್ ನಂಗೆ ಅಮ್ಮ ಇಲ್ಲ ಅನ್ನೋದು ಒಂದು ಕಾರಣಕ್ಕೆ ನಂಗೆ ಭಯಾನೂ ಇತ್ತು. ಪ್ರೆಗ್ನೆನ್ಸಿ ಅಂತ ಬಂದ ತಕ್ಷಣನೇ ನಾನು ಎಲ್ರು ಅಮ್ಮಂದಿರ್ ನೋಡ್ಕೋತಾರೆ, ನನ್ನನ್ನೇ ನೋಡ್ಕೋತಾರೆ ಅನ್ನೋದು ಕ್ವೆಶನ್ ಬರೋದು. ಬಟ್ ಲೈಫ್ ಎಲ್ಲದು ಒಂದು
ಪ್ರೀ ಪ್ಲಾನ್ ಇರುತ್ತೆ. ಇರುತ್ತೆ. ಅದು ಸರ್ಕಮ್ಸ್ಟೆನ್ಸಸ್ ಬಂದಾಗ ವಿ ಕ್ಯಾನ್ ಡೂ ಇಟ್ ಅನ್ಸುತ್ತೆ, ವಿ ಕ್ಯಾನ್ ಹ್ಯಾಂಡಲ್ ದ ಸಿಚುಯೇಷನ್ ಅನ್ಸ್ತು. ಸೊ ಹಿ ವಾಸ್ ಆಲ್ವೇಸ್ ಕೋಆಪರೇಟಿವ್, ಹಿ ಇಸ್ ಆಲ್ವೇಸ್ ಸಪೋರ್ಟಿವ್. ಸೊ ಹಂಗೆ ಆಯ್ತು ಮಕ್ಳು ಹೆಕ್ಟಿಕ್ ಲೈಫ್ ಆ ಟೈಮಲ್ಲಿ. ಮಕ್ಳು ಚಿಕ್ಕವರಿದ್ದಾಗ ಅಂದ್ರೆ ನಿಮ್ಮಿಬ್ರಿಗೂ ಸ್ಪೇಸ್ ಸಿಗ್ತಾ ಇತ್ತಾ? ಜವಾಬ್ದಾರಿ ಜಾಸ್ತಿ ಆಗುತ್ತಲ್ಲ ಯೂಶಲಿ ನಿಮ್ಮಿಬ್ರಿಗೂ ದಾಂಪತ್ಯದಲ್ಲಿ. ನಿಮ್ಗೆ ಸ್ಪೇಸ್ ನಂದು ಮತ್ತೆ ಹರೀಶ್ ಸ್ಪೇಸ್ ಅಂತ ಇರ್ತಾ ಇತ್ತಾ ಯೂಶಲಿ? ನಾವ್ ಅದರದ್ದೇನು Expectation. ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಕೊಳ್ತೀನಿ ಈಗ ಅನ್ಸುತ್ತೆ ನಮ್ಗೆ ಟೈಮೇ ಸಿಗ್ಲಿಲ್ಲ, ಬರೀ ಮಕ್ಳಿಗೋಸ್ಕರ ಜವಾಬ್ದಾರಿ ಹಿಂದೆನೆ ಬದುಕ್ಬಿಟ್ವಲ್ಲ ಅಂತ. ಯಾಕಂದ್ರೆ ಇತ್ತೀಚೆಗೆ ಮದುವೆಯಾಗಿ 2 ವರ್ಷಕ್ಕೆ ಮೊದಲನೇ ಅನಾದ. ಆಮೇಲೆ ಅರೌಂಡ್ ಗ್ಯಾಪ್ ಆಫ್ ಅರೌಂಡ್ 6 years ಎರಡನೇ ಮಗನಿಗೆ. ಅವನದು ಬೆಳವಣಿಗೆ ನೋಡ್ಕೊಂಡು. ಯಾಕಂದ್ರೆ ಇತ್ತೀಚೆಗೆ ಒಂದು ಪುಸ್ತಕದಲ್ಲೋ ಎಲ್ಲ ಓದ್ಬೇಕಾದ್ರೆ ನಾನು ಅದನ್ನ ಮತ್ತೆ ಜವಾಬ್ದಾರಿಗಳ ಹಿಂದೆನೆ ನಾವು ವಿಪರೀತ ನಮ್ ಸಮಯನ ಕಳಿಯಕ್ ಸ್ಟಾರ್ಟ್ ಮಾಡ್ತೀವಿ. ನಮಗೋಸ್ಕರ ನಾವು ಮಾಡ್ತಾ ಇರೋದು ಏನಪ್ಪಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆ ಪ್ರಶ್ನೆ ಕೇಳಿದೆ ನಾನು ಅಷ್ಟೇ. ಸೊ ಮದುವೆ ಆದ ಮೊದಲನೇ ದಿನದಿಂದ ಇಲ್ಲಿವರೆಗೂ ನಿಮ್ಮಿಬ್ರಲ್ಲಿ ಬದಲಾವಣೆ ಆಗದೇನೆ ಇರುವಂತ ಒಂದು ಗುಣ ಅಂತಂದ್ರೆ ಏನು? ಹರೀಶ್ ಅವ್ರದ್ದಾಗ್ಲಿ ಅಥವಾ ಏನು ಬದಲೇ ಆಗಿಲ್ಲಪ್ಪ, ಮೊದ್ಲು ಹೆಂಗಿದ್ನು ಮದುವೆ ಆಗಿಟ್ಟು ಎಷ್ಟೊಂದು ಬದಲಾವಣೆಗಳಾಗಿರ್ತವೆ ಡೆಫಿನೆಟ್ಲಿ ನ್ಯಾಚುರಲ್ ಆಗಿ. ಏನಾದ್ರು ಆ ತರದ್ ಗುಣ? ಅಂದ್ರೆ ನಾನ್ ಸ್ವಲ್ಪ ತುಂಬಾ ಡ್ರೀಮ್ ಮಾಡಿ ಅದನ್ನ ಅಚೀವ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಅದು ಹಾಗೆ ಇದೆ ಅನ್ಕೋತೀನಿ. ಇನ್ನೂ ಇವರೇ ಚೇಸರ್, ಡ್ರೀಮ್ ಚೇಸರ್. ಅದು ಹೇಳ್ತಿರ್ತಾರೆ ಬಿ ಪ್ರಾಕ್ಟಿಕಲ್, ಅದಾಗತ್ತಾ ಇದಾಗತ್ತಾ ಅಂತ ಕೇಳ್ತಾರೆ. ಬಟ್ ಡ್ರೀಮ್ ಮಾಡಕ್ಕೇನು ಆಗಕ್ ಟ್ರೈ ಮಾಡೋಣ. ಬಿಕಾಸ್ ನನಗೆ ಲೈಫ್ ತುಂಬಾ ಪ್ರೆಷಸ್ ಅನ್ಸುತ್ತೆ. ನಾನ್ ತುಂಬಾ ಪ್ರೆಷಸ್ ಥಿಂಗ್ ನನ್ನ ಲೈಫ್ ಅಲ್ಲಿ ಕಳ್ಕೊಂಡಿರೋದ್ರಿಂದ ಮೇ ಬಿ I feel every day is very important for me. I don't like to miss any of the opportunities. ಹರೀಶ್ಗೆ ನನಗೆ ಸರ್ಟನ್ ಫಿಕ್ಸ್ಡ್ ಗೋಲ್ಸ್ಗಳು. ನನ್ನ ಆರ್ಗನೈಸೇಷನ್ ಈ ಲೆವೆಲ್ಗೆ ತಗೊಂಡೋಗ್ಬೇಕು, ಪರ್ಸನಲ್ ಲೈಫಲ್ಲಿ ಹೀಗಿರ್ಬೇಕು, ಈ ತರದ್ದು ಡ್ರೀಮ್ಸ್ಗಳು ನನಗೆ ಚಿಕ್ಕವನಿಂದನು ಅದ್ರ ತರನೇ ನಡೀತಾ ಇದೆ. ನಾನು ಅರ್ಥ ಹೇಳ್ತಿರ್ತೀನಿ, ನನಗೆ ಏನ್ ಬೇಕೋ ನಡೆಸ್ಕೊತೀರ ನೀವು ಅಂತ. ಆ ಒಂದು ನಾನು ಸೈಲೆಂಟ್ ಆಗಿದ್ರು ಸುಮಾರು ಕೆಲಸ ನಾನು ಅನ್ಕೊಂಡಿದ್ದಂಗೆ ನಾನು ಮಾಡ್ಕೊಳ್ಳೋ ಗುಣ ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚಿಗೆ ಡಿಸಿಪ್ಲಿನ್, ಯಾರು ಸ್ಪಾಂಟೇನಿಯಸ್? ನಾನ್ ಸ್ಪಾಂಟೇನಿಯಸ್. ಇವಳು ಸ್ಪಾಂಟೇನಿಯಸ್, ನಾನು ಹರೀಶ್ ಡಿಸಿಪ್ಲಿನ್. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಪ್ಲಾನ್ ಎಲ್ಲ ಮಾಡ್ಕೊಂಡು ಅವ್ರ ತಂದೆ ಮಾರ್ಗದರ್ಶನ ಅಲ್ಲಿ VSA ಎಲ್ಲ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ನಾನು ಬಟ್ಟೆ ಜೋಡಿಸ್ಕೊಳ್ಳೋದು ಅಂತ ಬಂದಾಗ ಮನೆ ಎಲ್ಲರೂ ಹೊರಡ್ಬೇಕಾದಾಗ ನನಗೆ 2 minutes ಟೈಮ್ ಸಾಕು ಅಂತ ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ನಂದು ಎಲ್ಲ ಒಂಥರ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರಲ್ಲ ವಾರ್ಡ್ರೋಬ್ ಅಲ್ಲಿ, ಆ ತರ ನಂದು ಇರುತ್ತೆ. ಯಾವ್ದು ಬೇಕೋ ಪಿಕ್ ಮಾಡಿ ಇಟ್ಕೊಳ್ಳೋದು. ಈಗೆಲ್ಲ ಜನ್ಸಿಗಳು ಮಿಲೇನಿಯಲ್ಸ್ ಹೇಳ್ತಾರಲ್ಲ OCD ಅಂತ ಏನಾದ್ರು ಕರೀತಾರ? ಗ್ಯಾರಂಟಿ. ಯಾಕೆಂದ್ರೆ ನನ್ನ ಆಫೀಸಿಂದ ಮನೆಗ್ ಬಂದ್ರೆ ಫಸ್ಟ್ ಕೆಲಸ ನಾನು ಏನ್ ಮಾಡ್ತೀನಿ ಅಂದ್ರೆ ಶೂ ಬಿಚ್ಚಿ ನೆಕ್ಸ್ಟ್ ಅಲ್ಲಿರೋ ಸೋಫಾ ಒಂದು ಲೈನ್ ಆ ಕಡೆ ಈ ಕಡೆ ಇದ್ರೆ ಅದನ್ನ ಅಲೈನ್ ಮಾಡಿ ಆಮೇಲೆ ನಾನು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋದು. ಫ್ಯಾಕ್ಟ್ರಿ ಎಂಪ್ಲಾಯಿಗಳು ಇವ್ರುಗಳದೆಲ್ಲ ಅದು ಒಂದು ಫೌಂಡೇಶನ್, ಆ ತಳಹದಿ ಅನ್ನೋದು ಡೆಫಿನೆಟ್ಲಿ ಇದು ಎಲ್ಲೇ ಕಾಣಿಸ್ತಾ ಇದೆ ನಿದರ್ಶನ. ಸೊ ನೀವಿಬ್ರಲ್ಲಿ ಮಾಡೋಣ ಅಂತ ಫಸ್ಟ್ ಹೇಳೋದು, ಒಂದ್ಸಲ ಯೋಚನೆ ಮಾಡಿ ನೋಡೋಣ ಅಂತ ಹೇಳೋದು ಅಂತಂದ್ರೆ ಡೆಫಿನೆಟ್ಲಿ ಮಾಡೋಣ ಅಂತ ಹೇಳೋದು ಮೇಡಮ್ ಯೋಚನೆ ಮಾಡಿ ಹೇಳೋಣ ಅನ್ನೋದು. ಓಕೆ, ಈ ಫಿಟ್ನೆಸ್ ನಿಮ್ ಜೀವನಕ್ಕೆ ಬರೋಕ್ ಮುಂಚೆ ನಿಮಗೆ ಒಂದು ಟಿಪಿಕಲ್ ವೀಕೆಂಡ್ ಅಥವಾ ಒಂದು ವೀಕೆಂಡ್ ಅಂದ್ರೆ ಅವಾಗ ಏನಿರ್ತಿತ್ತು? ಈ ಫಿಟ್ನೆಸ್ ಬರೋ ಮುಂಚಿನ ದಿನಗಳ ಯೋಚನೆ ಮಾಡ್ಬಿಟ್ಟು ಹೇಳಿ. ಅದಕ್ಕಿಂತ ಮೊದಲು ಅಂದ್ರೆ ನಾವು ವಿವರ್ ಇನ್ ಟು ಸೋಷಿಯಲ್ ಆರ್ಗನೈಸೇಷನ್ ರೌಂಡ್ ಟೇಬಲ್ ಅಂತ. ರೌಂಡ್ ಟೇಬಲ್ ಇಸ್ ನಥಿಂಗ್ ಬಟ್ ರೋಟರಿ ಕ್ಲಬ್ ಮೈಸೂರಲ್ಲಿ ವರ್ಲ್ಡ್ ವೈಡ್ ಆರ್ಗನೈಸೇಷನ್, ಅಂಡ್ ವೇರ್ ಆಲ್ ಎಂಟರ್ಪ್ರಿನರ್ಸ್ ವಿಲ್ ಬಿ ದೇರ್. ಅಂಡ್ ದ ಏಜ್ ಲಿಮಿಟ್ ಇಸ್ 40 years ಆದ್ಬಿಟ್ರೆ ನೀವು ರಿಟೈರ್ಡ್ ಫ್ರಮ್ ದಟ್ ಮೂಮೆಂಟ್. And there are a lot of learning in that organization. ಏನು ಅಂತಂದ್ರೆ ಅಲ್ಲಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ, ಪಬ್ಲಿಸಿಟಿ ಮಾಡ್ತಾ ಇದ್ವಿ, ಮತ್ತೆ ಫೆಲೋಶಿಪ್ ಮಾಡ್ತಾ ಇದ್ವಿ. ಅಂಡ್ ಆಲ್ ಆರ್ ಏಜ್ ಕ್ಯಾಟಗರಿ ಎನ್ಲೈಟನ್ ಅನ್ನೋದೇ ಮೋಟೋ. ಸೊ ನಮ್ಗೆ ಸ್ಕೂಲ್ಸ್, ಗವರ್ಮೆಂಟ್ ಸ್ಕೂಲ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡು ರೌಂಡ್ ಟೇಬಲ್ ಇಂದ ಅದರ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡೋದಿರ್ಬೋದು, ಆತರ ಪ್ರಾಜೆಕ್ಟ್ ವೈಸ್ ಮಾಡ್ತಾ ಇದ್ವಿ. ಅಂಡ್ ಸೋಷಿಯಲೈಸ್ ಆಗೋಕ್ಕೂ ಇಟ್ ಈಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ನಮ್ದೇ ಅಂತ ಫ್ರೆಂಡ್ಸ್ ನೆಟ್ವರ್ಕ್ ಬಿಲ್ಡಿಂಗ್
ಇದು ನಾರ್ಮಲ್ ವೀಕೆಂಡ್ಸ್ ಅಂದ್ರೆ ಇದಕ್ಕೇನೆ ಜಾಸ್ತಿ ಟೈಮ್. ಅಂದ್ರೆ ಆಲ್ಮೋಸ್ಟ್ ಮಂತ್ಲಿ ಒಂದು 2 ಮೀಟಿಂಗ್ಗಳು ಆಗೋದು ಅಂಡ್ ಫೆಲೋಶಿಪ್ ಎಲ್ಲ ಮಾಡಿ. ಈಗ್ಲೂ ನಡೀತಾ ಇದೆ ಅಥವಾ ಫಿಟ್ನೆಸ್ ಬಂದ್ಮೇಲೆ ಇದಕ್ಕೆ ಸ್ವಲ್ಪ ಫೋಕಸ್ ಎಲ್ಲ ಕಮ್ಮಿ ಆಯ್ತು? ಕಡಿಮೆ ಆಗಿದೆ. ಲೈಕ್ 40 ನಾವು ರಿಟೈರ್ ಆಗ್ಬಿಡ್ತೀವಿ ಅದ್ರಲ್ಲಿ. ಬಟ್ ವಿ ವಿಲ್ ಫಾರ್ಮ್ ಅವರ್ ಓನ್ 41ers ಕ್ಲಬ್ ಅಂತ, ಅದ್ ಲೈಫ್ ಟೈಮ್. ಯಾರ್ಯಾರಾಗ ಆ ಟೈಮಲ್ಲಿ ರಿಟೈರ್ಡ್ ಆದ್ರು ಎಲ್ಲ ಸೇರಿ ನಾವು ಒಂದು 41ers ಕ್ಲಬ್ ಅಂತ ಮಾಡಿರ್ತೀವಿ. ಅಲ್ಲಿ ಏನಿರಲ್ಲ, ಜಸ್ಟ್ ಮಂತ್ಲಿ ಒಂದ್ಸತಿ ಫೆಲೋಶಿಪ್ ಮಾಡ್ತೀವಿ. ಅದಾದ್ಮೇಲೆ ಅಫ್ಕೋರ್ಸ್ ಫ್ಯೂ ಆಫ್ ದಮ್ ಆಸ್ ಇನ್ಸ್ಪೈರ್ಡ್ ಅಸ್ ಲೈಕ್ ಇಟ್ ಇಸ್ ಎಸ್ ನಾವು ಯಾಕೆ ಮಾಡಬಾರ್ದು, ಚಿಕ್ಕ ಪುಟ್ಟ ನಾವು ವಾಕಿಂಗು ರನ್ನಿಂಗು ಮಾಡ್ಕೊಂಡಿದ್ದವರು. ಹಾಗೆ ಸೈಕಲ್, ನನ್ನ ಸ್ನೇಹಿತ ಒಬ್ಬ, ಅವನ್ ಸೈಕಲ್ ಹೊಡಿಬೇಕು ಅನ್ನೋ ಖುಷಿಲೇ ಅವನಿಗೊಬ್ಬ ಜೊತೆಗೆ ಬೇಕು. ಅವನು ನನ್ನನ್ನು ಕರ್ಕೊಂಡು ಒಂದ್ ಸೈಕಲ್ ಕೊಡಿಸ್ಬಿಟ್ಟ. ಕೊಡಿಸಿದ್ದು ಏನು ಅಂತಂದ್ರೆ ಕಂಪಲ್ಸರಿ ವೀಕೆಂಡು ಮೈಸೂರಲ್ಲಿ ಹೊಡಿಬೇಕು ಅಂತ ನಾವು ಮಾಡ್ತಿದ್ವಿ. ಹೊಡೆಯೋದು ಅಂತಂದ್ರೆ ಅಲ್ಲಲ್ಲೇ ಓಡಾಡ್ತಿದ್ವಿ. ಒಂದ್ಸತಿ ರಿಂಗ್ ರೋಡ್ ಮಾಡ್ಬಿಡೋಣ, ಪೂರ್ತಿ ರಿಂಗ್ ರೋಡ್ 42 ಕಿಲೋಮೀಟರ್ಸ್ ಮಾಡಕ್ಕೆ ಅಂತ ಪ್ಲಾನ್ ಮಾಡಿದ್ವಿ. 42 ಕಿಲೋಮೀಟರ್ಸ್ ಹೆಂಗ್ ಕಾಣ್ತಿತ್ತು ನಮ್ಗೆ ಆ ಟೈಮಲ್ಲಿ ಅಂತಂದ್ರೆ ಇಟ್ಸ್ ಮೌಂಟ್ ಎವರೆಸ್ಟ್ ತರನೇ ಫೀಲ್ ಆಗ್ತಿತ್ತು. ಆ 42 ಕಿಲೋಮೀಟರ್ಸ್ಗೆ 4 ಬ್ರೇಕ್ ತಗೊಂಡು 3 ಕಡೆ ಎಳ್ನೀರ್ ಕುಟ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಿದ್ದು. ಆವಾಗ ನಮಗೆ ಏನಪ್ಪಾ ಅಂತಂದ್ರೆ ಸಂಜೆ ಪಾರ್ಟಿಗೆ ಹೋಗಕ್ಕೆ ಒಂದು ಗಿಲ್ಟ್ ಇರಬಾರದು. ಸಂಜೆ ಹೋದ್ವಿ ಅಂದ್ರು ಈ ಬೆಳಗ್ಗೆ ಅಷ್ಟು ಸೈಕಲ್ ಮಾಡಿದೀನಿ, ತೊಂದ್ರೆ ಇಲ್ಲ. ಆ ಒಂದು ಒಳ್ಳೆ ಎಕ್ಸ್ಕ್ಯೂಸ್. ಅಮೇಸಿಂಗ್. ಓಕೆ, ಸೈಕ್ಲಿಂಗ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ, ಯಾಕಂದ್ರೆ ತುಂಬಾ ಇದೆ ಸರ್ಕು. ಅದಕ್ ಮುಂಚೆ ಫಸ್ಟ್ ಹರೀಶ್ ಅವ್ರದ್ದು 90s ಅಲ್ಲಿ 90ರ ದಶಕದಲ್ಲಿ ಅಣ್ಣ ವೆಂಕಟೇಶ್ ಅವ್ರ ಜೊತೆ ಕೂಡಿ ನೀವು ರಾಮನ್ ಕಂಪ್ಯೂಟರ್ಸ್ ಅಂತ ಟ್ರೈನಿಂಗ್ ಸೆಂಟರ್. ಇಲ್ಲ, ಫಸ್ಟ್ ನಾವು ಅಣ್ಣ ಹಿ ವಾಸ್ ವರ್ಕಿಂಗ್ ಇನ್ ಒನ್ ಆಫ್ ದ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಿದ್ದ. ನಾನು ಅವಾಗ ಡಿಗ್ರಿ ಮಾಡ್ತಾ ಇದ್ದೆ. ಐ ವಾಸ್ ಇನ್ ಫಸ್ಟ್ ಇಯರ್ ಡಿಗ್ರಿ. ದೆನ್ ಅವನಿಗೆ ಏನೋ ಕೆಲಸದಲ್ಲಿ ಅಷ್ಟು ಇಷ್ಟ ಆಗ್ಲಿಲ್ಲ ಕೆಲಸ ಮಾಡಕ್ಕೆ, ಬಿಕಾಸ್ ಆಫ್ ಏನೋ ಮ್ಯಾನೇಜ್ಮೆಂಟ್ ಇಶ್ಯೂ ಆಗಿ ಅವನು ಆಚೆ ಬಂದ. ಆಚೆ ಬಂದಾಗ ಏನ್ ಮಾಡೋದು ಅನ್ನೋದು ನೆಕ್ಸ್ಟ್ ಎಲ್ಲಿ ಕೆಲ್ಸಕ್ಕೆ ಸೇರೋದು. ಮೈಸೂರು ಇಟ್ಸ್ ಗಾಟ್ ಅ ವೆರಿ ಲಿಮಿಟೆಡ್ ಆಪರ್ಚುನಿಟಿ, ಎಸ್ಪೆಷಲಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಐಟಿ. ಸರಿ, ಅವನಿಗೆ ಬ್ಯಾಂಗ್ಳೂರ್ಗೆ ಹೋಗಕ್ ಇಷ್ಟ ಇರ್ಲಿಲ್ಲ, ಮೈಸೂರಲ್ಲಿ ಏನೋ ಮಾಡ್ಬೇಕು ಅಂತ. ಅವನ ಅಷ್ಟೊತ್ತಿಗಾಗ್ಲೇ ಕಂಪ್ಯೂಟರ್ ಸರ್ವಿಸಿಂಗ್ ಎಲ್ಲ ಕಲ್ತ್ಕೊಂಡಿದ್ದ. ನಾನು ಅವನು ಎಲ್ಲ ಮಾತಾಡ್ಬೇಕಾದಾಗ ವಿ ಥಾಟ್ ಇಟ್ ಇಸ್ ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು. ನನಗೆ ಚಿಕ್ಕವನಿಂದನೂ ಒಂಚೂರು ಬಿಸ್ನೆಸ್ ಮೈಂಡ್, ಆಂಟ್ರಪ್ರಿನರ್ಶಿಪ್. ಯಾಕೆ ಅಂತಂದ್ರೆ ನಾನು ಚಿಕ್ಕವನಿದ್ದಾಗ್ಲೇನೆ ನಮ್ಮ ಮನೇಲಿ ಒಂದು ಹಸು ಇತ್ತು. ಅದ್ರದ್ದೊಂದು ಕರು ಹಾಕಿದಾಗ ನಮ್ಮಪ್ಪ ಯಾವಾಗ್ಲೂ ಏನ್ ಮಾಡೋರು, ಅದನ್ನ ಕರುನ ಮನೆ ಮುಂದೆ ಒಬ್ಬ ಹುಲ್ ಮಾರೋನ್ ಬರೋರು. ಹುಲ್ಲುಗೆ 100 ಕಂತೆ ಹುಲ್ ಕೊಟ್ರೆ ಅದನ್ನ ಕರು ಕೊಟ್ಬಿಡೋರು. ನಾನು ಅವಾಗ ಕೇಳಿದೆ ಅವ್ರಿಗೆ, ಅಪ್ಪ ಇದಕ್ಕೆ ಎಷ್ಟು ಹುಲ್ಲಿನ ಕಂತೆ 100ಕ್ಕೆ? 30 ರೂಪಾಯಿ ಕಣ. 30 ರೂಪಾಯಿ ಕರು ಮಾಡ್ಬಿಡ್ತೀಯ ಅಂತ ನಾನು ಅಲ್ಲೇ ಕ್ಯಾಲ್ಕುಲೇಷನ್. ಸರಿ, ಆಮೇಲೆ ನಮ್ಮ ಅಪ್ಪನ ಫ್ರೆಂಡ್ಗೆ ಕೇಳಿದೆ. ಅವರು ಯಾವಾಗ್ಲೂ ಈ ತರ ಕೊಡೋದು ತಗೊಳೋದು ಎಲ್ಲ ಮಾಡೋರು. ಅಂಕಲ್ ಇದು ಎಷ್ಟಿಗೆ ಹೋಗ್ಬೋದು? ನೀನ್ ಸಂತೆಗೆ ಹೋದ್ರೆ ಒಂದ್ 300 ಮೇಲೆ ಸೇಲ್ ಮಾಡಬಹುದು ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಹೌದಲ್ಲ, ಸಂತೆ ಭಾನುವಾರ ಆಗೋದು. ನಮ್ಮ ಮನೆಯಿಂದ 7ರಿಂದ 8 ಕಿಲೋಮೀಟರ್ ಅದು. ಸರಿ, ಒಂದಿನ ಅದನ್ನ ಹೊಡ್ಕೊಂಡು ಹೊರಟ್ರೆ ದಾರಿಲೇನೆ ಅದು ಓಡಬಂದ್ಬಿಡ್ತದ. ಯಾಕೆ ಅಂತಂದ್ರೆ ಈ ಆರನ್ ಸೌಂಡ್ ಅದು ಇದು ವೆಹಿಕಲ್ ಮೂವ್ಮೆಂಟ್ ಆದಾಗ ಗಾಬರಿಗೆ ಓಡಬಂದ್ಬಿಡೋದು. ಅವಾಗ ನಾನಿನ್ನು 7th 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಆಮೇಲೆ ನಮ್ಮ ಅಂಕಲ್ ಹೇಳಿದ್ರು, ನೋಡೋ ಹಂಗಲ್ಲ, ನೀನ್ ಬೆಳಗ್ಗೆ 4 ಗಂಟೆಗೆ ಹೊರಟ್ರೆ ಯಾವ ವೆಹಿಕಲ್ಸ್ ಇರಲ್ಲ, ನೀನ್ ತಗೊಂಡೋಗ್ಬೋದು ಅಂತ ನೋಡಿ. ಅವಾಗ ಅದನ್ನ ಮಾರ್ಬೇಕು ಅನ್ನೋದು ಒಂದ್ ಛಲ ಬಿಟ್ರೆ ನನಗೆ ಹೆದರಿಕೆ ಅವೆಲ್ಲ ಏನೂ ಇಲ್ಲ. 4 ಗಂಟೆಗೆ ಎದ್ದೆ, 4 ಗಂಟೆಗೆ ಅದನ್ನ ಕಟ್ಕೊಂಡೆ, ಒಂದಿಷ್ಟು ಹುಲ್ಲು ಹಿಡ್ಕೊಂಡು ನಾನು ಸಂತೆಗೆ ಹೋಗ್ಬಿಟ್ಟು ಐ ಸೋಲ್ಡ್ ಇಟ್ ಫಾರ್ 325 rupees. 300 rupees ಟಾರ್ಗೆಟ್ ಹೇಳಿದ್ರು, ಅದಕ್ಕಿಂತ 25 ರೂಪಾಯಿ ಜಾಸ್ತಿ ಮಾರ್ಲೇಬೇಕು ನಾವು, ಮಾರ್ಜಿನ್ ಇಟ್ಟು. ಅದು ನನಗೆ ಮೊದ್ಲಿಂದ ಒಂದು ಇದಿತ್ತು. ನಮ್ ತಂದೆಯವರು ಮನೇಲಿ ಒಂದು ಸಣ್ಣದಾಗ ಒಂದು ಬಿಸ್ನೆಸ್ ಮಾಡೋರು. ಆ ಒಂದು ಆಂಟರ್ಪ್ರಿನರ್ಶಿಪ್ ಆಗ್ಲಿಂದನೇ ಬಂದಿತ್ತು. ಸರಿ, ಜೊತೆಗೆ ಅಣ್ಣನು ನಾನು ಎಲ್ಲ ಸೇರಿ ಮಾಡೋಣ ಅಂತ ಒಂದು ಪ್ಲಾನ್ ಆಯ್ತು. ಮಾಡಿದಾಗ ಒಂದು ಚಿಕ್ಕದಾಗೆ ಒಂದು ಕಾರ್ ಶೆಡ್ ಅಲ್ಲೇ ವಿ ಸ್ಟಾರ್ಟೆಡ್ ಅವರ್ ಜರ್ನಿ.
ನಾನು ಓದ್ತಾ ಇದ್ದೆ, ಅವನು ಫುಲ್ ಟೈಮ್ ಮಾಡೋನು. ನಾನು ಬೆಳಗ್ಗೆ ಕಾಲೇಜ್ ಮುಗಿಸ್ಕೊಂಡು 12:30 1 o'clock ಬಂದ್ಬಿಡ್ತಿದ್ದೆ. ಬಂದ್ರೆ ನಾನು ಮಾರ್ಕೆಟಿಂಗ್ ಸೇಲ್ಸ್ ನೋಡ್ಕೊಳ್ತಿದ್ದೆ. ಅವನು ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಸರ್ವಿಸ್, ಬಟ್ ಹಿಸ್ ಬ್ರೈನ್ ಚೈಲ್ಡ್, ಬಿಕಾಸ್ ನನಗೆ IT ಬಗ್ಗೆ ನೀವು ಅವ್ರ ಜೊತೆ ಕೈ ಜೋಡಿಸಿದ್ದೆ. ಬಟ್ ಆಗ್ಲೂ ಅಷ್ಟು ಕೆಲಸ ಮತ್ತೆ ಇಬ್ರು ಈಗ ಅವರು ಸೇಲ್ಸ್ ನೋಡ್ತಾ ಇದ್ರು, ಸರ್ವಿಸ್ ನೋಡ್ಕೋತಾ ಇದ್ರು, ಎಲ್ಲ ಯು ಬೋತ್ ವರ್ ಕೈಂಡ್ ಆಫ್ ಬ್ಯಾಲೆನ್ಸಿಂಗ್ ದಮ್. ಹಂಗಿದ್ದಾಗ ಆಗಿನ ಕಾಲದಲ್ಲೂ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇವೆಲ್ಲ ಇತ್ತ, ಅಥವಾ ಅದು ಲಕ್ಸುರಿ ವರ್ಡ್ ತರ ಇತ್ತ ಅವಾಗ? ಆಬ್ವಿಯಸ್ಲಿ ಅದು ಲಕ್ಸುರಿ ವರ್ಡ್. ಆ ವರ್ಡ್ಗೆ ನಮಗೆ ಮೀನಿಂಗ್ ಗೊತ್ತಿರಲಿಲ್ಲ. ಅವಾಗೆಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂತ ಇರ್ಲಿಲ್ಲ ನಮಗೆ. ಸರ್ವೈವಲ್ ಅವಾಗ, ಸರ್ವೈವಲ್ ಬೇಕು ಮೋರ್ ದೆನ್ ವರ್ಕ್ ಲೈಫ್ ಬ್ಯಾಲೆನ್ಸ್ಗಿಂತ ವರ್ಕ್ ಮಾಡ್ಲೇಬೇಕಿತ್ತು. ಯಾಕೆ ಅಂತಂದ್ರೆ ನಮ್ಮ ತಂದೆ ಹೋದ್ಮೇಲಿಂದ ನಮಗೆ ದೇರ್ ಇಸ್ ನೋ ಅರ್ನಿಂಗ್ಸ್ ಫಾರ್ ದ ಫ್ಯಾಮಿಲಿ. ಏನಾರು ಅರ್ನ್ ಮಾಡ್ಲೇಬೇಕು. ಮೈಸೂರಿಗೆ ಬಂದ್ಬಿಟ್ಟಿದೀವಿ, ಬಾಡಿಗೆ ನೋಡಿದ್ರೆ 350 ರೂಪಾಯಿ ಬಾಡಿಗೆ, ಮನೆ ಬಾಡಿಗೆ. ಅದನ್ನೆಲ್ಲ ನಾವು ಮೀರಿ ದುಡಿಲೇಬೇಕಿತ್ತು. ಹಾಗಾಗಿ ಇನೋವೇಟಬಲಿ ಭದ್ರಾವತಿಯಿಂದ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಮೈಸೂರು ಬಂದಿದ್ದು. ಓಕೆ, ಸೊ ಒಳ್ಳೆ ಸ್ಟೋರಿ ಇದೆ. ಸೊ 40ರ ನಂತರ ಫಿಟ್ನೆಸ್ ಜರ್ನಿ ಕಡೆ ಬರೋಣ. ಸೊ 40ರ ನಂತರ ಏನ್ ಚೇಂಜ್ ಆಯ್ತು? ದೇಹ ಏನಾದ್ರು ಸಿಗ್ನಲ್ ಕೊಡಕ್ ಸ್ಟಾರ್ಟ್ ಆಯ್ತಾ, ಅಥವಾ ಏನಾದ್ರು ಪ್ರಶ್ನೆಗಳು ಕೇಳಕ್ ಶುರು ಆಯ್ತಾ ಫಿಟ್ನೆಸ್ ಕಡೆ ತಿರ್ಗೋಣ ಅಂತ ಅನ್ಸೋದಕ್ಕೆ? ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅಂತಂದ್ರೆ, ಬೆಳಗ್ಗೆ ಎದ್ದು ಆಫೀಸು, ಸಂಜೆ ಫ್ರೆಂಡ್ಸು, ಆಮೇಲೆ ವೀಕಲ್ಲಿ 2 ಸತಿ ಪಾರ್ಟಿ, ಈ ತರ ಲೈಫ್ ನಮ್ದು ಇದಿತ್ತು. ಅಂಡ್ ವಿ ನೆವರ್ ಯೂಸ್ ಟು ಸಿ ಅವರ್ ಓನ್ ಬಾಡಿ ಲೈಕ್ ಇಟ್ ಇಸ್ ಫಿಟ್ ಆಗಿ ಕಾಣ್ಬೇಕು, ಅದು ಇತ್ತು ಒಳಗಡೆ. ಬಟ್ ಇನ್ನೋವೇಟಬಲಿ ಈ ಒಂದು ಇದರಲ್ಲೇ ಸಂಕೋಲೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಒಳಗಡೆ ಶುರು ಆಯ್ತು, ಓಕೆ ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಇತ್ತು. ದೆನ್ ಶಿ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ಜಿಮ್. ನಾನು ಅವಳ ಜೊತೆಗೆ ಜಿಮ್ಮಿಗೆ ಹೋಗ್ತಾ ಇದ್ವಿ. ಆಮೇಲೆ ಆಚೆ ಜಿಮ್ಮಿಂದ ಆಚೆ ನಾನು ಹೇಳದ್ನೆಲ್ಲ ಆಗ್ಲಿ, ಕುಕ್ಕರಳ್ಳಿ ಕೆರೆಗೆ ಹೋಗೋದು, ಅಲ್ಲಿ ವಾಕ್ ಮಾಡೋದು, ರನ್ ಮಾಡೋದು, ಈ ತರ ಎಲ್ಲ ನಮ್ದು. ನಾನು ಮ್ಯಾರಥಾನ್ಸ್ ಅಲ್ಲಿ ಐ ಸ್ಟಾರ್ಟೆಡ್ ರನ್ನಿಂಗ್. ಅಂದ್ರೆ ನಂಗೆ ರನ್ನಿಂಗ್ ಒಂದು ತುಂಬಾ ಪ್ಲೆಷರ್ ಅನ್ಸುತ್ತೆ. ರನ್ನಿಂಗ್ ಬರಕ್ ಮುಂಚೆ ಪೂಜಾ ಅವರು, ನೀವು 2ನೇ ಮಗುವಿನ ತಾಯಿ ಆದ್ಮೇಲೆ ಜಿಮ್ ಹೋಗಕ್ಕೆ ಶುರು ಮಾಡಿದ್ರಿ. ಅದಕ್ಕೆ ಪ್ರೇರಣೆ ಹೇಗಾಯ್ತು? ಆಮೇಲೆ ಈ ಸ್ಮಾಲ್ ಹೈಕ್ ಮತ್ತೆ ಟ್ರೆಕ್ಗಳು ಇವೆಲ್ಲ ಹೇಗೆ ನಿಮ್ಗೆ ಕನಸು ತರ? ಅಫ್ಕೋರ್ಸ್ ಯು ಆರ್ ಎ ಡ್ರೀಮ್ ಚೇಸರ್ ಅಂಡ್ ಎವ್ರಿಥಿಂಗ್ ಯು ಟೋಲ್ಡ್. ಸೊ ಇದು ಹೇಗೆ ಶುರುವಾಯ್ತು? ಯಾಕಂದ್ರೆ 2ನೇ ಮಗಿನ ತಾಯಿ ಆದ್ಮೇಲೆ ಜಿಮ್ಗೆ ಹೋಗಿ ನಾನು ಇದನ್ನೆಲ್ಲ ದೇಹನ ಹುರಿ ಮಾಡ್ಕೋಬೇಕು, ಚಟುವಟಿಕೆಯಿಂದ ಇರ್ಬೇಕು ಅನ್ನೋದು ತುಂಬಾ ಸಾಮಾನ್ಯವಾಗಿ ಸಿಗುವಂತ ನಿದರ್ಶನಗಳಲ್ಲ. ಸೊ ಹೇಗೆ ಅದೆಲ್ಲ ಪ್ರೇರಣೆ? ಐ ವಾಸ್ 30 ಅನ್ಸುತ್ತೆ ನನ್ನ 2ನೇ ಮಗ ಹುಟ್ಟಿದಾಗ. ಒಂಥರ ತುಂಬಾ ವೆಯ್ಟ್ ಪುಟ್ ಆನ್ ಆಗ್ಬಿಟ್ಟಿದ್ದೆ ಅಂತ ಅನ್ನಿಸ್ತು. ಐ ವಾಸ್ ನೆವರ್ ಲೈಕ್ ದಟ್. ನಾನು ಯಾವತ್ತೂ ಸ್ವಲ್ಪ ಲೀನ್ ಬಾಡಿನೇ. ಆಗ ನಂಗೆ ಕಾನ್ಶಿಯಸ್ನೆಸ್ ಶುರು ಆಯ್ತು, ಐ ವಾಂಟ್ ಟು ಬಿ ಫಿಟ್ ಅಂತ. ಆಗ ಅದಿದ್ದು ನನಗೆ ಆಪ್ಷನ್ ಇದ್ದಿದ್ದೆ ಜಿಮ್. ದೇರ್ ವಾಸ್ ನೋ ಅದರ್ ಆಪರ್ಚುನಿಟೀಸ್. ಸೊ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಜಿಮ್. ಅಲ್ಲಿ ಹೋದ್ಮೇಲೆ ಅದು ಒಂಥರ ಮೊನೋಟನಸ್ ಅನ್ಸ್ತು, ರನ್ ಮಾಡೋದು, ಆ ವೆಯ್ಟ್. ಆಮೇಲೆ ಎಲ್ಲಾ ಟ್ರೈನರ್ಸ್ ವಿಲ್ ನಾಟ್ ಫೈಂಡ್ ಅ ಗುಡ್ ಟ್ರೈನರ್, ಅದೊಂದಿರುತ್ತೆ ಪ್ರಮುಖ ಅಂಶ. ಅದು ವೆರಿ ಇಂಪಾರ್ಟೆಂಟ್. ಇದು ನನಗೇನೋ ದೇರ್ ಇಸ್ ಸಮಥಿಂಗ್ ಲ್ಯಾಗ್ ಅಂದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ ಅಥವಾ ನಮ್ ಬಾಡಿನ ಯಾವ ವೇಟ್ಸ್ ಮಾಡ್ಬೇಕು, ಎಷ್ಟು ವೇಟ್ಸ್ ಮಾಡ್ಬೇಕು, ಪ್ರಾಪರ್ ಕೋಚಿಂಗ್ ಇರ್ತಿರ್ಲಿಲ್ಲ. ಸೊ ನಾನ್ ಜಿಮ್ ಅಲ್ಲೇ ಒಂದ್ ಗ್ರೂಪ್ ಮಾಡ್ಕೊಂಡು ಬನ್ನಿ ಬೆಟ್ಟಕ್ಕೆ ಹೋಗೋಣ, ವಾಕ್ ಮಾಡೋಣ, ಸ್ಟೆಪ್ಸ್ ಹತ್ತೋಣ, ಆತರ ಎಲ್ಲ ಒಂದಿಷ್ಟು ಜನ ಫಿಟ್ನೆಸ್ ಫ್ರೀಕ್ಸ್ ಹುಡುಗರು ಇದ್ರು. ಹಾಗಾಗಿ ಆತರ ಸ್ಟಾರ್ಟ್ ಆಯ್ತು. ದಟ್ ಮೇ ಬಿ ಆಸೆ ಇತ್ತೇನೋ ಫಸ್ಟ್ ಇಂದ. ಅಂಡ್ ಮೈಸೂರಲ್ಲಿ ತುಂಬಾ ಆಪ್ಷನ್ಸ್ ಇರೋದ್ರಿಂದ ಅದೆಲ್ಲ ಆಗಕ್ಕೆ ಒಂದ್ ಚಾನ್ಸ್ ಸಿಕ್ತು. ಚಾಮುಂಡಿ ಬೆಟ್ಟ ಹತ್ತಿ ಇಳಿಯೋದು ಇವೆಲ್ಲ ಯೂಶಲ್ ಸ್ಟಾರ್ಟಿಂಗ್ ಸ್ಟೆಪ್ಸ್ ಅಲ್ವಾ, ಎಲ್ಲರೂ ಅದೇ ಮಾಡ್ತಾರೆ. ನೀವು ಅದನ್ನೆಲ್ಲ ಮಾಡಿದ್ರೆ? ತುಂಬಾ ಸಲ. ಓಕೆ, ವ್ಯಾಲಿ ಆಫ್ ಫ್ಲವರ್ಸ್ ಇದು ನಿಮ್ಮ ಒಂದು ಪ್ರಮುಖ ಬಿಗ್ ಫಸ್ಟ್ ಟ್ರೆಕ್ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ನಿಮ್ಮಲ್ಲಿ ಏನು ಜಾಗೃತ ಮಾಡ್ತು, ಅಥವಾ ವಾಟ್ ಇಟ್ ಕೈಂಡ್ ಆಫ್ ಇನ್ಸ್ಟಿಗೇಟೆಡ್ ಅಂಡ್ ವಾಟ್ ಇಟ್ ಚೇಂಜ್ಡ್ ಇನ್ ಯು? ವ್ಯಾಲಿ ಆಫ್ ಫ್ಲವರ್ಸ್ ಆಕ್ಚುಲಿ ಟ್ರೆಕ್ ಇದೆ ಅನ್ನೋದೇ ಐಡಿಯಾ ಇರ್ಲಿಲ್ಲ ನಮ್ಗೆ.
ಇವ್ರಿಗೆ ಹರೀಶ್ ಕಸಿನ್ ಫ್ಯಾಮಿಲಿ ದೇ ಹ್ಯಾವ್ ಆರ್ಗನೈಸ್ಡ್. ನಾವು ಉತ್ತರಾಖಂಡ್ ಅಲ್ಲಿ ವ್ಯಾಲಿ ಆಫ್ ಫ್ಲಾಸ್ಕ್ ಹೋಗ್ತಾ ಇದೀವಿ, ನೀನ್ ಬರ್ತೀಯಾ, ನೀನು ಹರೀಶ ಬರ್ತೀರಾ? ಹರೀಶ್ ಆಸ್ ಯೂಶುವಲ್ ಆಫೀಸ್ ಇದ್ದು, ಇಲ್ಲ ನಾನ್ ಬರ್ತೀನಿ, ಹರೀಶ್ ಬರಲ್ಲ ಅಂತ ಹೇಳಿ ಹೋದೆ. ಆಮೇಲೆ ನೋಡ್ದೆ ಅದ್ರ ಬಗ್ಗೆ. ನೋಡ್ದಾಗ ಅಲ್ಲಿ ಬರೀ 3 ದಿನನೂ ಟ್ರೆಕ್ ಇತ್ತು, 3-4 ದಿನ ಟ್ರೆಕ್ಸ್ ಇತ್ತು. ಅಯ್ಯೋ ಟ್ರೆಕ್ಕಿಂಗ್ ಇದೆ ಅಲ್ಲಿ, ನೀವು ಮಾಡ್ತೀರಾ ಟ್ರೆಕ್ಕಿಂಗ್ ಅಂದೆ. ಇಲ್ಲ ಅಲ್ಲಿ ನಮ್ಗೆ ಆದ್ರೆ ಮಾಡ್ತೀವಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಉಳಿದಿದ್ದು ದೇರ್ ಆರ್ ಅದರ್ ಫೆಸಿಲಿಟೀಸ್ ಟು ಟೇಕ್ ಅಸ್ ಅಪ್ ಅಂತ ಹೇಳಿದ್ರು. ಸೊ ನಾನು ನನ್ನ ಫ್ರೆಂಡ್ ಒಬ್ಳನ್ ಕರ್ದೆ, ನಂಗ್ ಟ್ರೆಕ್ ಮಾಡ್ಬೇಕಿತ್ತಲ್ಲ ಜೊತೆಗೆ, ನೀನ್ ಬರ್ತೀಯಾ ಅಂತ. ಅವಳು ಬ್ಯಾಂಗ್ಳೂರಿಯನ್ನವಳು. ಸೊ ಅವಳು ನಾನ್ ಬರ್ತೀನಿ. ಸೊ ನಾವಿಬ್ರು ವಿ ಡಿಸೈಡೆಡ್. ಅದು 3 ದಿನ ಒಂದು ಹೇಮಕುಂಡ್ ಸಾಹೇಬ್ ಅಂತ ಒಂದು ಅದ್ರದ್ದು ಎಸೆನ್ಸ್ ಮೇ ಬಿ ಅಲ್ಲಿ ಹೋದಾಗ ಗೊತ್ತಾಯ್ತು ನನ್ಗೆ. ಈ ಹೈಕ್ಸ್, ಮೌಂಟೇನ್ಸ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು. ವೆಸ್ಟರ್ನ್ ಘಾಟ್ಸ್ ಟ್ರೆಕ್ ಎಲ್ಲ ಆಮೇಲೆ ಶುರು ಮಾಡಿದ್ರೆ? ಇಲ್ಲ, ಅದಾದ್ಮೇಲೆ ನನಗೆ ಆಕ್ಚುಲಿ ನಮ್ಮ ಲೈಫ್ ಅಲ್ಲಿ ಈ ತರ ಅಡ್ವೆಂಚರ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಂದ್ರೆ ವಿನಯ್ ಸಿಂಗ್ ಸರ್ ಅಂತ. ವಿನಯ್ ಸಿಂಗ್ ಅಂತ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಈ ನಾವೇನೇನ್ ಆಕ್ಟಿವಿಟೀಸ್ ಮಾಡಿದೀವಿ ಎಲ್ಲದಕ್ಕೂ ಅವರೇ ಇದ್ದಾರೆ, ಸೂತ್ರಧಾರಿ. ಈಸ್ ಆಲ್ವೇಸ್ ದೇರ್. ನನ್ ಮಗನ್ನ ಈಗ ಅವ್ನ್ 10th ಅಲ್ಲಿ ಇದ್ದ, ಮೊದಲನೇ ಅವನು. ಆಗ ಅವ್ರಿಗೇನೋ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ಲಿಲ್ಲ. ಒನ್ ಆಫ್ ದ ಫ್ರೆಂಡ್ ಸ್ಟಾರ್ಟೆಡ್ ಟೆಲ್ಲಿಂಗ್, ಈ ಸಲ ಹಿಮಾಲಯನ್ ಟ್ರೆಕ್ ಹೋಗೋಣ, ಬಿಕಾಸ್ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ಲಿಲ್ವಲ್ಲ, ನಾವೆಲ್ಲ ಸೇರಿ ಹೋಗೋಣ ಅಂತ. ಐ ವಾಸ್ ಬಿಹೈಂಡ್ ಹಿಮ್. ಇಲ್ಲ ರಿಷಿ, ನೀನ್ ಎನ್ರೋಲ್ ಮಾಡ್ಲೇಬೇಕು ಅಂತ. ಸೊ ಅವನು ಹೊರಟ. ಆ ಹಿಮಾಲಯನ್ ಟ್ರೆಕ್ ಫಿಟ್ನೆಸ್ ಹೋದಾಗ ನಮ್ಗೊಬ್ರು ಪರಿಚಯ ಆಯ್ತು, ಫಿಟ್ನೆಸ್ ಕೋಚ್. ಅವರೇ ವಿನಯ್ ಸಿಂಗ್ ಅಂತ. ಸೊ ಹಿ ಯೂಸ್ ಟು ಟೇಕ್ ಫಿಟ್ನೆಸ್ ಫಾರ್ ಈ ಮಕ್ಳ ಬ್ಯಾಚ್ಗೆ. ಸೊ ಆಗ ಅವ್ರ ಪರಿಚಯ ಇತ್ತು. ಆ ಮಕ್ಳೆಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗ್ ಬಂದ್ರು, ಎಂಜಾಯ್ ಮಾಡ್ಕೊಂಡ್ ಬಂದ್ರು. ಚೆನ್ನಾಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್. ಅದನ್ನ ಫೋಟೋಸ್ ಅಲ್ಲೆಲ್ಲ ನೋಡಿ ನನಗೆ ಏನೋ ನಾನೇ ಹೋಗ್ ಬಂದಿದ್ದಷ್ಟು ಖುಷಿ ಆಗ್ತಾ ಇರೋದು. ಆಮೇಲೆ ಆಲ್ ಆಫ್ ಎ ಸಡನ್ ಒಂದ್ಸಲ ತಲೆಗ್ ಬಂತು, ಹರೀಶ್ನ ಕೇಳ್ದೆ, ನಾವೆಲ್ಲ ಒಂದು ಹಿಮಾಲಯನ್ ಟ್ರೆಕ್ ಮಾಡೋಣ, ವಿನಯ್ ಸರ್ನ ಕೇಳ್ತೀನಿ ಅಂತ. ಸೊ ಐ ಕಾಲ್ಡ್ ಹಿಮ್. ಈ ಸೈಡ್ ಮಾಡಿಸ್ತೀನಿ, ನಾನೆಲ್ಲೋ ಟ್ರೈನಿಂಗ್ ಅಲ್ಲಿ ಇದ್ದೀನಿ, ಬಂದ್ ಮಾಡಿಸ್ತೀನಿ, ಐ ಟಾಕ್ ಟು ಯು ಅಂದ್ರು. ಸೊ ದಟ್ ಇಸ್ ಹೌ ನನ್ನ ಫಸ್ಟ್ ಹಿಮಾಲಯನ್ ಟ್ರೆಕ್, ಟೆಕ್ನಿಕಲಿ ಫಸ್ಟ್ ಹಿಮಾಲಯನ್ ಸರ್ಪಾಸ್ ಅಂತ. ಇದೆಲ್ಲ ವ್ಯಾಲಿ ಆಫ್ ಫ್ಲವರ್ಸ್ ಎಷ್ಟು 1 ವರ್ಷ 2 ಇಯರ್ಸ್ ಇದ್ರ ನಡುವೆ ನೀವು ಪಶ್ಚಿಮ ಘಟ್ಟಗಳು? ಇಲ್ಲ. ಅದಾದ್ಮೇಲೆ ಜಸ್ಟ್ ಹಾಗೆ ಇತ್ತು ನಮ್ಮ ನಾರ್ಮಲ್ ಜಿಮ್ ಅಷ್ಟೇ. ಯೋಗ ಸ್ಟಾರ್ಟ್ ಮಾಡ್ತೀವಿ, ಯೋಗ ನಡೀತಾ ಇತ್ತು. ಏನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ಚಟುವಟಿಕೆ ಅಂತೂ ಇತ್ತು, ಮನಸ್ಸಲ್ಲಂತೂ ನಡೀತಾ ಇತ್ತು. ಮನ್ಸಲ್ಲಿ ಇದು ಏನು ಅಂತ ಗೊತ್ತಿರ್ಲಿಲ್ಲ, ಅದು ಏನೇನ್ ಮಾಡ್ಬೇಕು ಅನ್ನೋದು ಐಡಿಯಾ ಇರ್ಲಿಲ್ಲ. ಸೊ ಇವರು ಯಾವಾಗ ನಮ್ಗೆ ಸರ್ಪಾಸ್ ಅಂತ ಒಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು, ಅದ್ರ ಹಿಂದೆ ಒಂದು 3 months ಆಫ್ ಫಿಟ್ನೆಸ್ ಟ್ರೈನಿಂಗ್ ಮಾಡಿಸಿದ್ರು. ಕಂಡೀಷನಿಂಗ್ ಕ್ಯಾಂಪ್ ಅಂತ ಏನೋ ಮಾಡ್ತಾರಲ್ವಾ, ಏನಾದ್ರು? ಇಲ್ಲ, ನಾರ್ಮಲ್ ಫಿಟ್ನೆಸ್. ಈಗ ಎಲ್ಲಾ ತರ ಏಜ್ ಗ್ರೂಪ್ ನವರು ಬಂದ್ಬಿಟ್ಟಿರ್ತಾರೆ. ಒಂದು ಟ್ರೆಕ್ ಅಂತ ತಗೊಂಡ್ರೆ ಅಲ್ಲಿ ಒಂದು 10 ವರ್ಷದ ಮಗುವಿಂದ ಹಿಡಿದು 50-60 ವರ್ಷದವ್ರು ಇರ್ತಾರೆ. ದೇರ್ ವಾಸ್ ನೋ ಏಜ್ ಲಿಮಿಟ್. ಸೊ ಆಗ ಫಿಟ್ನೆಸ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಇವ್ರಿಗೆ ಐಡಿಯಾ ಇರಲ್ಲ. ಒಂದ್ 3 months ಹಿಂದೆಯಿಂದ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಕೋಚಿಂಗ್ ಅಲ್ಲಿ ರನ್ನಿಂಗ್ ಇರುತ್ತೆ, ಬೆಟ್ಟ ರನ್ ಮಾಡಿರ್ತೀವಿ, ಕುಂತಿ ಬೆಟ್ಟ ವಾಕ್ ಮಾಡಿರ್ತೀವಿ, ರೋಪ್ ಕ್ಲೈಂಬಿಂಗ್ ಮಾಡಿರ್ತೀವಿ, ಆ ತರ ಸ್ಮಾಲ್ ಹೈಕ್ಸ್, ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ಅವರು ಪ್ರಿಪರೇಷನ್ಸ್ ಫಾರ್ ದಿಸ್ ಟ್ರೆಕ್. ನಮಗ್ ಗೊತ್ತಿರ್ಲಿಲ್ಲ ಅದು ಅಷ್ಟು ಒಂದು ಅಂದ್ರೆ ವೆರಿ ಚಾಲೆಂಜಿಂಗ್ ಟ್ರೆಕ್ ಇತ್ತು ಫಸ್ಟ್ ಟೈಮರ್ಸ್ಗೆ. ಏನಾದ್ರೂ ನೆನಪಲ್ಲಿ ಇರುವಂತ ವಿಶಿಷ್ಟವಾದ ಅನುಭವ ಅಥವಾ ತುಂಬಾ ಆಶ್ಚರ್ಯವಾಗಿದ್ದಂತ ವಿಷಯಗಳು, ಅದ್ರ ಬಗ್ಗೆ ಏನಾದ್ರು ಹೇಳಿ. ಅದು ಸರ್ಪಾಸ್ ಇದು ಒಂದು 5-6 ದಿನ ಇತ್ತ, ಎಷ್ಟು ದಿನ ಇತ್ತು, ಒಂದು 8-10 ದಿನ ಇತ್ತೇನೋ ಅನ್ಸುತ್ತೆ. ವಾಪಸ್ ಸಮಿಟ್ ಆಯ್ತು. ಸಮಿಟ್ ಆಗೋದೇ ತುಂಬಾ ಚಾಲೆಂಜಿಂಗ್ ಇತ್ತು ಆಕ್ಚುಲಿ, ಯಾಕಂದ್ರೆ ಎಲ್ರು ಹೋದವ್ರು ಸಮಿಟ್ ರೀಚ್ ಎಲ್ಲರೂ ಮಾಡಿದ್ವಿ, ನಾವೆಲ್ಲರೂ ಸಮಿಟ್ ಮಾಡಿಸಿದ್ರು. ಸೊ ಸಮಿಟ್ ಆದ್ಮೇಲೆ ಕಾಯ್ತಾ ಇದ್ವಿ ಯಾವಾಗ ಸಮಿಟ್ ಆಗತ್ತೆ, ಯಾಕೆಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಿರೋದು. ಆಮೇಲೆ ಎಲ್ಲರಿಗೂ ಅದು ಸುಮಾರು ಜನಕ್ಕೆ ಫಸ್ಟ್ ಟೈಮರ್ಸ್ ನಾವ್ ಆಗಿದ್ದಿದ್ರಿಂದ ಅದ್ರಲ್ಲಿ ಬಂದಿರೋರು ಮೋಸ್ಟ್ ಆಫ್ ದೆಮ್, ಒಂದು 80% ಆಫ್ ದೆಮ್ ಫಸ್ಟ್ ಟೈಮ್ ಟ್ರೆಕ್ ಮಾಡಿರೋರೇ ಇರ್ಬೋದು ಅನ್ಕೊಳ್ತೀನಿ. ಸೊ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಿರೋದು, ಟೆಂಟ್ಸ್ ಅಲ್ಲಿ ಇರ್ತಿದ್ವಿ, ಒಂದೊಂದಿನ ಮಳೆ ಬಂದು
ಸೊ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಆಗೋಗ್ ಡ್ರೆಂಚ್ಡ್ ಇರ್ತಿದ್ವಿ. ಆಮೇಲೆ ಫುಡ್ಗಳು ನಮಗೆ ಅವ್ರು ಕೊಡೋ ಫುಡ್ ನಮ್ಗೆ ಬೇಡ, Adjust ಆಗ್ಬೇಕು. ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ. ಏನ್ ನೂಡಲ್ಸ್ ಈ ತರನೇ ಇಲ್ಲ ನೂಡಲ್ಸ್ ಕೊಡ್ತಾ ಇರ್ಲಿಲ್ಲ, ಇವ್ರು ಫುಡ್ ನೇ ಪ್ರಿಪೇರ್ ಮಾಡ್ಸೋರು. ಊಟನೇ ರೋಟಿ ನಾರ್ಮಲ್ ಊಟ, ರೈಸ್, ದಾಲ್ ಆತರ ಅವ್ರ ಏನ್ ಮಾಡ್ತಾರ ಆ ಫುಡ್ ನ ನಾವ್ ತಗೋಬೇಕಿತ್ತು. ಸೊ ಅದು ಒಂಥರ ಎಲ್ಲ ಅದು ಮನೆ ಬಿಟ್ಟು ಅಷ್ಟು ದಿನಾನು ನಾವ್ ಯಾವತ್ತೂ ಇದ್ದ ಅಭ್ಯಾಸ ಇರ್ಲಿಲ್ಲ. ಹರೀಶ್ ಏನ್ ಬಂದಿರ್ಲಿಲ್ಲ ಅದಕ್ಕೆ. ಸೊ ಆ ಎಲ್ಲ ಮುಗಿದ್ರೆ ಸಾಕು ಅಂದ್ರೆ ಅದು ಮುಗೀತು, ಸಬ್ಮಿಟ್ ಆಯ್ತು, ಚೆನ್ನಾಗಾಯ್ತು. ಅದಾದ್ಮೇಲೆ ವಿ ವಾಕ್ಡ್ ಆಲ್ಮೋಸ್ಟ್ ಟಿಲ್ ನೈಟ್. ನಾವ್ ಇನ್ನೇನ್ ಬಂದ್ಬಿಡುತ್ತೆ ಅಂತ ನಾವು ಇನ್ನೇನ್ ಮುಗ್ದೋಯ್ತು ನಮ್ ಟ್ರೆಕ್ ಅಂತ. ಇಲ್ಲ ಮುಗ್ದಿಲ್ಲ, ಇನ್ನೂ ಇದೆ ಅಂತ. ಆಮೇಲೆ ಸ್ಲೈಡ್ ಆಗೋದು, ಲಾಂಗ್ ಸ್ಲೈಡ್ಸ್ ಮಾಡಿದೀವಿ ಅದ್ರಲ್ಲಿ. ಒಬ್ಳು ನನ್ ಕಸಿನ್ ಒಬ್ಳು ಫ್ರಾಕ್ಚರ್ ಬೇರೆ ಆಯ್ತು ಅವಳಿಗೆ, ಆತರ. ಸೊ ಇಟ್ ವಾಸ್ ಎ ವೆರಿ ಸ್ಟ್ರೇನಿಯಸ್ ಇತ್ತು, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಮ್ಗೆ. ವೆಸ್ಟರ್ನ್ ಘಾಟ್ಸ್ ಆಮೇಲೆ ಎಲ್ಲಾ ಕಡೆ ಹೋದ್ರೆ ಅವಾಗ ಸರ್ಪಾಸ್ ಮುಗೀತು. ಲೈಕ್ ವಿನಯ್ ಸರ್ ಆರ್ಗನೈಸಸ್ ಆಲ್ ದಿಸ್. ಮೈಸೂರಲ್ಲಿ ರಾಯಲ್ ರೈಡರ್ಸ್ ಮೈಸೂರು ಅಂತ ಅವ್ರದ್ದೊಂದು ತಂಡ ಇದೆ. ಆ ತಂಡ ನಾವೆಲ್ಲ ಅದ್ರ ಮೆಂಬರ್ಸ್. 3 ದಿನದಲ್ಲಿ 9 ಬೆಟ್ಟಗಳು ಹೋಗಿ 9 ಈಸ್ ಒನ್ ಟ್ರೆಕ್ ನೇಮ್. 9 ಗುಡ್ಡಕ್ಕೆ ಹೋಗಿದ್ದು ಎಕ್ಸ್ಕ್ಲೂಸಿವ್. ಅದೊಂದು ವೆರಿ ಚಾಲೆಂಜಿಂಗ್ ಟ್ರೆಕ್. 9 ಗುಡ್ಡ ಪಶ್ಚಿಮ ಘಟ್ಟದಲ್ಲಿ. ಅದು ಒಂದು ಗುಂಡ್ಯದಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ಎಲ್ಲಿ ಸಕ್ಕರೆ ಎಲ್ಲಿ ಬಂದು ಎಂಡ್ ಆಗುತ್ತೆ, ಅದು ಸಕಲೇಶ್ಪುರ ದಾಟಿ ಮೂಡಿಗೆರೆ ಹತ್ರ ಬಂದು ಎಂಡ್ ಆಗ್ತೀವಿ. ಅದು ತುಂಬಾ ಕಠಿಣವಾಗಿತ್ತು. ಅದು ಆತರ ಸುಮಾರು ವೆಸ್ಟರ್ನ್ ಘಾಟ್ಸ್ ಟ್ರೆಕ್ಕಿಂಗ್ ನ ನಾವು ಸರ್ಪಾಸ್ ಆದ್ಮೇಲೆ ಮಾಡಿದ್ದು. ಮೋಸ್ಟ್ ಚಾಲೆಂಜಿಂಗ್ ಅಂತಂದ್ರೆ ಇವ್ರುಗಳು ಫಾರೆಸ್ಟ್ ಒಳಗಡೆ 3 nights ಸ್ಟೇ ಮಾಡ್ಬೇಕು, ಅಲ್ಲೇ ಸರ್ವೈವ್ ಆಗ್ಬೇಕು, ಅಲ್ಲೇ ಫುಡ್, ವೈಲ್ಡ್ ಅನಿಮಲ್ಸ್, ಕೆಲವು ಟೈಮಲ್ಲಿ ಆನೆಗಳು ದಾರಿಲಿ ಸಿಗಾಕ್ತದೆ. ಇದೆಲ್ಲ ಗೊತ್ತಿತ್ತ ನಿಮ್ಗೆ ಇಷ್ಟು ಕಠಿಣವಾಗಿರುತ್ತೆ? ಯಾಕೆ ಮತ್ತೆ ತುಂಬಾ ಕಠಿಣವಾಗಿರೋದನ್ನೇ ಆಯ್ಕೆ ಮಾಡ್ಕೊಳ್ಳೋದು? ಚಾಲೆಂಜಸ್ ಮೊನಾಟನಿ ಬ್ರೇಕ್ ಮಾಡೋದು. 10K ರನ್ನಿಂಗ್ಗಳು ಇವೆಲ್ಲಾನು ಡೆಫಿನೆಟ್ಲಿ ಇದು ಇಲ್ಲ, ಅದು ಹ್ಯಾಂಡ್ ಇನ್ ಹ್ಯಾಂಡ್. ಅದು ಫಸ್ಟ್ ಇತ್ತು ಬಿಫೋರ್ ನನ್ನ ವ್ಯಾಲಿ ಆಫ್ ಫ್ಲವರ್ಸ್. ಅದೇ ನಾನು ಯಾವಾಗ ನಾನು ಫಿಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಂತ ಜಿಮ್ಗೆಲ್ಲ ಸೇರ್ಕೊಂಡೆ ಅನ್ನಲ್ಲ, ಆಗ್ಲಿಂದಾನೇ ಒಂದು 5K ರನ್, ಲೈಫ್ ಇಸ್ ಕಾಲಿಂಗ್, ಆಮೇಲೆ KTM, ಕಾವೇರಿ ಟ್ರಯಲ್ ಮ್ಯಾರಥಾನ್ಸ್ ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವೆ. ಸೊ ಯಾವ್ದೇ ಆಪರ್ಚುನಿಟಿ ಸಿಕ್ಕಿದ್ರು ಸ್ವಲ್ಪ ಮಿಸ್ ಮಾಡ್ತಾ ಇರ್ಲಿಲ್ಲ. ಸೈಕ್ಲಿಂಗ್ ಶುರು ಮಾಡಿದ್ದು ಕೋವಿಡ್ ಟೈಮ್ ಅಲ್ಲಿ. ಹರೀಶ್ ಸ್ಟಾರ್ಟ್ ಮಾಡಿದ್ರಲ್ವಾ? ಕೋವಿಡ್ ಮುಂಚೆನಾ? ಕೋವಿಡ್ ಟೈಮ್ ಇದು ಕೋವಿಡ್ ಗಿಂತ ಒಂದ್ 2-3 ವರ್ಷ ಹಿಂದೆನೆ ಸ್ಟಾರ್ಟ್ ಮಾಡಿದ್ದೆ. ನಾನು ಹೇಳಿದ್ನಲ್ಲ, ನನ್ನ ಸ್ನೇಹಿತ ಜೊತೆಗೆ ಅಂತ ನಾನು ಹೋಗಿ 42 ಕಿಲೋಮೀಟರ್ ಅವಾಗ ಸಣ್ಣ ಪುಟ ಮಾಡ್ತಾ ಇದ್ವಿ. ಬಟ್ ಕೋವಿಡ್ ಅದಕ್ಕಿಂತ ಮೊದಲು ಒಂದು ಇವಳದು ಬರ್ತ್ಡೇ ಆಯ್ತು. ನಾರ್ಮಲಿ ಇಯರ್ಲಿ ಒಂದ್ಸತಿ ಏನಾರು ಒಂದ್ ಗಿಫ್ಟ್ ಮಾಡ್ತಿದ್ದೆ. ಯಾಕೆ ಈ ಸತಿ ಸೈಕಲ್ ಕೊಡಿಸಬಾರ್ದು ಅಂತ ಒಂದು ಸೈಕಲ್. ಅಲ್ಲ, ಅಷ್ಟೊತ್ತಿಗೆ ವಿನಯ್ ಸರ್ ಒಂದ್ಸಲ ಬಂದ್ರು, ಇಲ್ಲ ಮೇಡಮ್ ನೀವು ಸೈಕಲ್ ಸ್ಟಾರ್ಟ್ ಮಾಡ್ಬೇಕು. ಹಿ ಇಸ್ ದ ಪರ್ಸನ್ ಹೂ ವಾಸ್ ಬಿಹೈಂಡ್ ಮೈ ಸೈಕ್ಲಿಂಗ್. ಸೊ ಅವರು ನಾನಾ ಸರ್, ನಾನ್ 10th ಅಲ್ಲಿ ಬಿಟ್ಟಿದ್ ಸೈಕಲ್ ಮಾಡೋದು ಅಂದೆ. ಯಾರ್ ಬೇಕಾದ್ರೂ ಮಾಡ್ಬೋದು ಮೇಡಮ್ ಅಂತಂದ್ರು. ನಾನ್ ನಿಜವಾಗ್ಲು ನಾನ್ ಮಾಡ್ಬೋದಾ ಸೈಕಲ್? ನನ್ಗೆ ಯಾವ ಆಸೆಗಳೇ ಇರ್ಲಿಲ್ಲ, ಹೇಳ್ಬೇಕು ಅಂದ್ರೆ ನನಗೆ ಆ ತರದ್ ಏನು ಇರ್ಲಿಲ್ಲ ಆಂಬಿಷನ್ಸ್. ಸೊ ಈ ಸೆಡ್ ಇಲ್ಲ ಮಾಡ್ಬೋದು ಅಂತ. ನಾನ್ ಬರ್ತೀನಿ, ನಿಮಗೆ ಹೇಳ್ಕೊಡ್ತೀನಿ ಅಂದ್ರು. ಅಂದ್ರೆ ವಿಲ್ ಸಿ ನೀವ್ ಎಷ್ಟ್ ದೂರ ಮಾಡ್ತೀರಾ ಅಂತ. ಇವ್ರದೇ ಒಂದು MTB ಸೈಕಲ್ ಇತ್ತು. ಸೊ ಅದರಲ್ಲಿ ವಿ ಸ್ಟಾರ್ಟೆಡ್. ಫಸ್ಟ್ ಡೇ ಒಂದ್ 5 ಕಿಲೋಮೀಟರ್ ಮಾಡಿದ್ವಿ, ಆಮೇಲೆ ಒಂದ್ 10 ಕಿಲೋಮೀಟರ್, ದೆನ್ ರಿಂಗ್ ರೋಡ್ ಮಾಡೋಣ ಅಂದ್ರು. ದಟ್ ಇಸ್ ಹೌ ಮೈ ಸೈಕ್ಲಿಂಗ್ ಜರ್ನಿ. ಕೋವಿಡ್ ಕ್ಲಿಯರ್ ಆದ್ಮೇಲೆ, ಓಪನ್ ಅಪ್ ಎಲ್ಲ ಆದ್ಮೇಲೆ ಇನ್ನೂ ತುಂಬಾ ಸೀರಿಯಸ್ ಆಗಿ ಸೈಕ್ಲಿಂಗ್ ಇನ್ನೂ ಜೋರಾಗಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕೋವಿಡ್ ಪೀರಿಯಡ್ ಅಲ್ಲೇ ನಮ್ದು ತುಂಬಾ ವೆಗರಸ್ ಆಗಿ ಸೈಕ್ಲಿಂಗ್ ಆಕ್ಟಿವಿಟಿ. ಬಿಕಾಸ್ ಏನಾಯ್ತು, ಎಲ್ಲ ಲಾಕ್ ಡೌನ್ ಆಗೋಯ್ತು, ಎಲ್ಲೂ ನಾವೇನು ಆಫೀಸು ಏನೂ ಹೋಗಂಗಿರ್ಲಿಲ್ಲ. ಬಿಕಾಸ್ ಐ ಆಮ್ ನಾಟ್ ಇನ್ ಟು ಹಾರ್ಡ್ವೇರ್, ಅಲ್ಲ ಸಾರಿ ಸಾಫ್ಟ್ವೇರ್. ಹಾರ್ಡ್ವೇರ್ ಇರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇಲ್ಲ. ವಿ ಹ್ಯಾವ್ ಟು ಕ್ಲೋಸ್ ಅವರ್ ಆಫೀಸ್. ಸರಿ, ಏನ್ ಮಾಡೋದು? ಸೈಕ್ಲಿಂಗ್ ಡೈಲಿ ಅವಾಗ ನಡ್ಕೊಂಡು ಹೋದ್ರೆ ಬೈದು ಕಳ್ಸೋರು ಒಳಗಡೆಗೆ. ಸೈಕಲ್ ಅಲ್ಲಿ ಹೋದ್ರೆ ಬಿಡೋರು, ಏನು ಕೇಳ್ತಿರ್ಲಿಲ್ಲ. ಆಮೇಲೆ ನಾವು ದೂರ ಇರ್ತಿದ್ವಿ, ನಾಟ್ ಇನ್ ಸಿಟಿ ಒಳಗಡೆ ಲಿಮಿಟ್ ಅಲ್ಲಿ ಇರ್ತಿರ್ಲಿಲ್ಲ. ಯಾವ್ದು ಕೆರೆಗಳಿಗೆ ಮತ್ತೆ ಊರಿಂದು ಆಚೆಗೆಲ್ಲ ನಾವು ಸೈಕಲ್ ಹೊಡ್ಕೊಂಡು ಹೋಗ್ತೀವಿ.
ಹಾಗೆ ಸೈಕಲ್ ಹೊಡೆದು ಮಡಿಕೇರಿಗೆ ಹೋಗೋದು ಒಂದ್ಸತಿ, ಮತ್ತೆ ಅಲ್ಲಿ ಶೆಟ್ಟಿಹಳ್ಳಿ ಅಂತ ಒಂದು ಇದಿದೆ ಅಲ್ಲಿಗೆ ಹೋಗೋದು. ಮೈಸೂರ್ ಸುತ್ತಮುತ್ತ ಸುತ್ತ- ನೀವು ಸುಮ್ನೆ ರಿಂಗ್ ರೋಡಿಗೆ ಒಂದು ಟಚ್ ಆಗ್ಬಿಟ್ರೆ 100 ಕಿಲೋಮೀಟರ್ಸ್ ಎಷ್ಟು ರೂಟ್ಸ್ ರೂಟ್ಸ್ಗಳಿದೆ. ಅಂದ್ರೆ ಎಲ್ಲಾ ರೂಟ್ಸ್ಗಳು ಮಾಡಿ ಕೊನೆಗೆ ಒಂದ್ಸತಿ ಯಾಕೆ ಇದನ್ ಮಾಡಬಾರದು, ನಮಗೆ ಧರ್ಮಸ್ಥಳದಿಂದ ಚಾರ್ಮುಡಿ ಘಾಟ್ ಒಂದು ಹೊಡಿಬೇಕು ಅನ್ನೋ ಒಂದು ಆಸೆ ಇತ್ತು. ತುಂಬಾ ಜನ ಮಾಡ್ತಾರಲ್ಲ ಚಾರ್ಮುಡಿ ಘಾಟಿಗೆ ಸೈಕಲ್ ಇಲ್ಲಿಂದ ತಗೊಂಡ್ ಧರ್ಮಸ್ಥಳದಿಂದ ಸ್ಟಾರ್ಟ್ ಮಾಡಿ ಇದರಲ್ಲೇ ಕುದುರೆಮುಖ ಥ್ರೂ ಶೃಂಗೇರಿಗೆ ಹೋಗಿ ತಲುಪಿದ್ವಿ. ಒನ್ ನೈಟ್ ಅಲ್ಲಿ ಸ್ಟೇ ಆಗಿ. ಅದು ಔಟ್ಸ್ಕರ್ಟ್ ಅಲ್ಲೇ ಫಸ್ಟ್ ಟೈಮ್ ಅಷ್ಟು ದೊಡ್ಡದು ಇವೆಂಟ್ ಮಾಡಿದ್ದು. ಬಹಳ ಒಳ್ಳೆ ಅನುಭವ. ಅದಾದ್ಮೇಲೆ ಆಗುಂಬೆ ಮಾಡಿದ್ವಿ, ಕುಪ್ಪಳ್ಳಿ ಆಗುಂಬೆ, ಇಲ್ಲಿ ಕುಂದಾಪುರಿಂದ ಸ್ಟಾರ್ಟ್ ಮಾಡಿ ಕುಪ್ಪಳ್ಳಿ ತನಕ ಪೆಡಲ್ ಮಾಡಿದ್ವಿ. ಹಾಗೆ ಪಶ್ಚಿಮ ಘಟ್ಟದಲ್ಲಿ ಸುಮಾರು ಸೈಕ್ಲಿಂಗ್ ಎರಡ್ ಸಲ ಒಂದ್ ಪ್ಲಾನಿಂಗ್ ಚಿಕ್ಕಮಂಗ್ಳೂರಿಗೆ ಮಾಡಿದ್ವಿ. ಸೊ ಚಿಕ್ಕಮಗಳೂರಿಗೆ ಆಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ನನ್ ಮಕ್ಳು ಕೂಡ, ನನ್ ದೊಡ್ಡವನು ಅವನು ಸ್ಟಾರ್ಟ್ ಮಾಡದ ನಮ್ ಜೊತೆ ಬರಕ್ಕೆ. ಅವನು ಆಗುಂಬೆ ಮಾಡ್ದ, ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ ಎಲ್ಲ ಮಾಡ್ದ. ಅವನು 12th ಅಲ್ಲಿ ಇದ್ದಾಗ, 12th ಮುಗಿತಾ ಇತ್ತು, ಅವನು ನನ್ ಜೊತೆ ರನ್ನು ಮಾಡೋನು. ಮೊದ್ಲು ಒಂದ್ ಸೈಕಲ್, ಆಮೇಲೆ 2, ಈಗ 3 ಸೈಕಲ್. ಓಕೆ, ಕರ್ನಾಟಕದಲ್ಲೆಲ್ಲ ಆಗ್ಲೇ ಒಂದಷ್ಟು ಎಲ್ಲಾ ಕಡೆನೂ ಸೈಕಲ್ ನ ಚಕ್ರದ ಗುರುತುಗಳನ್ನೆಲ್ಲ ಆದ್ಮೇಲೆ ಕರ್ನಾಟಕದಿಂದ ಆಚೆ ಹಿಮಾಲಯನ್ ಸೈಕ್ಲಿಂಗ್, ಮನಾಲಿಯಿಂದ ಖಾರ್ದುಂಗ್ಲಾ, ಇದಕ್ಕೂ ಇಬ್ರು ಒಟ್ಟಿಗೆ ಎನ್ರೋಲ್ ಮಾಡ್ಕೊಂಡು ಒಟ್ಟಿಗೆ ಪ್ಲಾನ್ ಮಾಡಿ ವಿನಯ್ ಸರ್ ಬಂದು ಖಾರ್ದುಂಗ್ಲಾ ಮಾಡೋಣ. ಅದ್ರ ಬಗ್ಗೆ ಹೇಳಿ. ಮಡಿಕೇರಿ ಸೈಕ್ಲಿಂಗ್ ಹೊಡೆದಾಗ ನಮಗನ್ಸಿದ್ದು ಮಡಿಕೇರಿನೇ ಹೊಡೆದಿದೀವಿ ಅಂತಂದ್ರೆ ನಾವು ಎಲ್ಲಿ ಬೇಕೋ ಹೊಡಿಬೋದು ಅನ್ನೋದು ಸ್ಟಾರ್ಟ್ ಆಗ್ಬಿಡ್ತು ನಮ್ಗೆ ತಲೆಲೆ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ಆವಾಗ ವಿನಯ್ ಅವರಿಗೆ ಕೇಳ್ತಿದ್ದೆ, ವಿನಯ್ ಯಾವ್ದಾದ್ರು ಟಫೆಸ್ಟ್ ರೂಟ್ ಮಾಡ್ಬಿಡೋಣ ಇಂಡಿಯಾದಲ್ಲಿ. ಅದು ಸರ್, ಇಂಡಿಯಾದಲ್ಲಿ ಟಫೆಸ್ಟ್ ರೂಟ್ ಅಂತಂದ್ರೆ ನೀವು ಮನಾಲಿ ಟು ಖಾರ್ದುಂಗ್ಲಾ, ಅದು ಟಫೆಸ್ಟ್ ರೂಟ್. ಸರಿ, ಈ ಸತಿ ಫಿಕ್ಸ್ ಮಾಡೇ ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡಕ್ ಶುರು ಮಾಡಿದ್ವಿ. ಹೇಗಿತ್ತು ಪ್ಲಾನಿಂಗ್ ಎಲ್ಲ ವಿವರವಾಗಿ? ಪ್ಲಾನಿಂಗ್ ಬೇಸಿಕಲಿ ನಾನು ಮೊದಲೇ ಪ್ಲಾನಿಂಗ್ ಪರ್ಸನ್. ನನಗೇನು ಅಂತಂದ್ರೆ ಪ್ರತಿ ಒಂದು ಪ್ಲಾನ್ ಮಾಡಿ ನಮ್ ಕೈಯಲ್ಲಿ ಇಟ್ಕೊಂಡ್ರೆ ನಾವು ಯಾವ್ದೇ ಒಂದು ಎಕ್ಸಾರ್ಷನ್ ಆದ್ರೂ ಪ್ಲಾನಿಂಗ್ ಹೆಲ್ಪ್ ಮಾಡೋದು. ಯಾಕೆ ಅಂತಂದ್ರೆ ನಾವು ಎಕ್ಸ್ಪಿಡಿಷನ್ ಇದ್ದಾಗ ನಾವು ಎವ್ರಿ ಡೇ ಆ ಒಂದು ಟೆರೇನ್ ಅಲ್ಲೆಲ್ಲ ಸೈಕ್ಲಿಂಗ್ ಮಾಡಿದಾಗ ನಾವು ಎಕ್ಸಾಸ್ಟ್ ಆಗೋಗ್ಬಿಟ್ಟಿರ್ತೀವಿ. ನಮ್ಮ ಹತ್ರ ಏನೂ ಇಲ್ಲ, ಅವಾಗ ಯೋಚನೆ ಮಾಡ್ತೀವಿ ಅಂದ್ರೆ ತಲೆ ಏನೂ ಓಡಲ್ಲ. ನಮ್ ಪ್ಲಾನಿಂಗ್ ಕರೆಕ್ಟ್ ಆಗಿದ್ದು ಅದನ್ನ ನೋಡ್ಕೊಂಡು ಸುಮ್ನೆ ಅದನ್ನ ಫಾಲೋ ಮಾಡಿದ್ರೆ ಸಾಕು, ವಿ ಕ್ಯಾನ್ ಕಂಪ್ಲೀಟ್ ಅವರ್ ಪ್ರಿಪೇರ್ನೆಸ್ ಇರ್ಬೇಕೆಲ್ಲ. ಹಾಗಾಗಿ ಅದನ್ನ ಪ್ರಿಪೇರ್ ಮಾಡ್ಕೊಂಡು ಮನಾಲಿಗೆ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂಡ್ವಿ. ನಮ್ದೇ ಒಂದು ಗ್ರೂಪ್ ಇತ್ತು, ಅದ್ರಲ್ಲೂ ಒಂದಿಷ್ಟು ಜನ ಡ್ರಾಪ್ ಔಟ್ ಆದ್ರು. ನಾನು ಪೂಜನ್ ಜೊತೆಗೆ ಮತ್ತೆ ಇನ್ನು ಕೆಲವು ಸೈಕ್ಲಿಸ್ಟ್ಗಳು, ಪಾಪ ಅವ್ರಿಗೂ ಮನಸ್ಸಲ್ಲಿ ಇತ್ತು ಇದೇನಾಗತ್ತೆ ಅಂತಂದ್ರೆ ಫ್ರೆಂಡ್ಸ್ಗಳೇ ಸೈಕ್ಲಿಸ್ಟ್ ಆಗಕ್ ಆಗಲ್ಲ. ಆ ಸೈಕಲ್ ಫೆಟರ್ನಿಟಿನೇ ಬೇರೆ ಇರುತ್ತೆ. ಎಲ್ಲಾರು ಅವ್ರವರೇ ಒಂದು ಪ್ರೊಫೆಷನಲ್ ಆಗಿ ಆ ಸೈಕಲ್ ಹೊಡಿಬೇಕು ಅನ್ನೋ ಒಂದ್ ಛಲ ಇರುತ್ತಲ್ಲ, ಅವರೆಲ್ಲ ಸೇರಿದ್ವಿ. ಆಗ ಸಮೂಹ ಆಯ್ತು, ಒಂದು 10-15 ಜನದ ಸಮೂಹ ಆಯ್ತು. 15 ಜನದ್ದು ಸೈಕ್ಲಿಂಗ್ ಮನಾಲಿ ಟೀಮ್ ರೆಡಿ ಮಾಡ್ಕೊಂಡು ಟು ಮನಾಲಿ. ಇಲ್ಲಿಂದ ಅಲ್ಲಿವರೆಗೂ ಹೇಗೆ ಟ್ರೈನ್? ಡೆಲ್ಲಿಗೆ ನಾವು ಫ್ಲೈಟ್ ಅಲ್ಲಿ ಹೊರಟ್ವಿ. ಸೈಕಲ್ ಎಲ್ಲ ಜೊತೆಗೆ ಮನಾಲಿಲಿ ಹೈರ್ ಮಾಡಿದ್ವಿ. ಕೆಲವರು ಒಂದಿಬ್ರು ಅವ್ರದೇ ಪರ್ಸನಲ್ ಸೈಕಲ್ ತಗೊಂಡ್ರು. ಮನಾಲಿಲ್ಲ ಹೈರ್ ಮಾಡಿ ಅಲ್ಲಿ ಅಕ್ಲಮಟೈಸೇಷನ್ ಅಲ್ಲೇ ಒಂದ್ 2 ದಿನ ರೈಡ್ ಮುಗಿಸ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ಅವರ್ ಪೆಡ್ಲಿಂಗ್. ಇದು ಎಷ್ಟನೇ ಇಸ್ವಿನಲ್ಲಿ? 2020. ಆಕ್ಚುಲಿ ಕೋವಿಡ್ ಸೆಕೆಂಡ್ ವೇವ್ ನಡೀತಾ ಇತ್ತು. ಇನ್ಫ್ಯಾಕ್ಟ್ ನೀವು ಕೇಳಿದ್ರೆ ಒಂದ್ ಒಳ್ಳೆ ಇದು 40ಕ್ಕೆ ನೀವು ಸ್ಟಾರ್ಟ್ ಮಾಡಬಹುದಾದ್ರೆ ಎಷ್ಟೋ ಜನ ನನ್ನ ಸ್ನೇಹಿತರುಗಳು ಹೋಗ್ಬೇಡ ಕೋವಿಡ್, ನನ್ನ ಫ್ರೆಂಡ್ ಒಬ್ಬ ಬೈಕಲ್ಲಿ ಹೋಗ್ಬಿಟ್ಟು ಹೊಟ್ಟೋದ, ಇದು ಎಲ್ಲ ನಮಗೆ ಫಿಯರ್ ಫ್ಯಾಕ್ಟರ್. ನ್ಯೂಮೋನಿಯಾ ಬಂದಿತ್ತು ಅಂದ್ರೆ ಸ್ವಲ್ಪ ದಿನ ಕೆಳಗೆ ಕೋವಿಡ್ ಇತ್ತಲ್ಲ ಟೈಮ್, ಆಗ ಹಿ ವಾಸ್ ಹಾಸ್ಪಿಟಲೈಸ್ಡ್. ಸೊ ಪಾಪ ಅವ್ರ ಕನ್ಸರ್ನ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಬೇಡ ಹೋಗ್ಬೇಡಿ ಕನ್ಸರ್ನ್ ತುಂಬಾ ಇತ್ತು. ಜೊತೆಗೆ ನಾವೆಲ್ಲ ಪ್ರಿಪರೇಷನ್ಸ್ ಎಲ್ಲ ಆಗೋಗ್ಬಿಟ್ಟಿತ್ತು, ಹೋಗ್ಲೇಬೇಕು ಅನ್ನೋ ಒಂದಿದು.
ನಮ್ಮ ಒಬ್ರು ಫ್ರೆಂಡ್ ವೈಫ್, ಶಿ ಈಸ್ ಆಲ್ಸೋ ಸೈಕ್ಲಿಸ್ಟ್ ಅಂಡ್ ಶಿ ಈಸ್ ಡಾಕ್ಟರ್. ಹ್ಮ್. ಓಕೆ, ವಿ ಕಾಲ್ಡ್ ಹರ್. ಹೋಗೋದು ಬೇಡ, ನಾನ್ ಸ್ವಲ್ಪ ಡಿಲಮಾದಲ್ಲಿದ್ದೆ. ಕ್ಯಾನ್ಸಲ್ ಮಾಡ್ಬಿಡೋಣ. ನಾನ್ ಬರಲ್ಲ, ಬೇಕಾದ್ರೆ ನೀವ್ ಹೋಗಿ ನನಗೆ ಮಕ್ಳನ್ನ ನಾನ್ ನೋಡ್ಕೊತೀನಿ ಅಂತ ಬ್ಯಾಕ್ಔಟ್ ಆಗ್ತಿದ್ದು. ನಾನು ಅದಕ್ಕೆ ತಾಳು, ನಿನಗೆ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ಲೆಟ್ ಅಸ್ ಟಾಕ್ ಟು ಒನ್ ಪರ್ಸನ್ ಹೂ ನೋಸ್ ಅಬೌಟ್ ಸೈಕ್ಲಿಂಗ್ ಆಸ್ ವೆಲ್. She has done car. She has done car. ಅದ್ ಮಾಡಿದಾರೆ. ಮಾಡಿ. ಸರಿ, ಶಿ ಸೆಡ್ ತಲೆ ಕೆಡಿಸ್ಕೋಬೇಡ, ನೀವು ಹೋಗಿ, ಆಗತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಅವ್ರ ಭರವಸೆ ಮೇಲೆ ಅವ್ರ ಭರವಸೆ ಅಂದ್ರೆ ಮೇಲೆ ನಾವ್ ನಿಮ್ ಪ್ರಾಕ್ಟೀಸ್ ನೋಡ್ತಾನೆ ಇದೀವಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈಗ ಮಾಡ್ದಲ್ಲಿ ಇನ್ಯಾವಾಗ ಮಾಡ್ತೀರಾ ನೀವು? ಡೋಂಟ್ ವರಿ ಅಬೌಟ್ ಕೋವಿಡ್ ಅಂಡ್ ಜಸ್ಟ್ ಗೋ. ಹ್ಮ್. ಆ ಒಂದು ಧೈರ್ಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು ನಾವು ನಾರ್ಮಲ್ ಆಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಮನಾಲಿಗೆ ಸೈಕಲ್ ಅಲ್ಲಿ ಹೈರ್ ಮಾಡಿದ್ವಿ. 2 days ಅಕ್ಲಿಮಟೈಸೇಷನ್. ದೆನ್ ವಿ ಸ್ಟಾರ್ಟೆಡ್. ದಟ್ ಈಸ್ ಅರೌಂಡ್ 10 days ಆಫ್ ಸೈಕ್ಲಿಂಗ್, ವಿಚ್ ಇಸ್ ಅರೌಂಡ್ 600 kilometers. ಮನಾಲಿ ಟು ಕಾರ್ದುಂಗ್ಲಾ. ಓಕೆ. ಮನಾಲಿ ಟು ಲೇ ಫಸ್ಟ್, ಲೇ ಆದ್ಮೇಲೆ it is a peak. ನೆಕ್ಸ್ಟ್ ಲಾಸ್ಟ್ ಪೀಕ್. 600 kilometers we need 10 days because of every day elevation. ಎಲಿವೇಶನ್ ಅಲ್ಲೇ ನಾವು ಹೋಗ್ಬೇಕು. 5,500 feet ಇಂದ we had to go 10 plus was ಲೇ ಪ್ಲಸ್ ಕಾರ್ದುಂಗ್ಲಾ. ಅಲ್ಲ, 10 ಗಿಂತ ನಾವು ಲೇಗ್ ಹೋಗೋಕೆ 17,000 ದಾಟ್ಬಿಟ್ಟೆ ಹೋಗ್ಬೇಕು. ತಾಂಗ್ಲಾಂಗ್ಲ ಇವೆಲ್ಲ ದಾಟಿ ಲೇಗ್ ಹೋದ್ರೆ 11,000 ಇಂದ 17,800 ಕಾರ್ದುಂಗ್ಲಾ. It was an amazing journey and first time high altitude cycling, ಸಿಕ್ನೆಸ್ ಪ್ಲಸ್ ನಮಗೆ ಆಕ್ಸಿಜನ್ ಲೋ ಇರೋದು, ಮತ್ತೆ ಅಷ್ಟೊಂದು ಬಾಡಿ ಸ್ಟ್ರೈನ್ ನಾವು ಯಾವತ್ತು ಮಾಡ್ಕೊಂಡಿರ್ಲಿಲ್ಲ. ಬಟ್ ವಿ ಅಕ್ಸೆಪ್ಟೆಡ್ ದ ಚಾಲೆಂಜ್, ವಿ ಫಿನಿಶ್ಡ್ ಇಟ್. ಮಡಿಕೇರಿ ಹೋಗಿದ್ವಿ, ಪರವಾಗಿಲ್ಲ ಧೈರ್ಯವಾಗಿ ಅಂತ ಆ ಭರವಸೆ, ಕಾನ್ಫಿಡೆನ್ಸ್. ಆದ್ರೆ ಅಲ್ಲಿ ಹೋದಾಗ ಮಡಿಕೇರಿ ತುಂಬಾ ಸಣ್ಣದಾಗ ಕಾಣ್ತದೆ. ಏನು ಇಲ್ಲ. ಓಕೆ. ಸೊ ಮೊದಲು ಯಾರು ಹೇಳಿದ್ರು ಈಗ ಫಸ್ಟ್ ಮೇಜರ್ ಸೆಗ್ಮೆಂಟ್ K2K, ಕಾಶ್ಮೀರ್ ಟು ಕನ್ಯಾಕುಮಾರಿ, ಮೊದಲು ಯಾರು ಹೇಳಿದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಸೈಕಲ್ ಓಡಿಸೋಣ ಅಂತ ನಿಮ್ಮಿಬ್ರಲ್ಲಿ? ಇವರು ಸ್ಟಾರ್ಟಿಂಗ್ ಯಾವಾಗ ಕಾರ್ದುಂಗ್ಲಾ ಮುಗಿಸ್ಕೊಂಡ್ ಬಂದು ಒಂದು ಸ್ವಲ್ಪ ದಿನ ಆದ್ಮೇಲೆ ಅನ್ಸುತ್ತೆ, ಅಥವಾ 1 ವರ್ಷ ಆದ್ಮೇಲೆ ಹಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ K2K. ಈಸ್ ಇಟ್ ಪಾಸಿಬಲ್? ಚಾನ್ಸೇ ಇಲ್ಲ. ನಿಮ್ ಮೊದಲ ಪ್ರತಿಕ್ರಿಯೆ? ನನ್ನ ಮೊದಲ ಪ್ರತಿಕ್ರಿಯೆ ಇಷ್ಟೇ, ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ಏನ್ ಹುಡುಗಾಟನ ಅದು, ಅಷ್ಟು 1000 kilometers ನ ಹೌ ಡು ಯು ಇಮ್ಯಾಜಿನ್? ನಾನ್ ಮನೆ ಬಿಟ್ಟು ಮಕ್ಕಳನ್ನ, ಆಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಬಿಟ್ಟು ಪ್ರಾಕ್ಟೀಸ್ಗೂ ಅಷ್ಟು ಟೈಮ್ ಬೇಕಾಗುತ್ತೆ. ಇಟ್ಸ್ ನಾಟ್ ಪಾಸಿಬಲ್ ಅಂತ ನನ್ ತಲೆಯಲ್ಲಿ ಬಂದ್. ಹರೀಶ್ಗೆ ಈ ಮಾತು ಕೇಳಿದಾಗ ಹೌದು ಅಂತ ಅನ್ಸಿ, ಆದ್ರೆ ನೀವೇ ಪ್ರಪೋಸಲ್ ಹೇಳಿದ್ರು ಹೌದು ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಯಾವ್ದಾದ್ರು ಒಂದು ಕಾರ್ನರ್ ಅಲ್ಲಿ ಅನ್ಸಿತಾ? ಅಲ್ಲ, ನನಗೆ ಇದು 3 ವರ್ಷದ ಹಿಂದೆನೆ ಇದು ಯೋಚನೆ ಬಂದ್ಬಿಟ್ಟು, ನಾನು ನಿಮಗೆ ಮೊದ್ಲೇ ಹೇಳಿದಂಗೆ ನಾನು ಬಿಗ್ ಡ್ರೀಮರ್. ಏನೇ ಮಾಡಿದ್ರು ದೊಡ್ಡದಾಗಿ ಯೋಚನೆ ಮಾಡೋಣ ಅನ್ನೋ ಒಂದು ಮೊದ್ಲಿಂದನೂ ಇತ್ತಲ್ಲ. ಹಾಗಾಗಿ ಫಸ್ಟ್ ನಾನು ಪ್ರಪೋಸ್ ಮಾಡಿದೆ ವಿನಯ್ ಅವ್ರಿಗೆ. ವಿನಯ್, ನಾವು K2K ಮಾಡಿದ್ರೆ ಅದನ್ನ ಮಾಡೋಣ. ಬಿಕಾಸ್ ನಾವು ಇಷ್ಟು ದಿನ ಎಲ್ಲ ಹೈ ಆಲ್ಟಿಟ್ಯೂಡ್ ಸೈಕ್ಲಿಂಗ್ ಮಾಡಿದೀವಿ, ಎಂಡ್ಯೂರೆನ್ಸ್ ಯಾವ್ದು ಮಾಡಿಲ್ಲ ಅಂತಂದಾಗ ಓಕೆ, ವೈ ನಾಟ್ ವಿ ಡೂ ದಿಸ್ ಅಂತ. ಅವಾಗ ನಾವೊಂದು ಗ್ರೂಪ್ ಮಾಡಿದ್ವಿ, ಒಂದು ವಾಟ್ಸಪ್ ಅಲ್ಲೇ. ಇದಕ್ಕೆ ವಿಲಿಂಗ್ನೆಸ್ ತೋರಿಸಿದವರು ಒಂದು 3-4 ಜನ ಇದ್ವಿ. 4 ಜನದ್ದು ಒಂದು ಗ್ರೂಪ್ ಮಾಡ್ಕೊಂಡ್ವಿ. ಆಮೇಲೆ ಅದು ಮಾಡ್ತಾ ಯಾಕೋ ಒಂಚೂರು ಡೈಲ್ಯೂಟ್ ಆಗೋಗ್ಬಿಡ್ತದು. ನಾವು ಯಾರು ಅಷ್ಟು ಒಂಥರ ವಿಗ್ರೆಸ್ ಟ್ರೈನಿಂಗ್ ಆಗ್ಲಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಆಗ್ಲಿಲ್ಲ, ಐಡಿಯಾಸ್ಗಳಿಗೂ ಯಾರು ಡಿಸ್ಕಷನ್ಗೆ ಬರ್ತಿರ್ಲಿಲ್ಲ. ದೆನ್ ಸರಿ, ಹಾಗೇನೆ ಅದನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ಓಕೆ, ನಮ್ದು ರಿಚುವಲ್ಸ್ ಮಾಡ್ಕೊಂಡಿದ್ವಿ. ಆಗಸ್ಟ್ ಅಲ್ಲೇ ಎವ್ರಿ ಇಯರ್ ಒಂದೊಂದು ಬಿಗ್ ಇವೆಂಟ್ ಮಾಡೋದು ಅಂತ. ದೆನ್ ಮನಾಲಿ ಕಾರ್ದುಂಗ್ಲಾ ಮುಗಿಸಿದ್ಮೇಲೆ ನಾವೊಂದು ಗೋವಾ ಎಕ್ಸ್ಪಿಡಿಷನ್ ಮಾಡಿದ್ವಿ. ಮೈಸೂರು ಟು ಗೋವಾ ಅಂದ ತಕ್ಷಣನೇ ಹ್ಯಾಪನಿಂಗ್ ಪ್ಲೇಸ್, ಎಲ್ಲರಿಗೂ ಖುಷಿ, ರೆಡಿ, ಯಾರು ಬರಲ್ಲ ಅನ್ನೋದೇ ಇಲ್ಲ. 650 kilometers in 3 days. ಸುಮಾರು ಎಲ್ಲ ಒಂದು 12-13 ಜನ ಪೆಡಲ್ ಮಾಡಿದ್ವಿ. ಪೆಡಲ್ ಮಾಡಿದ್ಮೇಲೆ
ಸರಿ ಮತ್ತೆ ಅಗೇನ್ ಕನ್ಸು ವಾಪಸ್ ಬಂತು. ಹ್ಮ್ ಅದು ಕಾರ್ದುಂಗ್ಲಕ್ಕೆ ಇದು ಕೇಟುಕೆ ಮಾಡೋದು ಅಂತ. ಯಾಕೆಂದ್ರೆ ಎಂಡ್ಯೂರೆನ್ಸ್ 3 days ಅಲ್ಲೇ 650 ಕಿಲೋಮೀಟರ್ಸ್ ಮಾಡಿದೀವಿ ಅಂತಂದ್ರೆ ವಿ ಕ್ಯಾನ್ ಆರಾಮ್ಸೆ ಡೂ 200 ಕಿಲೋಮೀಟರ್ಸ್ ಪರ್ ಡೇ. ಹ್ಮ್ ಎಲ್ಲ ಕ್ಯಾಲ್ಕುಲೇಟರ್ದು ಕ್ಯಾಲ್ಕುಲೇಷನ್ಸ್ ಇತ್ತು. 200 ಡೈಲಿ ಮಾಡಿದ್ರೆ ಅಲ್ಲಿ 20 ದಿನದಲ್ಲಿ ಅಲ್ಲಿ ಮುಗಿಸ್ತೀವಿ ಅನ್ನೋ ಒಂದು ಆತರ. ಅದಾದ್ಮೇಲೂ ಯಾಕೋ ಮನ್ಸು ಬರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ಗೆ ನಾವು ಉಮ್ಲಿಂಗ್ಲಾ ಪಾಸ್, ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್. ಓಕೆ. That is from Leh to Umlingla is 500 kilometers. Which is around 19,000 feet. ಅದನ್ನ ಮಾಡಿದ್ವಿ. ಅದು 24 ಆಗಸ್ಟ್ ಅಲ್ಲೇ ಅದ್ ಮಾಡಿದ್ವಿ. ಅದ್ ಮಾಡಿ ಅದ್ರದ್ದು ಸೆಲೆಬ್ರೇಷನ್ ಒಂದಿನ ಹಿಂಗೆ ಪಾರ್ಟಿ ಮಾಡ್ಬೇಕಾದಾಗ ಓಕೆ ಐ ಜಸ್ಟ್ ಪ್ರಪೋಸ್ಡ್ ಈ ಸತಿ ಬಿಡೋಂಗೆ ಇಲ್ಲ, ಫಿಕ್ಸ್ಡ್ ಮಾಡ್ಬಿಡೋಣ ಅನ್ನೋ ಒಂದು. ಎಲ್ಲರೂ ಇದ್ರಲ್ಲ, ಅದೊಂದು ದಟ್ ಇಸ್ ದ ಒಕೇಶನ್ ಐ ಕ್ಯಾನ್ ಏಬಲ್ ಟು ಟೆಲ್ ದೆಮ್ ಇದನ್ನ ಫಿಕ್ಸ್ ಮಾಡ್ಬಿಡೋಣ ಅಂತ. ಸರಿ, ನಾನು ವಿನಯ್ ಸಿಂಗು ಮೊದ್ಲೇನೆ ಫೋನ್ ಮಾಡಿ ಮಾತಾಡ್ಕೊಂಡಿದ್ವಿ, ನೀವು ಅಲ್ಲಿ pitch ಮಾಡೋಣ ಅಂತ. ಮಾರ್ಕೆಟಿಂಗ್, ಸೇಲ್ಸ್, ಮಾರ್ಕೆಟಿಂಗ್ ಪಿಚ್ ಮಾಡಿದ್ವಿ. ಪಿಚ್ ಮಾಡಿ ನೋಡ್ತೀವಿ, ನಾನು ಅವ್ರು ಇಬ್ರೇ ಮಕ್ಕ ನೋಡ್ಕತಿದ್ವಿ. ಯಾರು ಅದ್ರ ಬಗ್ಗೆ ಒಬ್ರುನು ಇಲ್ಲ ಊನು ಇಲ್ಲ. ಅಂದ್ರೆ ಎಲ್ಲರಿಗೂ ಅವ್ರವ್ರದ್ದು ಕೆಲವೆಲ್ಲ ರೆಸ್ಪಾನ್ಸಿಬಿಲಿಟೀಸ್, ಕೆಲವರು 50+, ಸೊ ಸೆಕ್ ಡೆಲಿವರಿ ಅಥವಾ ಒಬ್ಬೊಬ್ರದನ್ನು ಅಂತಾರೆ. ಈಗ ನನ್ ಮಗ 12th ಅಲ್ಲಿ ಪ್ರೆಸೆಂಟ್ ಇದ್ದಾನೆ, ನನಗೆ ಇಲ್ಲ, ನಾನು ಅವನನ್ನ ಬಿಟ್ಟು 1 ತಿಂಗಳು ಚಾನ್ಸ್ ಇಲ್ಲ. ಸೊ ಆತರ ಪ್ರಯಾರಿಟೀಸ್ ಆಫ್ ಲೈಫ್ ಮೇ ಬಿ ಯಾರಿಗೋ ಇಮಿಡಿಯೇಟ್ ಡಿಸಿಷನ್ ತಗೊಳಕ್ ಆಗ್ತಿರ್ಲಿಲ್ಲ. ಅದು ಇಬ್ರೇ ಕೊನೆಗೆ ನೋಡ್ತೀವಿ, ನಾನು ಇಬ್ರೇ ರೆಡಿ ಇರೋದು. ಇನ್ಯಾರು ಹೋಗ್ತಾನೆ ಇಲ್ಲ, ಅವ್ರು ಕೇಳಿಸ್ಕೊಳಕ್ಕೂ ರೆಡಿ ಇಲ್ಲ. ಕೆಲವರು ಅವ್ರ ಮಗನ್ ಮದ್ವೆ ಇತ್ತು, ಇಬ್ರಿಗೆ ಹಾಗಾಗಿತ್ತು. ಇನ್ನೊಬ್ರು ಡಾಕ್ಟರ್, ಹಿ ಈಸ್ ಆಲ್ವೇಸ್ ಬಿಸಿ ವಿತ್ ಹಿಸ್ ಪ್ರೊಫೆಷನ್. ಆತರ ಅವ್ರವ್ರದೇ ಒಂದು ಕಮಿಟ್ಮೆಂಟ್ಸ್, ಲೈಫ್ ಕಮಿಟ್ಮೆಂಟ್ಸ್, ಪ್ರೊಫೆಷನಲ್ ಕಮಿಟ್ಮೆಂಟ್ಸ್. ಈ ಇದ್ರಲ್ಲಿ ಯಾರು ಆ ಚಾಲೆಂಜ್ ನ ತಗೊಳಕ್ ಇಷ್ಟ, ಬಟ್ ಅಕ್ಸೆಪ್ಟ್ ಮಾಡೋ ಚಾಲೆಂಜ್ ತಗೋಬೇಕಲ್ಲ. ಸೊ ಮೈಂಡ್ ಇದಾಗಿರ್ಲಿಲ್ಲ, ಸೆಟ್ ಆಗಿರ್ಲಿಲ್ಲ. ಸುಲಭದ ಮಾತು ಅಲ್ವಲ್ಲ, ಎಲ್ಲಿ ಮೇಲಿಂದ ಕೆಳಗೆ ಬರ್ಬೇಕು. ಮಡಿಕೇರಿ ಟ್ರಿಪ್ ಅಂದ್ರೆ ಬಂದಿರೋ. ಕೊನೆಗೆ ನಾನು ವಿನಯ್ ಮಾತಾಡ್ಕೊಂಡ್ವಿ, ಏನಿದು ವಿನಯ್ ಹಿಂಗಾಗೋಯ್ತಲ್ಲ, ಯಾರು ಅಕ್ಸೆಪ್ಟೇ ಮಾಡ್ತಾ ಇಲ್ಲ, ಇಬ್ರೇ ಮಾಡೋದ, ನಾವೇ ಇಬ್ರು ಮಾಡ್ಬೋಣ ಬನ್ನಿ ಸರ್ ಅಂತಂದ್ರು ಅವ್ರು. ಅವ್ರೆಲ್ಲದಕ್ಕೆ ಏನು ಅಂತಂದ್ರೆ, ಒಂದು ಅಲ್ಲಿ ಸರ್ ಮಂಗಳ ಗ್ರಹಕ್ಕೆ ಹೋಗೋಣ ಅಂತಂದ್ರೆ ಬನ್ನಿ ಸರ್ ಹೋಗೋಣ, ಆ ತರ ಪಾಸಿಟಿವ್ ಆಟಿಟ್ಯೂಡ್, ಪವರ್ಫುಲ್. ಸರಿ ಹೋಗೋಣ ಬನ್ನಿ ಸರ್. ದೆನ್ ನಾನು ಐ ಸ್ಟಾರ್ಟೆಡ್ ಕನ್ವಿನ್ಸಿಂಗ್ 1 by 1. ಫಸ್ಟ್ ಇವಳನ್ನ ಮನೇಲೆ ಇರೋಳನ್ನ ಕನ್ವಿನ್ಸ್ ಮಾಡ್ಬಿಡೋಣ ಅಂತ ಎಲ್ಲ ಹೇಳಿ, ಮಗ 2nd PUC ಅಂತಂದು ಇಟ್ಸ್ ಓಕೆ, ಬಿಕಾಸ್ ಅವನೊಂಚೂರು ರೆಸ್ಪಾನ್ಸಿಬಲ್ ಆಗ್ತಾನೆ, ಓದ್ಕೊಳ್ಳೋನು ಅವನು. ನಾವೇನ್ ಪಕ್ಕದಲ್ಲಿ ಮಾಡಕ್ ಆಗೋದಿಲ್ಲ. ಅಂಡ್ ವಿ ವಿಲ್ ಏನು ಅಂತಂದ್ರೆ, ಈ ದಸರಾ ರಜಕ್ಕೆ ಅಕಾಮಡೇಟ್ ಆಗೋಂಗ್ ಮಾಡ್ಕೊಳ್ಳೋಣ. ಬಟ್ ದಸರಾ ಇಸ್ ಎ ಪರ್ಫೆಕ್ಟ್ ಟೈಮ್ ಫಾರ್ K2K ಆಲ್ಸೋ, ಬಿಕಾಸ್ ಆಫ್ ದ ವೆದರ್ ಕಂಡೀಷನ್. ಈ ಮಾನ್ಸೂನ್ ಸೆಟ್ ಆಗಿರುತ್ತೆ, ಸೌತ್ ಅಲ್ಲಿ ಮಾನ್ಸೂನ್ ಮುಗಿದಿರುತ್ತೆ, ಅಲ್ಲಿ ಮಾನ್ಸೂನ್ ಡೆಲ್ಲಿ ತನಕ ಇದಾಗಿರುತ್ತೆ. ನಮಗೆ ಸೈಕ್ಲಿಸ್ಟ್ ಗಳಿಗೆ ಏನು ಅಂತಂದ್ರೆ ಪ್ರಿಫರ್ಡ್ ಟೈಮ್ ಇಸ್ ಮಾನ್ಸೂನ್. ಯಾಕೆ ಅಂತಂದ್ರೆ ಸನ್ ಇರಬಾರದು. ಸನ್ ಇದ್ರೆ ಬಿಕಾಸ್ ಬೇಗ ಡ್ರೈನ್ ಔಟ್ ಆಗ್ಬಿಡ್ತೀವಿ ಅಂತ ಹೇಳಿ ಅದೇ ಒಂದು ಇದನ್ ಮಾಡ್ಕೊಂಡ್ವಿ. ಸಂಕ್ಷಿಪ್ತವಾಗಿ ಫಸ್ಟ್ ಮುಂದುವರೆಕ್ ಮುಂಚೆ ಇದೆ ಹೇಳಿ, ಕಾಶ್ಮೀರ್ ಅಂದ್ರೆ ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ಬೇಕು? ಇಲ್ಲಿ ಕನ್ಯಾಕುಮಾರಿ ಡೆಫಿನೆಟ್ಲಿ ಎಂಡಿಂಗ್. ಕಾಶ್ಮೀರ್ ಅಲ್ಲಿ ಯಾವ್ದು ಜಾಗ? ಲಾಲ್ ಚೌಕ್. ಅಲ್ಲಿಂದ ಶ್ರೀನಗರ್ ಪ್ಲೇಸ್ ಅಂದ್ರೆ ಲಾಲ್ ಚೌಕ್. ಓಕೆ. ಸೊ ಈ ಮುಂಗಾರಿನ ದಿನಗಳು ತುಂಬಾ ಪ್ರಶಸ್ತವಾಗಿ, ಮುಂಗಾರೇನಿರಲ್ಲ, ಅಲ್ಲಿರಲ್ಲ, ಆದ್ರೆ ಅದೇ ಮುಗಿತಾ ಇರುತ್ತೆ, ಇಲ್ಲಿಂದ ಪಾಸ್ ಆಗಿರುತ್ತೆ. ಅಂದ್ರೆ ಡೆಲ್ಲಿಯಿಂದ ಮೇಲಕ್ಕೆ ಮಾನ್ಸೂನ್ ಇರೋದು, ಡೆಲ್ಲಿಯಿಂದ ಕೆಳಗಡೆನೆ. ಬಟ್ ಎನಿಹೋ ಶ್ರೀನಗರ್ ಮಾಡ್ತೀವಲ್ಲ, ಹೌದು, ಎನಿಹೋ ಶ್ರೀನಗರ್ ಟು ಡೆಲ್ಲಿ ನಾರ್ಮಲಿ ವೆದರ್ ಇಸ್ ಪ್ಲೆಸೆಂಟ್ ಇರುತ್ತೆ. ಈ ಕಡೆಗೆ ಮಾನ್ಸೂನ್ ಇರುತ್ತೆ. ದೆನ್ ಇಟ್ಸ್ ಪರ್ಫೆಕ್ಟ್ ಟೈಮ್ ಅಂತ ಹೇಳಿ ವಿ ಡಿಸೈಡೆಡ್, ಜನರಲಿ ಡಿಸೈಡೆಡ್. ಹಂಗೆ ಸ್ಲೋ ಆಗಿ ಇವಳು ಕನ್ವಿನ್ಸ್ ಆದ್ಲು. ಕೊನೆಗೆ ಇನ್ನೂ ಒಂದು ಎಲ್ಲಾರನು ಹಾಗೆ ಒಬ್ಬೊಬ್ರನ್ನೇ ಮಾತಾಡುತ್ತಾ ವಿ ರೋಪ್ ಆಲ್ಮೋಸ್ಟ್ 11 members ಕ್ರಿಕೆಟ್ ಟೀಮ್ ಆಯ್ತು. ಒಂದು ಟೀಮ್, ಕ್ರಿಕೆಟ್ ಟೀಮ್ ನಾವು ರೆಡಿ ಮಾಡಿದ್ವಿ.
ಸೊ ಅದು 22 ದಿನಗಳ ಕಠಿಣ ಪ್ರಯಾಣ. ಹೌದು. ಇದಕ್ಕೆ ಪರಸ್ಪರ ನಂಬಿಕೆ ಅಥವಾ ಎಲ್ಲಾನು ಈ 11 ಜನದ್ರ ಜೊತೆನೂ ಬಂದಂಗೆ ಒಂಥರ ಆಯ್ತು. ಇದು ಫುಲ್ ಒಂದು ಎಕ್ಸ್ಪೆಡಿಷನ್ ತರ ಪ್ಲಾನ್ ಮಾಡಿದ್ರಿ. ಇದು ಅಷ್ಟು ಡೀಟೈಲಿಂಗ್ ಎಲ್ಲ ಹೇಗ್ ಮಾಡಿದ್ರಿ, ಏನು ಅದ್ರ ಬಗ್ಗೆ ಹೇಳಿ. ಈಗ ನಾನು ಆಫೀಸಲ್ಲೇ ಕೂತ್ಕೊಂಡು ನನಗೆ ಯಾವಾಗ ಫ್ರೀ ಟೈಮ್ ಸಿಗತ್ತೆ, ನನ್ನ ಹತ್ರ 2 ಡೈರಿ ಇರೋದು. ಒಂದು ಕೇಟುಕೆ ಡೈರಿ, ಕೇಟುಕೆ ಒಂದ್ ದೊಡ್ಡದು, ಒಂದು 200 ಪೇಜಸ್ ಡೈರಿ. ಅದು ಆಕ್ಚುಲ್ ಆಗಿ A4 ಸೈಜ್ದು. ಒಂದ್ ಸೈಡ್ ಅಲ್ಲೇ ಆಫೀಸ್ ಇಂದ ಬರೀತಿರುವೆ, ಇನ್ನೊಂದು ಬ್ಯಾಕ್ ಸೈಡ್ ಇಂದ ಕೇಟುಕೆ ಇದನ್ನ ಪ್ರಿಪರೇಷನ್ ಮಾಡ್ಕೊಳ್ಳುವೆ. ಯಾವಾಗ್ಲೂ ಇವಳು ಬರ್ತಾ ಇದ್ದಂಗೆ ಈ ಕಡೆ ಹಿಂಗ್ ಮೊಗ್ಚಾಕ್ಬಿಟ್ಟು ಅಲ್ಲ, ಐ ಹ್ಯಾವ್ ಸೀನ್ ನಿಮ್ ಯಾವಾಗ ನೋಡುದು. ನಾನಂದ್ರೆ ಕೇಟುಕೆ ಬಿಟ್ಬಿಟ್ಟು ಆಫೀಸ್ ಕೆಲಸ ಯಾವಾಗ ಮಾಡ್ತೀರಾ? ಹಾಗೆ ಅಲ್ಲಿ ಏನು ಗೂಗಲ್ ಮ್ಯಾಪ್ ನೋಡೋದು. ನನ್ ಏನು ಅಂತಂದ್ರೆ ನಮ್ಮ ಟೀಮ್ ಮೆಂಬರ್ಸ್ಗಳು 47 ಇಂದ 55 ಇಯರ್ಸ್ ಎಲ್ಲ ಏಜ್ ಗ್ರೂಪ್ ಅಲ್ಲೇ ಇರೋರು. ಆಮೇಲೆ ಎಲ್ಲರೂ ನಾವು ಒಟ್ಟಿಗೆ ಸೈಕ್ಲಿಂಗ್ ಮಾಡೋದ್ರಿಂದ ವಿ ನೋ ಈಚ್ ಅಂಡ್ ಎವ್ರಿ ಪರ್ಸನ್ಸ್. ಇದು ನಾರ್ಮಲಿ ಎಲ್ಲರೂ ನಾವು ಒಂದು 150 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಬಹುದು ಪರ್ ಡೇ ಅನ್ನೋ ಒಂದು ರೇಂಜ್ ಇತ್ತು. ಪುಷ್ ಮಾಡಿದ್ರೆ ಇನ್ನೊಂದು 25-30 ಕಿಲೋಮೀಟರ್ ಪುಷ್ ಮಾಡ್ತೀವಿ ಅಂತ ಹೇಳಿ ಪ್ಲಾನ್ ಮಾಡ್ತಾ ಬಂದೆ. ಏನು ಮೇಲ್ಗಡೆ ಶ್ರೀನಗರದಿಂದ ಸ್ಟಾರ್ಟ್ ಆದ್ರೆ ಇನ್ನು 180 ಕಿಲೋಮೀಟರ್ಸ್ ಯಾವ ಊರ್ ಸಿಗುತ್ತೆ ಅನ್ನೋ ತರ ಎವ್ರಿ ಸಿಟೀಸ್ಗಳನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಮಗೆ ಎಲಿವೇಶನ್ ಹೇಗಿದೆ. ಇವಾಗ ChatGPT ಇದೆಲ್ಲ ಇರೋದ್ರಿಂದ ವಿ ಕ್ಯಾನ್ ಗೆಟ್ ಆಲ್ ದ ಡೀಟೇಲ್ಸ್, ಹೇಗಿದೆ ಅದು ರೋಡು, ಟೆರೇನು ಇದೆಲ್ಲ. ಹಾಗೆ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ. ಒನ್ ಆಫ್ ಪೂಜನ್ ಸ್ನೇಹಿತರು ಒಬ್ರು ಹಿ ವಾಸ್ ಇನ್ ಏರ್ ಫೋರ್ಸ್. ಅವನು ನಾಗ್ಪುರಲ್ಲಿ ವರ್ಕ್ ಮಾಡ್ತಿದ್ದ. ಹೆಸರೇ ದಿವಿನ್ ಅಂತ. ದಿವಿನ್ ಈಸ್ ಅ ರಿಟೈರ್ಡ್ ಏರ್ ಫೋರ್ಸ್ ಅಲ್ಲಿ ಏನೋ Officer ಒಳ್ಳೆ ಯಾವ್ದು ಪೊಸಿಷನ್ ಅಲ್ಲಿ ಇದ್ದ. ಸೊ ಅವ್ನ್ ನಪ್ಕಾದ ಸಡನ್ ಆಗಿ, ನಿಂಗೆ NH-44 ಚೆನ್ನಾಗ್ ಗೊತ್ತಾ ಅಂತ ಕೇಳ್ದೆ. ಎಸ್ ಗೊತ್ತು ಅಂತ. ಸೊ ನಾನು ಹಿಂಗಿದೆ ನಮ್ ಪ್ಲಾನ್, ಈ ತರ ಎಕ್ಸ್ಪಿಡಿಷನ್. ನೀನ್ ನಮ್ಗೆ ಹೇಳ್ತೇನೆ, ನಮ್ದು ಏನ್ ಮೇಜರ್ ಕ್ವೆಶ್ಚನ್ ಇದ್ದಿದ್ದು, ಸ್ಟೇ ಎಲ್ಲೆಲ್ಲಿ ಸಿಗುತ್ತೆ, ಯಾವ್ಯಾವ ಊರಲ್ಲಿ ಸ್ಟೇ ಸಿಗುತ್ತೆ, ಅಲ್ಲಿ ನಮ್ಗೆ NH-44 ಹತ್ರದಲ್ಲೇ ಇರ್ಬೇಕು. ಅದು ನಮ್ಮ ಮೇಜರ್. ಬಿಕಾಸ್ ಅದು ಒಳಗ್ ಇನ್ನೊಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಅಂದ್ರೂ ಅಗೇನ್ ನಮ್ಗೆ ಎಕ್ಸ್ಟ್ರಾ ಟೈಮ್ ಕನ್ಸಂಪ್ಷನ್, ಎಕ್ಸ್ಟ್ರಾ ಹೊಡಿಯೋದಕ್ಕೆ ಅದು ಸೆಟ್ ಇರ್ಲಿಲ್ಲ. ನಾಟ್ ಅಡ್ವೈಸಬಲ್, ನಾಟ್ ಐಡಿಯಲ್. ಸೊ ಆಗ ಹಿ ಸ್ಟಾರ್ಟೆಡ್ ಗೈಡಿಂಗ್. ಇಂತಿಂತ ಪ್ಲೇಸ್ ಅಲ್ಲಿ ನಾವು ಅವನಿಗೊಂದು ರೇಂಜ್ ಕೊಟ್ಬಿಟ್ಟಿದ್ವಿ, 170 to 180 ಕಿಲೋಮೀಟರ್ಸ್ ಅಲ್ಲಿ ಆ ಪ್ಲೇಸಸ್ ನ ಇವರೊಂದಿಷ್ಟು ರಫ್ ಆಗಿ ಹೋಮ್ವರ್ಕ್ ಮಾಡಿದ್ರು. ಬಟ್ ಅವನ ಜೊತೆ ಸುಮಾರು ಡಿಸ್ಕಷನ್ ಆದ್ಮೇಲೆ ಅವನೇ ಒಂದು ಈ ಪ್ಲೇಸಸ್ ಅಲ್ಲಿ ನೀವು ಉಳ್ಕೊಂಡ್ರೆ ಯು ವಿಲ್ ಗೆಟ್ ದ ಅಕೊಮಡೇಷನ್ ಅನ್ನೋದು ಒಂದು ಕಾನ್ಫಿಡೆನ್ಸ್ ಕೊಟ್ಟ. ಎಲ್ಲರ ಸಹಾಯ ಹಸ್ತಾನು ಇತ್ತು ಇದರಲ್ಲಿ, ಅಂತೂ ಗ್ಯಾರಂಟಿ. ಡೈಲಿ ರೋಟೀನ್ ಹೇಗಿರೋದು ಅಂದ್ರೆ 180 ಕಿಲೋಮೀಟರ್ಸ್ ಒಂದಿನದಲ್ಲಿ ಓಡೋದು, ಸೈಕಲ್ ಮಾಡೋದು, ಆಮೇಲೆ 5 ಗಂಟೆ ನಿದ್ದೆ ಅಷ್ಟೇನಾ? ಸಾಕಾಗ್ತಾ ಇತ್ತಾ? ಅದಕ್ಕಿಂತ ಮುಂಚೆ ಪ್ರಿಪರೇಷನ್ ಗೆ ಆಲ್ಮೋಸ್ಟ್ 3 months ತಗೊಂಡ್ವಿ. ಅಂದ್ರೆ ಎಕ್ಸಾಕ್ಟ್ಲಿ 3 to 4 months ಹಿಂದೆ ನಮ್ಗೆ ಪ್ರಾಕ್ಟೀಸ್ ರೈಡ್ಸ್ ಸ್ಟಾರ್ಟ್ ಆಯ್ತು. ಅದಿಲ್ಲಿ ಮೈಸೂರು. ಆಗ ಹೇಗಿತ್ತು ಅಂದ್ರೆ ನಮ್ದು ರೆಗ್ಯುಲರ್ ಸ್ಕೆಡ್ಯೂಲ್ಸ್ ಜೂನ್ ನಿಂದ ಮೇ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಮೇ ಇಂದ ಸ್ಟಾರ್ಟ್ ಮಾಡಿದ್ವಿ. 4 o'clock ಏಳಲೇಬೇಕಿತ್ತು. ಬಿಕಾಸ್ ನನ್ ಮಗ ಸ್ಕೂಲ್ಗೆ ಹೋಗೋದ್ರಿಂದ ಅವನಿಗೆ ಲಂಚ್ ಮತ್ತೆ ಬ್ರೇಕ್ಫಾಸ್ಟ್ ಪ್ಲಾನ್ ಮಾಡಿ ನಾವ್ ಹೊರಡ್ಬೇಕಿತ್ತು. 4 ಗಂಟೆಗೆ ಎದ್ರೆ ಫಸ್ಟ್ 5:05 ಮನೆ ಬಿಟ್ಬಿಡ್ಬೇಕಿತ್ತು. 5:05 ಕಾಲ್ಗೂ ಬಿಡ್ತಿದ್ವಿ, 5:30 ಡಿಪೆಂಡಿಂಗ್ ಆನ್ ಅವತ್ತಿನ ದಿನ ಎಷ್ಟ್ ಮಾಡ್ಬೇಕು, ಎಷ್ಟ್ ಕಿಲೋಮೀಟರ್ಸ್ ನಾವ್ ಮಾಡ್ಬೇಕು ಅಂತ. ಇದ್ರಲ್ಲಿ 11 ಜನನು ಒಟ್ಟುಗೂಡ್ತಾ ಇದ್ರು. ನಮ್ ಕನ್ವೀನಿಯನ್ಸ್ ಅಲ್ಲಿ ನಾವು ಬಟ್ ಅವ್ರು ಹೇಳಿದ್ರು ಇಷ್ಟು ರೆಡಿ ಆಗ್ಬೇಕು, ವಾರಕ್ಕೆ ಇಷ್ಟು ಕಿಲೋಮೀಟರ್ ಮಾಡ್ಬೇಕು ಅಂತ ಒಂದು ಗೈಡ್ ಲೈನ್ಸ್ ಇತ್ತು. ಇದಕ್ಕೆಲ್ಲ ಆಂಕರ್ ವಿನಯ್ ಸಿಂಗ್ ಅವರು ಜಸ್ಟ್ ಅಸೈನ್ಮೆಂಟ್ ಕೊಟ್ಟಿದ್ರು. ನಾವು ಪ್ರಾಕ್ಟೀಸ್ ನಮ್ ಪಾಡಿಗೆ ನಾವ್ ಮಾಡ್ಕೊಳ್ತಾ ಇರ್ತಿದ್ವಿ. ಸೊ ಹಂಗೆ ಆಗ ಒಂದೊಂದ್ ದಿನ 2 ರಿಂಗ್ ರೋಡ್ ಮಾಡ್ಕೊಂಡು ಮನೆಗ್ ಬರೋದು, ಒಂದೊಂದ್ ದಿನ 100 ಮಾಡ್ಬೋದು ಆತರ. ಬಟ್ ಈ ವೀಕಲ್ಲಿ ಇಷ್ಟು ಟಾರ್ಗೆಟ್ ಅಂತ ಕೊಟ್ಟಿರೋರಲ್ಲ ಅಷ್ಟನ್ನ ನಾವು ಮುಗಿಸ್ಕೊಳ್ತಾ ಇದ್ವಿ. ವೀಕೆಂಡ್ಸ್ ಅಲ್ಲಿ ಲಾಂಗ್ ಪೆಡಲ್ ಮಾಡ್ತಿದ್ವಿ, ಅಂದ್ರೆ ಮೋರ್ ದನ್ 150 ಕಿಲೋಮೀಟರ್ಸ್. ಸೊ ಯಾವ ಸಂಡೇನು ಆತರ ಅಫೋರ್ಡಬಲ್ ಇರ್ತಿರ್ಲಿಲ್ಲ ನಮ್ಗೆ.
ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ನಮ್ಮೂರಿಗೂ ಹೋಗ್ಬೇಕು. ಈಗ ನಮ್ಮ ಅಪ್ಪಂಗ್ ಸ್ವಲ್ಪ ಹುಷಾರ್ ತಪ್ತು ಆ ಟೈಮಲ್ಲಿ. ಅವ್ರನ್ನ ನೋಡ್ಬೇಕು ಅಂದ್ರೆ ಸೈಕಲ್ ಹೊಡ್ಕೊಂಡು ಹೋಗೋದು. ಬಿಕಾಸ್ ಆ ವೀಕೆಂಡ್ ಹೋಯ್ತು ಅಂದ್ರೆ ನಮ್ಗೆ ಮತ್ತೆ ಪ್ರಾಕ್ಟೀಸ್ ಮಿಸ್. ಈಗ ಮೈಸೂರಿಂದ ಚಿಕ್ಕಮಗಳೂರು ಸೈಕಲ್ 2-3 ಸಲ ಹೋಗಿದೀವಿ. ನಿಮ್ ತಂದೆ ಬೈತಿರ್ಲಿಲ್ವಾ? ಯಾಕೆ ಟ್ಯಾಕ್ಸಿ ಇರ್ಲಿಲ್ಲ? ಅವ್ರಿಗೆ ಹೇಳ್ತಾನೆ ಇರ್ಲಿಲ್ಲ ನಾವು. ಅಲ್ಲಿ ಹೋದಾಗ ಗೊತ್ತಾಗೋದು ಪಾಪ ಅವ್ರಿಗೆ. ಯಾಕೆ ಸೈಕಲ್ ಅಲ್ಲಿ ಬಂದ್ರಿ ಅಂತ. ಅಂದ್ರೆ ಕಾರಲ್ಲಿ ಹೋಗ್ಬಿಟ್ರೆ ಹೋಗಿ ಬರ್ತೀವಿ, ದಟ್ ಇಸ್ ಡಿಫ್ರೆಂಟ್. ಬಟ್ ಆ 2 ದಿನ ಮಿಸ್ ಆಗ್ಬಿಡೋದಲ್ಲ, ನಮ್ಗೆ ಲಾಸ್ ಆಗ್ಬಿಡೋದಲ್ಲ. ಅಂದ್ರೆ ಇದು ಕಮಿಟ್ಮೆಂಟ್ ಅಟ್ ಅನದರ್ ಲೆವೆಲ್. ನಮಗೆ ಅದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಿಸ್ ಆಗಬಾರ್ದು. ಯಾಕೆಂತಂದ್ರೆ ಪ್ರಾಕ್ಟೀಸ್ ನಮಗೆ ಅಲ್ಲಿ ರೋಡಲ್ಲಿ ಪರ್ಫಾರ್ಮ್ ಮಾಡಕ್ಕೆ ನಮಗೆ ಆಧಾರ. ಪ್ರಾಕ್ಟೀಸ್ ಆಕ್ಚುಲಿ ನಮಗೆ ಹೇಳ್ಬೇಕು ಅಂತಂದ್ರೆ ಕೀಟುಕೆ ಮಾಡೋದಕ್ಕಿಂತ ಪ್ರಾಕ್ಟೀಸ್ ವಾಸ್ ಹೆಕ್ಟಿಕ್. ಹಾಗೆ ಮಕ್ಕಳುಗಳು ತುಂಬಾ ಕೋಆಪರೇಟ್ ಮಾಡಿದ್ರು, ತುಂಬಾ ಒಳ್ಳೆ ಕೋಆಪರೇಷನ್ ಇತ್ತು. ನನ್ನ ದೊಡ್ಡ ಮಗನು ಬಂದಿದ್ದ. ಆಮೇಲೆ ಚಿಕ್ಕವನಿಗೆ ಪಾಪ ಅವನು ಏನ್ ಮಾಡ್ಕೊಟ್ರು ಇದೇ ಬೇಕು ಅದೇ ಬೇಕು ಅಂತಿರ್ಲಿಲ್ಲ. ಯಾಕಂದ್ರೆ ಇವಳು 4:15 ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಟ್ಟು ಲಂಚ್ ಪ್ಯಾಕ್ ಮಾಡಿಟ್ಟು ಅವನು ತಿಂತಿದ್ರು ಮಧ್ಯಾಹ್ನ 12:15. ಯಾರು ಮಕ್ಳುಗಳು ಆತರ ಒಪ್ಪಲ್ಲ. ಸಹಕಾರ ಅನ್ನೋದು ಇರ್ಲೇಬೇಕು, ಇಡೀ ಕುಟುಂಬದ ಸಹಕಾರ, ಸ್ನೇಹಿತರು, ಇದೆಲ್ಲ ಜೊತೆಗೆ. ಬಟ್ ವೀಕ್ಷಕರಿಗೆ ಇನ್ನೊಂದ್ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಕೇಳಿಸ್ಕೊತಾ ಇರೋ ಪಾಡ್ಕಾಸ್ಟ್ ಕೇಳಿಸ್ಕೊತಾ ಇರೋರ್ಗಾಗ್ಲಿ ಅಥವಾ ವೀಕ್ಷಕರಿಗೆ ಆಗ್ಲಿ, ಒಂದು ವಿಷಯದ ಬಗ್ಗೆ ಹಿಂಗೆ ಪ್ಯಾಷನ್ ಇಟ್ಕೊಂಡು ದೀಕ್ಷೆ ತಗೊಂಡ ಹಾಗೆ ಇದನ್ ಮಾಡಿದ್ರೆ ಮಧ್ಯ ತುಂಬಾ ತರದ ಚಾಲೆಂಜಸ್ ಬಂದೇ ಬರುತ್ತೆ. ಅದ್ ಬಂದಾಗ ಎಕ್ಸ್ಕ್ಯೂಸ್ ತಗೊಂಡು ಅದರಿಂದ ಡಿವಿಯೇಟ್ ಆಗೋದು ಬಹಳ ಸುಲಭ. ಬಟ್ ಪೂಜಾ ಅವ್ರು ಈಗ ಹೇಳ್ದಾಗೆ ಚಿಕ್ಕಮಗಳೂರು ಈ ತರದ ಚಾಲೆಂಜಸ್ ಎಲ್ಲ ಬಂದ್ರು ಆ ದೀಕ್ಷೆ ತಗೊಂಡ್ಬಿಟ್ಟಿದೀನಿ ನಾನು, ಅದನ್ನ ಬಿಡಲ್ಲ ಅನ್ನೋ ಆ ಕಮಿಟ್ಮೆಂಟ್ ನಲ್ಲಿ ಅವರು ಆ ಪ್ರಾಕ್ಟೀಸ್ ನ ಮುಂದುವರಿಸಿದ್ದಕ್ಕೆ ಈ ತರ ಸಾಧನೆಗಳು ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಡೆಫಿನೆಟ್ಲಿ ಇದು ಅಮೇಸಿಂಗ್ ಥಿಂಗ್ ಟು ಲಿಸನ್. ಕಂಟಿನ್ಯೂ ಮಾಡಿ ಅಲ್ಲಿಂದ. 22 ದಿನ ಸೈಕ್ಲಿಂಗ್ ಡೇಸ್. ಓವರ್ ಆಲ್ ನಮ್ಮ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಅಂತ ಬಂದ್ರೆ 30 ಡೇಸ್, 30 ದಿನ. 30 ದಿನದಲ್ಲಿ 22 ದಿನ ಪೆಡ್ಲಿಂಗ್ ಟೈಮ್. ಸರಿ, ಪೆಡ್ಲಿಂಗ್ ಟೈಮ್ ಮುಂಚೆ ಅಂತಂದ್ರೆ ಇಲ್ಲಿಂದ ಅಕ್ಲಿಮಟೈಸೇಷನ್ ಆಗಕ್ಕೆ 2 ದಿನ. ಆಮೇಲೆ ಎವ್ರಿ ಸ್ಟೇಜಸ್ ಅಂತ ಮಾಡ್ಕೊಂಡಿದ್ವಿ. ಫೇಸಸ್ ಅಲ್ಲಿ ಫೇಸಸ್ ಆಫ್ ಸೈಕ್ಲಿಂಗ್. ಶ್ರೀನಗರ್ ಟು ಡೆಲ್ಲಿ 1 ಫೇಸ್, ದೆನ್ ಡೆಲ್ಲಿ ಟು ನಾಗ್ಪುರ್, ನಾಗ್ಪುರ್ ಇಂದ ಬ್ಯಾಂಗ್ಳೂರಿಂದ ಕನ್ಯಾಕುಮಾರಿ ಅಂತ. ಓಕೆ. ಸೊ ಒಂದೊಂದು ಫೇಸ್ ಅಲ್ಲೂ ಅಥವಾ ಒಂದೊಂದು ಪ್ರತಿ ದಿನದಲ್ಲಿ 180 ಕಿಲೋಮೀಟರ್ ತುಳಿಯೋದು ಅನ್ನೋದು ಒಂದು ಗುರಿ. 180 ಮಾಡಿದೀವಿ, ಸಮ್ಟೈಮ್ಸ್ 200 ಮಾಡಿದೀವಿ, 200 ರೀಚ್ ಆಗಿದ್ದೀವಿ. 200 ಕಿಲೋಮೀಟರ್ ಅಥವಾ 180 ಕಿಲೋಮೀಟರ್ ರೇಂಜ್ ಅಲ್ಲಿ ದಿನ ಸೈಕಲ್ ತುಳಿತಾ ಇದ್ರಿ. 5 ಗಂಟೆ ಮಾತ್ರ ಸಿಗ್ತಾ ಇದ್ದಿದ್ದು ಸರಿಯಾಗಿ ನಿದ್ದೆ ಮಾಡಿ ದಣ ಆರಿಸ್ಕೊಳಕ್ಕೆ ಅಥವಾ ಸುಧಾರಿಸ್ಕೊಳಕ್ಕೆ, ಅಂಡ್ ರಿವೈವ್ ಆಗಕ್ಕೆ, ಎನರ್ಜಿನೆಲ್ಲ ರೀಎನರ್ಜೈಸ್ ಮಾಡ್ಕೊಳಕ್ಕೆ. ಈ 5 ಗಂಟೆನಲ್ಲಿ ಅವತ್ತಿನ ರಿಫ್ಲೆಕ್ಷನ್ಸ್, ಅವತ್ತಾಗಿರೋ ಸುಸ್ತು, ಇದೆಲ್ಲ ಜೊತೆಗೆ ಸೈಕಲ್ ತುಳಿದಿರೋಂತ ಒಂದು ಬಾಂಧವ್ಯನು ಜೊತೆಗೆ ಸೇರ್ಕೊಂಡ್ ಬಂದಿರುತ್ತೆ. ಅದರಿಂದ ನಿಮ್ಗೇನಾದ್ರು ಪೂಜಾ ಮೇಡಮ್ ಅನ್ಸುತ್ತಾ ಆ ತರ ಒಟ್ಟಿಗೆ ಸೈಕಲ್ ತುಳಿದು ಇಷ್ಟು ದಿನ ಟೈಮ್ ಅಷ್ಟು ಕರೆಕ್ಟ್ ಆಗಿ ಇಬ್ರು ಒಟ್ಟಿಗೆನೆ ಸ್ಪೆಂಡ್ ಮಾಡಿದ್ದಕ್ಕೆ ಬಾಂಧವ್ಯ ಇನ್ನೊಂದು ಹಂತಕ್ಕೆ ಮೇಲ್ ಹೋಯ್ತು? ಅಂದ್ರೆ ಆಕ್ಚುಲಿ ನಾವು ಟೀಮ್ ಮೇಟ್ಸ್ ಆಗೇ ಇರ್ತೀವಿ. ಲೈಕ್ ನಾವು ಕಪಲ್ ತರ ಅಂತೂ ಇರಲ್ಲ, ಕೋ ಸೈಕ್ಲಿಸ್ಟ್. ಬಟ್ ಡೆಫಿನೆಟ್ಲಿ ಹರೀಶು ಇರ್ತಾರೆ. ನಾನೇನೋ ಒಂಚೂರು ಲೀನ್ ಆಗ್ತೀನಿ ಅಥವಾ ನನ್ಗೇನೋ ಒಂದ್ ಸುಸ್ತು ಆಯ್ತು ಅಂದ್ರೆ ಹೇಳ್ಕೊಳಕ್ಕೆ. ವಿ ಮೇ ನಾಟ್ ಬಿ ಶೇರಿಂಗ್ ದ ಸೇಮ್ ರೂಮ್ ಆರ್ ಮೇ ನಾಟ್ ಬಿ ಆಲ್ವೇಸ್ ಪೆಡ್ಲಿಂಗ್ ಟುಗೆದರ್, ಆತರ ಏನಿರಲ್ಲ. ಅವ್ರ ಪೇಜ್ ಅಲ್ಲಿ ಅವ್ರು ಹೋಗ್ತಾ ಇರ್ತಾರೆ, ನನ್ ಪೇಜ್ ಅಲ್ಲಿ ನಾನ್ ಇರ್ತೀನಿ, ನನ್ ಕಂಪ್ಯಾನಿಯನ್, ಆತರ ಎಲ್ರ ಜೊತೆನೂ ಇರ್ತೀವಿ ನಾವು. ಒಟ್ಟಿಗೆ ಅಂತೂ ಯಾವಾಗ್ಲೂ ಇರಲ್ಲ. ಬಟ್ ಆ ಕಂಫರ್ಟ್ ಅಂದ್ರೆ ಹರೀಶು ಇದಾರೆ, ಎಷ್ಟೇ ಸ್ಟ್ರೈನ್ ಆಗ್ಲಿ, ಏನೇ ಅವತ್ತಿನ ದಿನ ಎಷ್ಟೇ ಪೇನ್ ಇರ್ಲಿ, ಏನೋ ಸಣ್ಣ ಸೋರ್ನೆಸ್ ಇರ್ಲಿ ಅಥವಾ ಇನ್ನೇನಾರ ಇರ್ಲಿ, ಬಟ್ ಹರೀಶ್ ಇದಾರೆ ನನ್ ಜೊತೆ ಅನ್ನೋ ಒಂದ್ ಧೈರ್ಯ. ಅವ್ರ ನನ್ ಜೊತೆನೆ ಇರ್ಬೇಕು ಅಂತ ಏನಿಲ್ಲ. ನೀವು ಒಂದ್ ಕಪಲ್ ಇದ್ರಿ, ನಿಮ್ ಜೊತೆ ಈಗ ಬಂದಿದ್ದ ಧನಂಜನದಲ್ಲಿ ಇನ್ನೂ ಯಾರು ಕಪಲ್ಸ್ ಇದ್ರ? ಇನ್ನೊಬ್ರು ಹಾಸನಿಂದ ಜಿತೇಂದರ್ ಅಂಡ್ ಚಂದನ ಅವರು ಅವರೊಂದು ಕಪಲ್. ಓಕೆ. ಅದ್ರ ಜೊತೆಗೆ 50 ವಯಸ್ಸು ಕ್ರಾಸ್ ಮಾಡದಂತವ್ರು ಕೂಡ ಇದ್ರು ಅಂತ ಆಗ್ಲೇ ಹೇಳಿದ್ರಿ. ಹೌದು. ಸೊ ಅದು ಹೇಗೆ ಪರಸ್ಪರ ಕಾಳಜಿ ಎಲ್ಲ ಹೇಗ್ ತಗೊಂಡ್ರೆ? 50 ಕ್ರಾಸ್ ಮಾಡಿರೋರು ಅಂದ್ರೆ ಅವ್ರಿಗೊಂಥರ ಇನ್ನೊಂದು ಲೆವೆಲ್ ಆಫ್ ಕೇರಿಂಗು ಇದೆಲ್ಲ ಬೇಕು ಅಥವಾ ಹಾಗೇನಿಲ್ಲ? ಎಲ್ಲರೂ ಯಂಗ್ ಅಂಡ್ ಎನರ್ಜೆಟಿಕ್ ಪೀಪಲ್. ಓಕೆ. ಸೊ ಕಾಳಜಿ ಅನ್ನೋದಕ್ಕಿಂತ
ಕೆಲವು ಟೈಮ್ ಒಂದೊಂದ್ ದಿನ ಹಿಂದೆ ಉಳಿಯೋರು ಒಬ್ಬೊಬ್ರು. ಇಟ್ಸ್ ಆಲ್ ಇಟ್ ಇಸ್ ಎ ಮೆಂಟಲ್ ಗೇಮ್. ಅವ್ರಿಗೆ ಬ್ಯಾಕಪ್ ಮಾಡಕ್ಕೆ ವಿನಯ್ ಸಿಂಗ್ ಯಾವಾಗ್ಲೂ ಸ್ವೀಪರ್ ಅಲ್ಲೇ ಇರೋರು. ಯಾವಾಗ್ಲೂ ಸ್ವೀಪರ್ ಅಂದ್ರೆ ಸ್ವೀಪರ್ ಅಂತಂದ್ರೆ ಲಾಸ್ಟ್ ಪರ್ಸನ್ ಟು ಕಮ್. ಓಕೆ. ಒಬ್ಬ ಲೀಡ್ ಸೈಕ್ಲಿಸ್ಟ್ ಸಂದೀಪ್ ಅಂತ ಹೇಳಿ, ಹಿಸ್ ಯಂಗ್ಸ್ಟರ್ ಅಂಡ್ ಹಿ ಡನ್ ಲಾಟ್ ಆಫ್ ಸೈಕ್ಲಿಂಗ್ ಇದನ್ ಮಾಡಿದ್ದಾರೆ, ಎಕ್ಸ್ಪೆಡಿಷನ್ಸ್. ಅವ್ರನ್ನ ಲೀಡಲ್ಲೇ ಮಧ್ಯದಲ್ಲಿ ನಾವೆಲ್ಲ ಪೆಡಲ್ ಮಾಡ್ತಾ ಇರ್ತಿದ್ವಿ. ಬಟ್ ಹೇಗೆ ಅಂತಂದ್ರೆ ಮೆನ್ ಶುಡ್ ಟೇಕ್ ಕೇರ್ ಆಫ್ ಒನ್ ವುಮನ್. ಅಂದ್ರೆ ಯಾರನ್ನೂ ಒಂದು 10-20 ಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಬಿಟ್ಗಳಲ್ಲ. ಆ ತರನೇ ನಾವು ಕವರ್ ಮಾಡಿ ಸೈಕ್ಲಿಂಗ್ ಮಾಡ್ತಾ ಇದ್ವಿ. ಹಿಂದೆ ವಿನಯ್ ಸಿಂಗ್ ಸ್ವೀಪರ್ ಅಂತಂದ್ರೆ ಯಾರೇ ಹಿಂದೆ ಉಳಿದ್ರು ಅವ್ರ ಹಿಂದೆ ಇವ್ರು ಇರೋರು, ಅವ್ರ ಜೊತೆಲಿರೋರು ಅವ್ರನ್ನ ಮೋಟಿವೇಟ್ ಮಾಡಿ ಮುಂದಕ್ಕೆ ಕರ್ಕೊಂಡ್ ಬರ್ತಾ ಇದ್ರು. ರಸ್ತೆಲಿ ಈಗ ರೈಡ್ ಮಾಡ್ಬೇಕು, NH44 ಆಗ್ಲೇ ಹೇಳಿದ್ರಿ. ಈ ರಸ್ತೆಲಿ ರೈಡ್ ಮಾಡ್ಬೇಕಾದ್ರೆ ಸಹನೆ, ಪೇಷನ್ಸ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಪಾರ್ಟ್. ಸೊ ಇದು ನಿಮ್ಗೆ ಸಹನೆನ ಕಲ್ಸೋದ್ರಲ್ಲಿ ಒಂದು ಇನ್ನೊಂದು ಹಂತಕ್ಕೆ ಕರ್ಕೊಂಡಂತೂ ಡೆಫಿನೆಟ್ಲಿ ಹೋಗಿರುತ್ತೆ ರಸ್ತೆನಲ್ಲಿ. ಈ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಥವಾ ಇದರ ಒಂದು ಅನುಭವದಿಂದ ಜೀವನದಲ್ಲೂ ಕೂಡ ಸಹನೆನ ಇನ್ನೊಂದು ಹಂತಕ್ಕೆ ಏನಾದ್ರು ಕರ್ಕೊಂಡು ಹೋಗಿದ ಅನುಭವ ಆಯ್ತಾ ನಿಮಗೆ? ಖಂಡಿತ ಆಯ್ತು. ಅಂದ್ರೆ ಏನಾದ್ರು ನಿದರ್ಶನಗಳು ಅಥವಾ ಏನಾದ್ರು ಡೀಟೇಲ್ಸ್? ಆದ್ರೆ ಪೇಷನ್ಸ್ ಅನ್ನೋ ಸ್ವಲ್ಪ ಲೆವೆಲ್ ಕಡಿಮೆ ಇತ್ತು ಅನ್ಸುತ್ತೆ ನನಗೆ. ಸ್ವಲ್ಪ ಬೇಗ ಎಲ್ಲದಕ್ಕೂ ಇಂಪಲ್ಸಿವ್ ಸ್ವಲ್ಪ. ಅಂದ್ರೆ ಮದ್ವೆ ಆದ್ಮೇಲಿಂದ ಅದು ಬರ್ತಾ ಅದು ಡಿಟೀರಿಯೋರೇಟ್ ಆಗುತ್ತೆ. ಬಟ್ ಈ ಒಂದು ಜರ್ನಿ ತುಂಬಾನೇ ಪೇಷನ್ಸ್ ಅಂಡ್ ಫೋಕಸ್. ನಾವ್ ಏನ್ ಮಾಡ್ಬೇಕು ಅಂತಿದೀವಿ ಅದನ್ನ ಫೋಕಸ್ ಮಾಡಿದ್ರೆ ಎನಿಥಿಂಗ್ ಈಸ್ ಅಚೀವಬಲ್ ಅನ್ನೋದೊಂದು ಪಾಠ ಖಂಡಿತವಾಗ್ಲೂ ಕಲಿಸ್ತು. ಟ್ರಾನ್ಸ್ಫಾರ್ಮೇಟಿವ್ ಸ್ಟೇಜ್ ಅನ್ನಿಸ್ತು ನಂಗದು. ಓಕೆ. ಈ ಪೂರ್ತಿ ಪ್ರಯಾಣದಲ್ಲಿ ಹೈಸ್ ಅಥವಾ ಲೋಸ್ ಅಥವಾ ಹೈಸ್ ಅಂಡ್ ಲೋಸ್ ಅಂತ ಕನ್ಸಿಡರ್ ಮಾಡಿದ್ರೆ ಹೈಸ್ ಮೊಮೆಂಟ್ ಏನೋ, ಲೋ ಮೊಮೆಂಟ್ ಏನಾದ್ರು ಇತ್ತು, ಏನೇನಿತ್ತು ಅನ್ನೋದನ್ನ ಹೇಳಿ. ಹೈಸ್ ನಾವ್ ಆಕ್ಚುಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ವಿ, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆತರ ನಾವು ಇನ್ಫ್ಯಾಕ್ಟ್ ಥರ್ಮಲ್ಸ್ ಎಲ್ಲ ತಗೊಂಡು ಹೋಗಿದ್ವಿ. ಶ್ರೀನಗರಲ್ಲೇ ತುಂಬಾ ಕೋಲ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲಿ 32 ಡಿಗ್ರಿ. ಅಂಡ್ ಫ್ರಮ್ ಶ್ರೀನಗರ್ ಟು ಡೆಲ್ಲಿ ಆಕ್ಚುಲಿ ನಮ್ಮನ್ನ ಕಂಪ್ಲೀಟ್ ಡ್ರೈನ್ ಔಟ್ ಮಾಡಾಕ್ಬಿಡ್ತು. ಒಂದು ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗೋಗಿತ್ತು ಆ ಟೈಮಲ್ಲೇ, ಅದಕ್ಕಿಂತ ಒಂದು 15 ದಿನ ಮುಂಚೆ. ಆ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ಎಷ್ಟೋ ಕಡೆ ರೋಡ್ಗಳೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಉಧಂಪುರ್ ಈ ರೇಂಜ್ ಅಲ್ಲೇ, ಬನಿಹಾಲ್ ಅಂಡ್ ಉಧಂಪುರ್ ರೇಂಜ್ ಅಲ್ಲೇ ಹೈವೇಲೆ ಒಂದ್ ಲೈನ್ ಹೊರಟೋಗಿದೆ, ಇನ್ ಒಂದೇ ಲೈನ್ ಇರೋದು. ಪ್ಲಸ್ ಟ್ರಕ್ಸ್ ಗಳು ಹೇಗ್ ನಿಂತಿತ್ತು ಅಂದ್ರೆ 10 ದಿನದಿಂದ ಟ್ರಕ್ಸ್ ಗಳಿಗೆ ಮೂವ್ಮೆಂಟೇ ಸಿಕ್ಕಿಲ್ಲ. ಅವ್ರು ಒಂದ್ ಕಡೆ ಸ್ಟಾಪ್ ಮಾಡ್ಬಿಟ್ಟಿದಾರ. ಓನ್ಲಿ ಎಮರ್ಜೆನ್ಸಿ ವೆಹಿಕಲ್ಸ್ ಮತ್ತೆ ಬಹಳ ಇಂಪಾರ್ಟೆಂಟ್ ಇರೋಂಥದ್ದು ಮಾತ್ರ ಲೈನ್ ಅಲ್ಲಿ ಆರ್ಮಿ ಅವ್ರು ಬಿಟ್ಕೊಡ್ತಾ ಇದ್ರು. ಇಟ್ಸ್ ಒನ್ ಗುಡ್ ಥಿಂಗ್. ಇಟ್ ಈಸ್ ಒನ್ ರೋಡ್ ಕಟ್ ಆಗಿದೆ, ವೆದರ್ ಹಾರ್ಶ್ ಇದೆ, ಕೆಲವು ಕಡೆ ಅಂತೂ ರೋಡ್ಗಳೇ ಇಲ್ಲ. ಈ ಕಂಡೀಷನ್ ಅಲ್ಲೇ ನಾವು ಬರ್ಬೇಕಾದಾಗ ಆರ್ಮಿ ಪೀಪಲ್ ನಮ್ಮನ್ನ ನೋಡ್ಬಿಟ್ಟು ನಮಗೆ ಏನು ಟ್ರಾಫಿಕ್ ಫ್ರೀ ಲೈನ್ಸ್, ಟ್ರಾಫಿಕ್ ಆದ್ರೆ ನಾವು ಝೀರೋ ಟ್ರಾಫಿಕ್ ನಮ್ಮನ್ನ ಅಪೋಸಿಟ್ ಸೈಡ್ ಅಲ್ಲಿ ಬಿಡೋರು. ಆಮೇಲೆ ನಾವು 11 ಜನನ ಟ್ರ್ಯಾಕ್ ಅಲ್ಲಿ ಇಟ್ಕೊಳ್ಳೋರು. ಈಗ 5 ಜನ ಹೋದ್ರ 5 ಜನ ಉಳಿದಿದ್ದಾರೆ. ಸೊ ಆತರ ಅಷ್ಟು ಜನ ಹೋಗೋ ತನಕ ದೇ ಯೂಸ್ ಟು ಕಮ್ಯುನಿಕೇಟ್. ಆತರ ಮಾಡಿ CRPF ಅವರು ಅಂಟಿಲ್ ವಿ ಲೆಫ್ಟ್ ಕಾಶ್ಮೀರ್ ಅಲ್ಲಿ ತನಕ CRPF ಅವರು ನಮ್ ಜೊತೆ ಎಸ್ಕಾರ್ಟಿಂಗ್ ತರ. ಇಟ್ ವಾಸ್ ಅ ಪ್ರಿವಿಲೇಜ್. ಅಂದ್ರೆ ನಥಿಂಗ್ ವಾಸ್ ಇಂಟಿಮೇಟೆಡ್. ಅವ್ರಿಗೆಲ್ಲ ನಮ್ಗೇನು ಅದೆಲ್ಲ ಗೊತ್ತಿರ್ಲಿಲ್ಲ. NH44 ಅಲ್ಲಿ ನಾವು ಹೋಗ್ತೀವಿ ಅಷ್ಟೇ ಗೊತ್ತಿದ್ದು. ಬಟ್ ಪರ್ಮಿಷನ್ ಆ ತರದೆಲ್ಲ ಏನು ರಿಕ್ವೈರ್ಮೆಂಟ್ ಇರಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಉಧಂಪುರ್ ಅಲ್ಲಿ ನಾವ್ ಅಲ್ಲಿ ಇದ್ದಿದ್ದ ಟೈಮ್ ಅಲ್ಲಿ ಒಂದು ಇನ್ಸಿಡೆನ್ಸ್ ಆಯ್ತು. ಎನ್ಕೌಂಟರ್ ಏನೋ ಮಾಡಕ್ ಹೋಗಿ ಆರ್ಮಿ ಮೇಲೆನೆ ಅಟ್ಯಾಕ್ ಆಗಿತ್ತು. ಸೊ ಆ ಆಕ್ಟಿವಿಟಿನೂ ನಡೀತು. ಅದು ಟಿವಿಲೆಲ್ಲ ಬರ್ತಾ ಇತ್ತಂತೆ ನ್ಯೂಸ್ ಅಲ್ಲಿ. ಸೊ ಮನೆಯಿಂದನೂ ಕಾಲ್ಸ್ ಬಂತು, ನೀವು ಅದೇ ರೋಡಲ್ಲೇ ಹೋಗ್ತಾ ಇದ್ದೀರಾ ನೀವು ಅಂತ. ಅದೇ ಊರಲ್ಲೇ ಇದ್ವಿ. ಸೊ NH44 ಇಸ್ ಅಷ್ಟೊಂದು ಡೇಂಜರಸ್ ಇರ್ಲಿಕ್ಕಿಲ್ಲ ಅಂತ ಏನೋ ಒಂದ್ ಬಂಡ ಧೈರ್ಯ ಅಷ್ಟೇ.
ಸೂಕ್ಷ್ಮ ಪ್ರದೇಶ ಅದಂತೂ ಕಾಶ್ಮೀರದಲ್ಲಿ ಎಸ್ಪೆಷಲಿ ನೀವು ಹೇಳಿದ ಜಾಗಗಳು ಇವೆಲ್ಲ ಓದ್ತಾನೆ ಇರ್ತೀವಿ ನಾವು ಪೇಪರ್ ಅಲ್ಲಿ ಅಥವಾ ನ್ಯೂಸ್ ನಲ್ಲಿ ಕೇಳೋಂತ. ಶ್ರೀನಗರಲ್ಲಿ ಈಗ ಟೂರಿಸ್ಟ್ಗಳು ತುಂಬಾ ಕಡಿಮೆನೇ ಆಗೋಗ್ಬಿಟ್ಟಿದೆ, ಹೌದು. ತುಂಬಾ ಕಡಿಮೆ. ಎಸ್ಪೆಷಲಿ ಅದೇ ಪಹಲ್ಗಾಮ್ ಇನ್ಸಿಡೆಂಟ್ಸ್ ಆದಾಗಿಂದ ಹ್ಮ್. ಪಾಪ ಟೂರಿಸಂ ಇಸ್ ದ ಓನ್ಲಿ ಮೇನ್ ಹೌದು. ಇದು ಅವರಿಗೆ. ದುರದೃಷ್ಟ ಅಂತಾನೆ ಹೇಳ್ಬೇಕು. ಬಟ್ ಆದ್ರೂನು ನಾನು ಪೂಜಾ ಅವ್ರು ಹೇಳಿದ್ ಕೇಳಿದಾಗಿಂದ ಅನ್ನಿಸ್ತಾ ಇರೋದೇನಂದ್ರೆ ನಮ್ಮ ಭಾರತೀಯ ರಕ್ಷಣಾ ಪಡೆ ಅಥವಾ ಸೇನಾ ಪಡೆ ಇವರ ಒಂದು ಸಾಮರ್ಥ್ಯ ಮತ್ತು ಅವರ ಒಂದು ಶಕ್ತಿ ಇದರಿಂದನೇ ನಾವು ಸೇಫ್ ಆಗಿರೋದು. ಈ ತರ ಹೋಗಿದ್ದ ಟ್ರಾವೆಲರ್ಸ್ ಆಗ್ಲಿ ಅಥವಾ ಎಕ್ಸ್ಪಿಡಿಷನ್ ಹೋಗಿದ್ದು ಇವ್ರಿಗೆ ಎಷ್ಟು ರಕ್ಷಣೆ ಕೊಟ್ಟರು ಅನ್ನೋದನ್ನ ಕೇಳದೇನೆ ಮೈಜುಮ್ ಅನ್ಸುತ್ತೆ. ಅವ್ರಿಗೆ ಯಾವಾಗ್ಲೂ ನಾವು ಒಂದು ದೊಡ್ಡ ಸಲಾಂ ಕೊಡ್ಲೇಬೇಕು. ಹ್ಯಾಟ್ಸ್ ಆಫ್ ಟು ದೆಮ್. ನೀವ್ ಹೇಳಿದ್ದ ಹೈಸ್ ಅಂಡ್ ಲೋಸ್ ಡೆಫಿನೆಟ್ಲಿ ಇದೆಲ್ಲ ಒಂದು ನೆನಪಿನ ಅಂಗಳದಲ್ಲಿ ಹಸಿರಾಗಂತೂ ಕೂತ್ಬಿಟ್ಟಿರುತ್ತೆ. ನಿಮ್ಗೆ ಅದ್ ಯೋಚನೆ ಮಾಡಿದಾಗ್ಲೇ ಒಂಥರ ಒಂದ್ ಸೆನ್ಸ್ ಆಫ್ ಅಚೀವ್ಮೆಂಟ್ ಇದಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇದರಿಂದ ಮುಂದುವರ್ಕೊಂಡು ಮುಂದಿನ ಭಾಗಕ್ಕೆ ಬರೋಣ. 45 ಆದ್ಮೇಲೆ ಹುಷಾರಾಗಿರ್ರಪ್ಪ, ಜಾಗ್ರತೆ ಆಗಿರಿ ಅಂತೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಅಭಿಪ್ರಾಯ? ಯಾವಾಗ್ಲೂ ಯಂಗ್ ಎಟ್ ಹಾರ್ಟ್ ಅನ್ಕೊಳ್ತೀವಿ. ಏಜ್ ಇಸ್ ಜಸ್ಟ್ ನಂಬರ್ ಅಂತ ಯೂನಿವರ್ಸಲಿ ಹೇಳ್ತಾರೆ. ಬಟ್ ಅದ್ ನಮ್ಮ ಇದ್ರಲ್ಲಿ ಆ ಏಜ್ ಇಷ್ಟ ಆಯ್ತು ಅಷ್ಟಾಯ್ತು ಅನ್ನೋದನ್ನ ನಾನಂತೂ ಬಿಲೀವ್ ಮಾಡಲ್ಲ. 40 ನಂತರ ಏಜಿಂಗ್ ಅಂತ ಸಿಕ್ಕಾಪಟ್ಟೆ ಅದಂತೂ ಎಲ್ಲಾ ಕಡೆನೂ ಜನಜರಿತ ಮಾತುಗಳಾಗೋಗ್ಬಿಟ್ಟಿದೆ. ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಇಬ್ರಿಗೂ ಏಜಿಂಗ್ ಬಗ್ಗೆ ಏನ್ ಹೇಳ್ತೀರಿ ಹರೀಶ್? ಏಜಿಂಗ್ ಇಟ್ಸ್ ಮಿತ್. ಜನ ಏನಾಗಿದೆ ಅಂತಂದ್ರೆ ಪ್ರಯತ್ನ ಪಡಕ್ಕಿಂತ ಬ್ಯಾಕ್ ಸೀಟ್ ಹೋಗೋರೆ ಜಾಸ್ತಿ ಇದಾರೆ. ಅದೇನಾಗ್ತಿದೆ, ಬ್ಯಾಕ್ ಸೀಟ್ ಅಲ್ಲಿ ಕೂತಾಗ ಭಯದಲ್ಲೇ ಜೀವನ ಮಾಡ್ತಾ ಇರ್ತಾರೆ ಎಷ್ಟೋ ಜನ. ಚಳಿ ಬಿಟ್ಟು ಆಚೆ ಬಂದ್ರೆ ಏನೂ ಇರಲ್ಲ. ನಮಗೆ ಲಾಟ್ ಆಫ್ ಇನ್ಸ್ಪಿರೇಷನ್ ನಮಗೆ ನಮ್ಮ ಫೆಟರ್ನಿಟಿಲೇ ಇದಾರೆ. ನಾವೊಬ್ರು ಡಾಕ್ಟರ್ 67 ಇಯರ್ಸ್ 2 ಸ್ಟೆಂಟ್ ಹಾಕೊಂಡು ಅವ್ರು ಸೈಕ್ಲಿಂಗ್ ಮಾಡ್ತಾರೆ ನಿಮ್ ಜೊತೆ. ಕೆಟುಕೆ ಮಾಡಿಲ್ಲ, ಸುಮಾರು ನಮ್ದು ಎಕ್ಸ್ಪಿಡಿಷನ್ಸ್ ಬಂದಿದ್ರು. ಎಕ್ಸ್ಪಿಡಿಷನ್ಗಳನ್ನ ನಮ್ ಜೊತೆ ಮಾಡಿದಾರೆ ಅವರು. ಅಂದ್ರೆ ಓಕೆ, ಅಲ್ಲಿಗೆ ಕಟ್ ಮಾಡಿ ವಾಪಸ್ ಡಾಕ್ಟರ್ ಇನ್ಸ್ಟೆನ್ಸ್ ಬರೋಣ. ಬಟ್ ನೀವು ಕೇಟುಕೆ ತಯಾರಾಗ್ತಾ ಇದನ್ನು ಹೇಳಿದ್ರಿ, ರಾಮೇಶ್ವರ ಭಾಗಕ್ಕೂ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ರಿ. ಅದ್ರ ಬಗ್ಗೆ ಪ್ರಾಕ್ಟೀಸ್ ರೈಡ್ ಅಂತ ಮೈಸೂರು ಟು ರಾಮೇಶ್ವರಂ, ಅಲ್ಲಿಂದ ಧನುಷ್ಕೋಡಿ, ಟಿಪ್ ಆಫ್ ಇಂಡಿಯಾ, ಅಲ್ಲಿ ತನಕ ಪ್ಲಾನ್ ಮಾಡಿದ್ವಿ. ಇಟ್ ವಿಲ್ ಬಿ ಅ ಪ್ರಾಕ್ಟೀಸ್ ರೈಡ್ ಅಂತ. ಡೈಲಿ 200 ಕಿಲೋಮೀಟರ್ಸ್ ನಾವ್ ಮಾಡ್ಬೇಕಿತ್ತು. ಆಗಸ್ಟ್ ಅಲ್ಲಿ ಮಾಡಿದ್ವಿ. 2025 ಅದೇ ಇದ್ರದ್ದು ಪ್ರಾಕ್ಟೀಸ್ 1 ಮಂತ್ ಹಿಂದೆ ಮಾಡಿದ್ವಿ. ಅಂದ್ರೆ ನಮಗೆ ನಿತ್ಯ ಪ್ರಾಕ್ಟೀಸ್ ಏನಾಗೋದು ಅಂತಂದ್ರೆ, ವೀಕ್ ಡೇಸ್ ಅಲ್ಲೆಲ್ಲ ನಮಗೆ ಆಫೀಸ್ ಎಲ್ಲ ಇರೋದು, ನಾವು ಅಷ್ಟೊಂದು ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 80 to 100 ಏನಿದ್ರು 9:30 ಒಳಗ್ ಮನೆಗ್ ಬಂದ್ಬಿಡ್ಬೇಕಿತ್ತು. ಅಷ್ಟ್ರೊಳಗ್ ಏನಾಗತ್ತೆ ಅಷ್ಟ್ ಮಾಡ್ಕೊಂಡ್ 9:30 ಬಂದ್ರೆ ಶಿಸ್ತಾಗಿ ಮತ್ತೆ ಉಳಿದಿದ್ ಕೆಲ್ಸಗಳನ್ನ ಮುಗಿಸಿ ಚಕಾಚಕ. ಆಲ್ಟರ್ನೇಟ್ ಡೇಸ್ ಸೈಕ್ಲಿಂಗ್ ಮಾಡ್ತಿದ್ವಿ ಪ್ರಾಕ್ಟೀಸ್ ಅಲ್ಲೇ. ಸ್ಯಾಟರ್ಡೇಸ್ ಒಂಚೂರು ಜಾಸ್ತಿ ಸ್ಟ್ರೆಚ್ ಮಾಡ್ಕೊತಿದ್ವಿ. ನಮಗೆ ಕಂಟಿನ್ಯೂಟಿ ಸಿಗಬೇಕು. ಬಿಕಾಸ್ ಎಲ್ರಿಗೂ ನಮ್ಮ ಸೈಕಲ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಸ್ಯಾಡಲ್ ಸೋರ್ನೆಸ್. ಸ್ಯಾಡಲ್ ಸೋರ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಸ್ಯಾಡಲ್ ಇಸ್ ವೆರಿ ಸ್ಮಾಲ್. ಅದ್ರ ಮೇಲೆ ನಾವು 12 hours ಎವ್ರಿ ಡೇ ಕೂತ್ಕೊಳ್ಳೋದಿದೆಯಲ್ಲ, ಇಟ್ಸ್ ಹೈಲಿ ಡಿಫಿಕಲ್ಟ್. ನಾವು ಇಡೀ K2K ಮಾಡಬಹುದು. ಅದ್ರ ಮೇಲೆ ಈಗ ಅದೇನೇನೋ ಮೆಮೊರಿ ಫೋಮ್ ಅದು ಇದು ಏನೇ ಬಂದ್ರೂ 12 hours ಗಿಂತ ಜಾಸ್ತಿ ಅದಕ್ಕೆಲ್ಲ ಒಂದು 4-5 hours ಥ್ರೆಶೋಲ್ಡ್ ಇರುತ್ತೆ. ಅದಾದ್ಮೇಲೆ ಇರಲ್ಲ. ವಿ ಹ್ಯಾವ್ ಟು ಅದು ಪ್ರಾಕ್ಟೀಸ್ ಆಗಿ 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 ಆ ಸ್ಯಾಡಲ್ ಸೋರ್ನೆಸ್ ಇಂದ ಆಚೆ ಬಂದ್ರೆ ಮಾತ್ರ ನಾವು ಏನಾದ್ರು ತುಳಿಯಕ. ಅದನ್ನ ಟೆಸ್ಟ್ ಮಾಡ್ಕೊಳಕ್ಕೆ ಅಂತ ವಿ ಕೆಪ್ಟ್ ಒನ್ ಲಾಂಗ್ ರೈಡ್ ಫ್ರಮ್ ಮೈಸೂರು ಟು ದಿಬ್ಬಂ ಘಾಟ್ ಇಳ್ಕೊಂಡು ಸತ್ಯಮಂಗಲದಿಂದ ವಿ ವೆಂಟ್ ಅಪ್ ಟು ಧನುಷ್ಕೋಡಿ. ಎಷ್ಟು ದಿನ ತಗೊಂಡು? ಇಟ್ಸ್ 3 days. 600 kilometers in 3 days. Just to check our endurance. ಅಲ್ಲೇನೋ ಅಚ್ಚರಿ ಆಗ್ಲಿಲ್ಲ, ಭರವಸೆ ಜಾಸ್ತಿ ಬಂತು. ಅದು ಇಂಪಾರ್ಟೆಂಟ್. ಅಂದ್ರೆ ಅದಕ್ಕೂ ಪ್ರಾಕ್ಟೀಸ್ ಮಾಡಿದ್ವಿ ಖಂಡಿತ. ಸೊ ಅದು ಒಂದ್ ಒಳ್ಳೆ ಪ್ರಾಕ್ಟೀಸ್ ಆಯ್ತು. ಓಕೆ, ಈ ಡಾಕ್ಟರ್ದು ವಿಷಯಕ್ಕೆ ಬರೋಣ. ಸೊ 2 ಸ್ಟಂಟ್ ಹಾಕೊಂಡಿದ್ದಾರೆ, ಅವರು ಇನ್ನೂ ಸೈಕಲ್ ಹೊಡಿತಾರೆ ಅನ್ನೋದು ಎಷ್ಟು ಒಂದು ಸ್ಫೂರ್ತಿ ಅಥವಾ ಅವ್ರು ಆಕ್ಚುಲಿ ನಮ್ ಜೊತೆ ಕಾರ್ದುಂಗಕ್ಕೆ ಅದೇ ಮನೇಲಿ ಕಾರ್ದುಂಗ್ಲ ಈ ವಾಸ್ ಪಾರ್ಟ್ ಆಫ್ ಅವರ್ ಟೀಮ್. ಏನ್ ಹೆಸರು? ಸುರೇಶ್, ಡಾಕ್ಟರ್ ಸುರೇಶ್ ಅಂತ. ಡಾಕ್ಟರ್ ಅವರಿಗೆ ಮೆಡಿಕಲ್ ಚೆಕಪ್ ಆಗತ್ತಲ್ಲ ನಮ್ದೆಲ್ಲ ಬಿಫೋರ್ ಈ ತರ ಎಕ್ಸ್ಪಿಡಿಷನ್ ಮಾಡಕ್ ಮುಂಚೆ ಒಂದ್ ತರೋ ಚೆಕಪ್ ಆಗತ್ತೆ. ಆ ಡಾಕ್ಟರ್ ಸೆಡ್ ಇಲ್ಲ, ನೀವು ಹೋಗಂಗಿಲ್ಲ, ಆ ಆಲ್ಟಿಟ್ಯೂಡ್ ಗೆ ನೀವು ಹೋಗಂಗಿಲ್ಲ ಅಂತ. ಸೊ ಅವರು ಪಾಪ ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ರು. ಒಂದು ಇನ್ಸ್ಪಿರೇಷನ್ ಅಂತಂದ್ರೆ ನಮ್ಮ ಶಿವ ಸರ್ ಅಂತ, ಅವರು ರಿಟೈರ್ಡ್ HAL ಆಫೀಸರ್.
ಆಂಟರ್ಪ್ರಿನರ್ ಆಗಿದ್ರು. ದೆನ್ ಹಿ ಮೂವ್ ಟು ಮೈಸೂರ್. ಅವರು ಹಿ ಈಸ್ ಆಲ್ಸೋ 65+ ಆ ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ. ಇವತ್ತಿಗೂ ಅವರು 100 ಮೀಟರ್ ಸ್ಪ್ರಿಂಟ್ ಮಾಡಿದ್ರೆ ನಾವು ಅವ್ರನ್ನ ಹಿಡಿಯಕ್ಕೆ ಆಗಲ್ಲ, ಬೀಟ್ ಮಾಡಕ್ಕಾಗಲ್ಲ. ಬೀಟ್ ಮಾಡಕ್ಕಾಗಲ್ಲ. ಸುಮಾರು ಹೈ ಆಲ್ಟಿಟ್ಯೂಡ್ ಟ್ರೆಕ್ಸ್ ಟ್ರೆಕ್ಸ್ ಮಾಡಿದ್ದಾರೆ. ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ನನಗೆ ಅವ್ರ ಪರಿಚಯ ಆಗಿದ್ ಸರ್ಪಾಸ್ ಇಂದಾನೆ. ಸೈಕ್ಲಿಂಗ್ನು ಅಷ್ಟೇ, ಬೆಟ್ಟ ಎಲ್ಲ ಅವ್ರು ನಮ್ ಜೊತೆನೆ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಇವರೆಲ್ಲ ನಮಗೆ ಸ್ಫೂರ್ತಿ Inspiration. ಸ್ಫೂರ್ತಿ ಇನ್ಸ್ಪಿರೇಷನ್. ಯಾಕಂದ್ರೆ ನಾವು ಒಂದು 45 ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಅವರೆಲ್ಲ ಆಗ್ಲೇ ದೇವರ್ ರೀಚ್ 60 ಇಯರ್ಸ್. ಅವರೇ ಮಾಡ್ತಾರೆ ಅಂತಂದ್ಮೇಲೆ ಏಜ್ ಇಸ್ ನಾಟ್ ಎ. ನಮಗೇನ್ ಆಸೆ ಅಂದ್ರೆ ಆ ಏಜಿಗೆ ನಾವ್ ಬಂದಾಗ ಹಂಗಿರ್ಬೇಕು ನಾವು. ಹೌದು, ಮುಂದೆ ನೋಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಷ್ಟನ್ನ ನಾವ್ ಮಾಡ್ತಾ ಇದ್ರೆ ಸಾಕು ನಮ್ಗೆ. ಓಕೆ, ಸೊ 40-45 ದಾಟಿರುವಂತ ಎಷ್ಟೊಂದು ಜೋಡಿ ದಂಪತಿಗಳು ಎಲ್ರು ಈ ಪಾಡ್ಕಾಸ್ಟ್ ನ ನೋಡ್ತಾ ಇರ್ತಾರೆ ಅಥವಾ ಕೇಳಿಸ್ಕೊತಾ ಇರ್ತಾರೆ. ಅವರಿಗೆ ಈಗ ನಿಮ್ಮಿಂದ ಕೊಡಬಹುದಂತ ಒಂದು ಸಲಹೆ ಏನಿರ್ಬೋದು? ಅದೇ ರೆಸ್ಪಾನ್ಸಿಬಿಲಿಟಿ ಎಲ್ಲಾ ಏಜ್ ಅಲ್ಲೂ ಅದಕ್ಕೆ ತಕ್ಕಷ್ಟೇ ಇದ್ದೇ ಇರುತ್ತೆ. ಅಂಡ್ ನಮಗೆ ಅಂತ ನಾವು ಮೇ ಬಿ ಲೈಫ್ ಅಲ್ಲಿ ಟೈಮ್ ಕೊಟ್ಕೊಂಡಿರ್ತೀವೋ ಇಲ್ವೋ ಅಂತ ಒಂದ್ಸಲ ಪಾಸ್ ಕೊಟ್ಟು ನಮ್ ಲೈಫ್ ನ ನಾವು ರಿವೈಂಡ್ ಮಾಡಿ ನೋಡ್ಕೊಂಡು, ದುಡಿಮೆ ಅಫ್ಕೋರ್ಸ್ ಬೇಕು, ಸ್ಟೇಟಸ್ ಬೇಕು, ಮತ್ತೊಂದ್ ಬೇಕು, ಅಂಡ್ ನಮ್ ಬಾಡಿನ ನಾವ್ ರೆಸ್ಪೆಕ್ಟ್ ಮಾಡೋದು, ನಮ್ ಬಾಡಿಗ್ ನಾವ್ ಏನ್ ಟೈಮ್ ಕೊಡ್ತಾ ಇದೀವಿ ಅಂತ ತುಂಬಾ ಜನ ನಾವ್ ಮಾಡಿರಲ್ಲ ಅನ್ಸುತ್ತೆ. ತುಂಬಾ ಜನರಲಿ ಮಾಡಿರಲ್ಲ ನಾವು. ಸೊ ಅದೊಂದನ್ನ ಮಾಡಿದ್ರೆ ಮೇ ಬಿ ಇನ್ನೂ ಜಾಸ್ತಿ ನಾವ್ ಅಚೀವ್ ಮಾಡಕ್ಕೆ ನಮ್ ಲೈಫ್ ಅಲ್ಲಿ, ಅಂಡ್ ನಮ್ ಮಕ್ಳಿಗೂ ನಾವೊಂದು ಇನ್ಸ್ಪಿರೇಷನ್ ಆದ್ರೂ ಆಗ್ಬೋದು. ಅವ್ರುನು ಏನೋ ಆಕ್ಟಿವಿಟೀಸ್ ಮಾಡ್ಲಿಲ್ಲ ಅಂದ್ರೂ ಓ ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದಾರೆ ಅಂತ ಮುಂದೆ ಯಾವಾಗಾರ ಅವ್ರು ಏನಾದ್ರು ಸ್ಟಾರ್ಟ್ ಮಾಡ್ಕೋಬಹುದು. ಇವತ್ತಿನ ಯಂಗ್ ಕಪಲ್ಸ್ ಒಂದು ತಪ್ಪು ಅಂದ್ರೆ ಈ ಒಂದು ತಪ್ಪು ಮಾಡಬಾರದು ಅಂತ ನಿಮ್ಗೇನಾದ್ರು ಅನ್ನಿಸ್ತಾ ಇದ್ರೆ ಯಾವ ತಪ್ಪನ್ನ ಮಾಡಬಾರದು? ಹಿನ್ಲೆಟ್ ಹಾಕಬಾರದು, ಹಿಂದೇಟ್ ಹಾಕೋದು ಅಥವಾ ಟೇಕಿಂಗ್ ಎ ಬ್ಯಾಕ್ ಸ್ಟೆಪ್, ಹೌದು ಹೌದು, ಗೆಟಿಂಗ್ ಇನ್ ದೊಡ್ಡ ಫಿಯರ್ ಝೋನ್ ಅಂತಾರ. ಫಿಯರ್ ಝೋನಿಗೆ ಹೋಗಿ ನಾರ್ಮಲಿ ಏನಾಗುತ್ತೆ ಅಂತಂದ್ರೆ, ನೀವು ಎಲ್ಲಿ ಗ್ರೂಮ್ ಆಗ್ತೀರಾ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ ಸರೌಂಡಿಂಗ್, ಯಾಕೆಂದ್ರೆ ಎಲ್ಲರೂ ಇದೇ ತರ ಚಾಲೆಂಜಸ್ ತಗೊಳ್ಳೋರು ಇರೋ ಗ್ಯಾಂಗ್ ಏನಾದ್ರು ಸೇರಿದ್ರೆ, ಏನೋ ಹೇಳ್ತಾರಲ್ಲ ಬಿಲಿಯನರ್ಸ್ ಮಧ್ಯದಲ್ಲಿ ಇದ್ರೆ ಒಂದಿನ ನೀನು ಬಿಲಿಯನರ್ ಆಗುತ್ತೆ ಅಂತ. ಸ್ಪೋರ್ಟ್ಸ್ ಅಲ್ಲೂ ಹಾಗೇನೆ, ನೀವು ಅದೇ ಸರ್ಕಲ್ ಅಲ್ಲಿ ಇದ್ದಾಗ ಒಬ್ರಿಗೊಬ್ರು ಇನ್ಸ್ಪಿರೇಷನ್. ನಾವ್ ಏನಾದ್ರು ಒಂದ್ ಮಾಡೇ ಮಾಡ್ತೀವಿ. ಯಾವ್ದೇ ಕಾರಣಕ್ಕೂ ಹಿನ್ಲೆಟ್ ಹಾಕಬಾರ್ದು. ಹಿನ್ಲೆಟ್ ಹಾಕಿದಾಗ ನೀವು ಗ್ಯಾರಂಟಿ ಅದು ಬ್ಯಾಕ್ ಸೀಟಿಗೆ ಹೋಗ್ತೀವಿ, ಮತ್ತೆ ಅಗೇನ್ ವಿ ವಿಲ್ ಗೋ ಬ್ಯಾಕ್ ಟು ಅವರ್ ಅರ್ಲಿಯರ್ ರೊಟೀನ್ ಸಿಗುತ್ತಾಗ್ಬಿಡ್ತೀವಿ. ನಿಮ್ಮ ಜೊತೆ ಇರುವಂತ ಒಂದು ಸಮೂಹ, ನಿಮ್ಮ ಒಂದು ಸಹಪಾಠಿಗಳು, ಇವರೆಲ್ಲರೂ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಯಾವುದೇ ವಿಷಯಕ್ಕೂ ಹಿಂದೇಟು ಹಾಕ್ದೇನೆ ಆರಾಮಾಗಿ ನೀವು ಯಾವಾಗ್ಲೂ ಮುಂದುವರಿಯಕ್ಕೆ ಟ್ರೈ ಮಾಡಿ, ಕಾನ್ಫಿಡೆನ್ಸ್ ಭರವಸೆ ಇಟ್ಕೊಂಡು ಮುಂದುವರಿರಿ ಅನ್ನೋದು ಹರೀಶ್ ಹೇಳಿದ್ದು. ಇದೇ ರೀತಿ ಮಾತಾಡ್ಬೇಕು ಅಂತಂದ್ರೆ ಈ ತಿಂಗಳು ಇವಾಗ ಕೇಳ್ತಾ ಇರುವಂತ ಕಪಲ್ಸ್ ಒಂದ್ ಸಣ್ಣ ಹೆಜ್ಜೆ ತಗೋಬೇಕು ಅಂದ್ರೆ ಏನ್ ತಗೋಬೇಕು ಪೂಜಾ ಮೇಡಮ್? ಅವ್ರಿಗೆ ಏನ್ ಖುಷಿ ಕೊಡೋ ಇಷ್ಟ ಇರುತ್ತೆ, ಏನ್ ಅವ್ರಿಗೆ ಔಟ್ಡೋರ್ ಆಕ್ಟಿವಿಟೀಸ್. ನಾನಂತೂ ಪ್ರಿಫರ್ ಮಾಡೋದು ಔಟ್ಡೋರ್ ಆಕ್ಟಿವಿಟೀಸ್. ನಮ್ ಮೈಂಡ್ ತುಂಬಾ ಓಪನ್ ಅಪ್ ಆಗುತ್ತೆ. ಅಂಡ್ ನಾವೊಂದು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಲ್ಲ, ಏನೋ ಒಂದಿದೆ ಯಾಕೋ ಸಾಲ್ವ್ ಆಗ್ತಾ ಇಲ್ಲ, ಆಫೀಸಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಏನೋ ಒಂದು ಒಂದ್ ಕಂಡೀಷನ್ ಅಲ್ಲಿ ಇರ್ತೀವಲ್ಲ, ಮೇ ಬಿ ಈ ತರದ್ದು ಒಂದ್ ಔಟ್ಡೋರ್ ಆಕ್ಟಿವಿಟಿ, ಒಂದ್ ಸಣ್ಣ ಒಂದ್ 5K ರನ್ ಮಾಡ್ಕೊಂಡ್ ಬರ್ತೀರಾ, ಅಥವಾ ಒಂದು ನಮ್ ಊರಲ್ಲೇ ಒಂದ್ ಬೆಟ್ಟ ಹತ್ಕೊಂಡ್ ಬರ್ತೀರಾ, ಆ ಒಂದು ಪ್ರಾಬ್ಲಮ್ ವಿಲ್ ಬಿ ಲಿಟಲ್ ಸಾಲ್ವ್ಡ್ ಅಂತ. ಒಂಥರ ಏನೋ ಒಂದು ಹುಮ್ಮಸ್ ಬರುತ್ತೆ. ಆಫೀಸರ್ಗೆ ಹೋಗಿ ಏನೋ ಒಂದ್ ಮಾಡೋಣ, ಇದನ್ನ ಹಿಂಗ್ ಸಾಲ್ವ್ ಮಾಡೋಣ ಅನ್ಸುತ್ತೆ. ಔಟ್ಡೋರ್ ಆಕ್ಟಿವಿಟೀಸ್ ನ ಟ್ರೈ ಮಾಡಿ. ಸಾಧ್ಯವಾದ್ರೆ ನಿಮ್ಗೆ ಕಂಪ್ಯಾನಿಯನ್ ಅಲ್ಲೇ ಆದ್ರೆ ಫೈನ್, ಇಲ್ಲ ನಿಮ್ಗೆ ಒಬ್ರಿಗೆ ಇಂಟ್ರೆಸ್ಟ್ ಇದ್ರೆ ನೀವಂತೂ ಹಿಂದೇಟ್ ಹಾಕ್ಬಾರ್ದು ಅನ್ನೋದನ್ನೇ ಮತ್ತೆ ಪೂಜಾ ಮೇಡಮ್ ಕೂಡ ಹೇಳಿದಾರೆ. ಇದರಿಂದ ಲೈಫ್ ಇಷ್ಟೇನೆ ಅಂತ ಅಂದ್ಕೊಂತಾ ಇರೋದಕ್ಕಿಂತ ಲೈಫ್ ಇಷ್ಟಾನೆ ಅಂತ ಮಾಡ್ಕೋಬಹುದು ಅನ್ನೋದು ಆಗ್ಲೇ ಹರೀಶ್ ಅವ್ರು ಹೇಳಿದ್ದು. ಇದರಿಂದ ಕ್ಲೋಸಿಂಗ್ ನೋಟ್ಸಿಗೆ ಬರೋಣ. ಕ್ಲೋಸಿಂಗ್ ನೋಟ್ ಅಂತ ಮಾತಾಡ್ಬೇಕಂದ್ರೆ, ಪೂಜಾ ಮತ್ತು ಹರೀಶ್ ಇವ್ರ ಜೊತೆ ಅಥವಾ ಇವ್ರ ಕಥೆನ ಇಷ್ಟೊತ್ತು ಕೇಳಿದ್ಮೇಲೆ ಒಂದು ವಿಷಯ ಮಾತ್ರ ಸ್ಪಷ್ಟ ಆಗುತ್ತೆ. ಇವರು ಭಾರತನ ಮೇಲಿಂದ ಕೆಳವರೆಗೂ ಸೈಕಲ್ ನಲ್ಲಿ ದಾಟಿದರೆ ಅನ್ನೋದಕ್ಕಿಂತ ಇವ್ರ ಜೀವನನು ಒಟ್ಟಿಗೆ ದಾಟ್ಕೊಂಡು ಬರ್ತಾ ಇದಾರೆ, ಮುಂದುವರಿತಾ ಇದಾರೆ ಅನ್ನೋದು ಒಂದು ಪ್ರಮುಖವಾದ ಅಂಶ. ಇದ್ರ ಜೊತೆಗೆ ಚಟುವಟಿಕೆ ಹಾಗೂ ವ್ಯಾಯಾಮ
ಇವುಗಳು ಒಂದು ಅಥವಾ ಫಿಟ್ನೆಸ್ ಆಗ್ಲೇ ಹೇಳ್ದಂಗೆ ಟ್ರೆಕ್ಕಿಂಗ್ ಏನ್ ಬೇಕಿದ್ರು ಆಗ್ಬೋದು. ಈಗಲೇ ಪೂಜಾ ಮೇಡಮ್ ಹೇಳ್ದಂಗೆ ಇದನ್ನ ಶುರು ಮಾಡಿದ್ರೆ ಇವಾಗ್ಲಿಂದಾನೇ ಶುರು ಮಾಡಿ, ಅಥವಾ ನಿಮ್ಗೆ ಅನ್ಸ್ತಿದ್ದಂಗೆ ಯಾವಾಗ ಶುರು ಮಾಡ್ಬೇಕು ಅನ್ಕೋತೀರೋ ಆದಷ್ಟು ಬೇಗ ಶುರು ಮಾಡ್ತಿದ್ದಾಗೆ ದೇಹಕ್ಕೆ ಮಾತ್ರ ಅಲ್ಲ, ಇದು ಸಂಬಂಧಕ್ಕೂ ಕೂಡ ಒಂದು ಉಸಿರು ಕೊಡುತ್ತೆ, ಅಥವಾ ಉಸಿರಾಡ್ಬೋದು ಸಂಬಂಧನೂ ಕೂಡ ಅನ್ನೋದು ಇವ್ರ ಕತೆ ಕೇಳಿದಾಗ ನಮ್ಗಂತೂ ಗೊತ್ತಾಯ್ತು. ಮಾತಾಡಿದಕ್ಕೆ ಭಾರಿ ಖುಷಿ ಆಯ್ತು ನನಗಂತೂ ನಿಮ್ ಕತೆ ಎಲ್ಲ ಕೇಳಿ. ಬಂದಿದ್ದಕ್ಕೆ ಲೈಫ್ ಇಷ್ಟಾನೆ ಕಾರ್ಯಕ್ರಮ ಅಥವಾ ಪಾಡ್ಕಾಸ್ಟ್ ನಲ್ಲಿ ಭಾಗವಹಿಸಿದ್ದಕ್ಕೆ ಕೂಡ ಧನ್ಯವಾದಗಳು. ಹರೀಶ್, ಹೀಗೆ ನಿಮ್ಮ ಸಂಬಂಧ ಗಟ್ಟಿಯಾಗಿರ್ಲಿ, ಮುಂದುವರಿತಾ ಇರ್ಲಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್.